जानन्ननादिविहितानपराधवर्गान् स्वामिन् भयात् किमपि वक्तुमहं न शक्तः। अव्याजवत्सल तथापि निरङ्कुशं मां वात्सल्यमेव भवतो मुखरीकरोति। सुखासनस्थं हृदयाब्जपीठे चिन्मुद्रयालङ्कृतपाणिपद्मं शुभोपवीतं विमलोर्ध्वपुण्ड्रं नमामि रङ्गं गुरुमन्तरङ्गे। समस्तजननीं वन्दे चैतन्यस्तन्यदायिनीं श्रेयसीं श्रीनिवासस्य करुणामिवरूपिणीं। ಜಗನ್ಮಾತಾ ಪಿತೃಗಳ ಪಾದಾರವಿಂದಗಳನ್ನು ಸ್ಮರಿಸಿ ನಮ್ಮ ಪಾಠವನ್ನು ಮುಂದುವರಿಸೋಣ. ಇವತ್ತು ಹಿಂದಿನ ಪಾಠದಲ್ಲಿ ತಿರುಕ್ಕಚ್ಚಿನಂಬಿ ಎಂಬ ಭಗವದ್ಭಕ್ತರನ್ನು ಕುರಿತು ಭಗವದ್ಭಕ್ತರು, ಭಾಗವತರು, ಭಗವತ್ ಶಿರೋಮಣಿಗಳು ಆದಂಥ ತಿರುಕ್ಕಚ್ಚಿನಂಬಿ ಅವರ ಒಂದು ವೃತ್ತಾಂತವನ್ನು ಗಮನಿಸಿದ್ವು. ಅವರು ಯಾಮುನಾಚಾರ್ಯರ ಶಿಷ್ಯರುಗಳಲ್ಲಿ ಒಬ್ಬರು. ತಿರುಕ್ಕಚ್ಚಿನಂಬಿ ಕಾಂಚೀಪೂರ್ಣರು ಎಂಬುದಾಗಿಯೂ ಅವರ ಹೆಸರು ಉಂಟು. ಅವರು ಹಿಂದೆ ಹೇಳಿದಂತೆ ಅವರು ವೈಶ್ಯಕುಲದವರು ಮತ್ತು ಬ್ರಹ್ಮಚಾರಿಗಳಾಗಿ ನೈಷ್ಠಿಕರಾಗಿ ತಮ್ಮ ಜೀವನವನ್ನು ಪರಿಪೂರ್ಣವಾಗಿ ವರದರಾಜನಿಗೆ ಒಪ್ಪಿಸ್ಕೊಂಡು ಅವನ ಸೇವೆಯಲ್ಲಿಯೇ ನಿರತರಾಗಿದ್ದವರು, ಕಾಂಚೀಪುರದಲ್ಲಿಯೇ ವಾಸವಾಗಿದ್ದವರು. ಅಂಥ ಸೇವೆ ಅಂದರೆ ಯಾವ ತರಹ ಅಂತ ಹೇಳಿದ್ರೆ, ವಿಶೇಷವಾಗಿ ಒಂದು ಬೀಸಣಿಗೆ ಸೇವೆ, ಭಗವಂತನಿಗೆ ಬೀಸಣಿಗೆ ಸೇವೆ ಚಾಮರ ಸೇವೆ ಒಂದು ತರಹ, ಒಂದು ದೃಷ್ಟಿಯಿಂದ ಅದನ್ನು ಮಾಡ್ತಾ ಇದ್ದವರು. ಹಾಗೆಯೇ ಹೂ ತೋಟವನ್ನು ಬೆಳೆಸಿ ಹೂಗಳೆಲ್ಲ ವಿಧ ವಿಧವಾದ ಹೂಗಳನ್ನು ಕಟ್ಟಿ ಮಾಲೆಯಾಗಿ ತೊಟ್ಟು ಭಗವಂತನ ಕೊರಳಿಗೆ, ವರದರಾಜನ ಕೊರಳಿಗೆ ಹಾಕಿ ಸಂತೋಷ ಪಡ್ತಾ ಇದ್ದವರು. ಅವನ ಚಿಂತನೆಯಲ್ಲೇ ಇದ್ದುಕೊಂಡು ಸದಾ ಕಾಲದಲ್ಲೂ ಕೂಡ 4000 ದಿವ್ಯ ಪ್ರಬಂಧದ ಪಾಶುರುಗಳನ್ನು ರಾಗವಾಗಿ ಹೇಳ್ತಾ ಭಗವದ್ ಧ್ಯಾನದಲ್ಲಿ ಇದ್ದಂಥವರು ತಿರುಕ್ಕಚ್ಚಿನಂಬಿಗಳು. ತ್ಯಾಗಿಗಳು, ವೈರಾಗ್ಯ ಸಂಪನ್ನರು. ತಾವು ಆಢ್ಯರ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲವನ್ನೂ ತ್ಯಾಗ ಮಾಡಿ ತಮಗೆ ಬರಬೇಕಾದಂಥ ಐಶ್ವರ್ಯದ ಪಾಲನ್ನು ಕೂಡ ವಿರಕ್ತಿಯಿಂದ ಎಲ್ಲವನ್ನು ಬಿಟ್ಟು ತಾವು ಭಗವತ್ ಸೇವೆಯಲ್ಲೇ ಇರಬೇಕು ಅನ್ನೋ ಒಂದು ಮನಸ್ಸಿನಿಂದ, ಸಂಕಲ್ಪದಿಂದ ಹಾಗೆಲ್ಲವನ್ನು ಬಿಟ್ಟು ಬಂದು ವರದರಾಜ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದವರು ಎಂಬುದಾಗಿ ಕೇಳಿದ್ದೀವಿ. ಮತ್ತೊಂದು ವಿಶೇಷವಾದ ಅಂಶ ಇವರು ಜ್ಞಾಪಿಸ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಇವರು ಭಗವಂತನಲ್ಲಿ ಭಕ್ತಿ ಇಡೋದು ಒಂದು ಭಾಗ ಆದರೆ ಭಗವಂತನಿಗೆ ಇವನ್ ಕಂಡ್ರೆ ತುಂಬ ಪ್ರೀತಿಯಂತೆ. ಕಾಂಚಿ ವರದರಾಜನಿಗೆ ಇವನ ಕಂಡ್ರೆ ಅತ್ಯಂತ ಪ್ರೀತಿ, ವಾತ್ಸಲ್ಯ. ಹಾಗಾಗಿ ಅವನು ನೇರವಾಗಿ ಇವರ ಹತ್ರ ಮಾತನಾಡ್ತಾ ಇದ್ದ ಅನ್ನೋದು ಇವರ ಒಂದು ವೈಶಿಷ್ಟ್ಯ. ಇನ್ನು ಯಾರ ಹತ್ರವೂ ಕೂಡ ಹಾಗೆ ವ್ಯವಹಾರ ಮಾಡಿದ್ದನ್ನು ನಾವು ಕೇಳಲ್ಲ. ಇವರ ಜೊತೆ ಮಾತಾಡ್ತಾ ಇದ್ದ ಅನ್ನೋದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬಹುದು ಅನ್ನೋದನ್ನು ಹೋದ್ಸಲ ಹೇಳಿದ್ದೆ. ಒಂದು ತರಹ ವಿಗ್ರಹ ಎಲ್ಲಾದರೂ ಮಾತಾಡುತ್ತೆಯೇ, ವರದರಾಜ ಸ್ವಾಮಿ ವಿಗ್ರಹ ಮಾತಾಡುತ್ತೆಯೇ ಅಂತ ಒಂದು ಪ್ರಶ್ನೆ ಬರ್ಬೋದು. ಆದರೆ ಅವರ ಮುಂದೆ ನಿಂತುಕೊಂಡು, ಏಕಾಂತದಲ್ಲಿ ನಿಂತುಕೊಂಡು ಇವರು ತಮ್ಮ ಮನಸ್ಸನ್ನು ಹಾಗೆ ತೋಡ್ಕೊಂಡ್ರೆ ನೇರವಾಗಿ ಮಾತಾಡ್ತಾ ಇದ್ದರು ಇವರು ಏಕಾಂತದಲ್ಲಿ ಅಂತ ಕೇಳಿದ್ದೀವಿ. ಆವಾಗ ಅವನ ಕಡೆಯಿಂದ ಉತ್ತರ ಸಿಕ್ಕತ್ತೆ ಅಂತ ಹೇಳ್ತಾರೆ. ಉತ್ತರ ಅಂತ ಹೇಳಿದ್ರೆ ಇವರ ಕಿವಿ ಕೇಳಿಸತ್ತೆ, ಅದು ಇನ್ಯಾರಿಗೂ ಕೇಳಿಸಲ್ಲ ಅನ್ನೋದು ಒಂದು ತರಹ ಇಂಟರ್ಪ್ರಿಟೇಷನ್ ಆಗುತ್ತೆ. ಮತ್ತೊಂದು ದೃಷ್ಟಿಯಿಂದ ಹೇಳೋದು, ಒಬ್ಬ ಹುಡುಗನ ವೇಷದಲ್ಲಿ ಭಗವಂತ ಆವಾಗ ಕಾಣಿಸ್ಕೋತಾ ಇದ್ದ, ವರದರಾಜ ಕಾಣಿಸ್ಕೋತಾ ಇದ್ದ. ತನ್ನ ಹೆಸರು ಕೂಡ ವರದ ಅಂತ ಹೇಳ್ತಾ ಇದ್ದ. ತುಂಬ ಆಕರ್ಷಕವಾದ ಒಬ್ಬ ಹುಡುಗನಂತೆ ಬಂದು ವ್ಯವಹಾರ ಮಾಡ್ತಿದ್ದ. ಒಂದು ಮಿತ್ರಭಾವದಲ್ಲೂ ಕೂಡ ಇವರ ಜೊತೆಯಲ್ಲಿ ವ್ಯವಹಾರ ಮಾಡ್ತಾ ಇದ್ದ, ಮಾತುಕತೆಗಳನ್ನು ಆಡ್ತಾ ಇದ್ದ ಅನ್ನೋದನ್ನು ಕೇಳ್ತೀವಿ. ಆ ಒಂದು ಇದು ನಮಗೆ ಸುಲಭವಾಗಿ ಅಪೀಲ್ ಆಗುತ್ತೆ. ಮತ್ತು ವ್ಯವಹಾರಗಳು ಕೂಡ ಸುಲಭವಾಗತ್ತೆ. ಈ ಶಿಲೆ ಮಾತಾಡೋದು ಅಂತ ಹೇಳಿದ್ರೆ
ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಆ ದೃಷ್ಟಿಯಿಂದ ನೋಡಿದ್ರೆ ಇದು ಸುಲಭ ಅನ್ನೋ ಥರದಲ್ಲಿ ಅನಿಸುತ್ತೆ. ಆ ತರಹ ಅನೇಕ ಘಟನೆಗಳನ್ನು ಹಿಂದಿನ ಸಲ ನೋಡಿದ್ವು. ಹಾಗೆ ಕೆಲವು ಇವರ ಜೀವನದಲ್ಲಿ ಕೆಲವು ತೊಂದರೆಗಳು ಆಯಿತು, ಅವರಿಗೆ ಅಪವಾದಗಳು ಬಂತು, ಆದರೆ ತಾತ್ಕಾಲಿಕ ಎಲ್ಲ. ಆ ತರಹ ಕೆಲವು ಅಂಶಗಳನ್ನು ಇವತ್ತು ಜ್ಞಾಪಿಸ್ಕೊಳ್ಳೋಣ ಅಂತ ಅನಿಸುತ್ತೆ. ಹೇಗೆ ಭಗವಂತನಿಗೆ ಸಂಪೂರ್ಣವಾಗಿ ಅವರ ಸಮರ್ಪಣೆ ಮಾಡಿಕೊಂಡಾಗ ಭಗವಂತ ಪ್ರತಿಯೊಂದು ಹಂತದಲ್ಲೂ ಕೂಡ ಇವ್ರನ್ನ ಹೇಗೆ ಕಾಪಾಡ್ತಾ ಇದ್ದ, ಹೇಗೆ ಇವ್ರನ್ನ ನಯನ ಮಾಡ್ತಾ ಇದ್ದ, ಗೈಡ್ ಮಾಡ್ತಾ ಇದ್ದ, ಇವರ ಮೂಲಕ ಎಷ್ಟೊಂದು ಕೆಲಸಗಳನ್ನು ವರದರಾಜ ಮಾಡಿಸ್ಕೋತಾ ಇದ್ದ, ತನ್ನ ಸಂಕಲ್ಪಕ್ಕನುಗುಣವಾಗಿ ಇವ್ರನ್ನ ಉಪಯೋಗಿಸ್ಕೊಂಡು ಮಾಡ್ಕೋತಾ ಇದ್ದ ಅನ್ನೋದೆಲ್ಲ ಗಮನಿಸಬಹುದು. ಇಷ್ಟೆಲ್ಲ ಇದ್ದರೂ ಕೂಡ ಅವರಿಗೆ ಒಂದು ವಿನಯ ಇತ್ತು. ತುಂಬ ಇದು ಅಹಂಕಾರ ಅನ್ನೋದು ಕಿಂಚಿತ್ತೂ ಇರಲಿಲ್ಲ. ಇದರಲ್ಲಿ ಏನಾದರೂ ಒಂದು 1000ದಲ್ಲಿ 1 ಪಾಲು ಯಾರಿಗಾದರೂ ಇದ್ದು ಬಿಟ್ಟಿದ್ರು ಕೂಡ ಕುಣಿದಾಡ್ಬಿಡ್ತಾ ಇದ್ರು. ಅದೆಲ್ಲ ಏನೂ ತೋರಿಸ್ಕೊಡದೆ ಅಹಂಕಾರ ಅನ್ನೋದಲ್ಲಿ ಅವಲೇಶವೂ ಇಲ್ಲದೆ ಇದ್ದಂಥ ಮಹಾನ್ ವ್ಯಕ್ತಿ ಅನ್ನೋದನ್ನು ಜ್ಞಾಪಿಸ್ಕೊಂಡು ಒಂದೆರಡು ವಿಶೇಷವಾದ ಅಂಶಗಳನ್ನು ಇವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಮತ್ತೆ ಮುಂದುವರಿಸೋಣ, ಗಮನಿಸೋಣ ಎಂಬುದಾಗಿ ಹೇಳ್ತೀನಿ. ಒಂದು ಸಲ ಏನಾಯಿತು, ಇವರ ವಿಷಯದಲ್ಲಿ ಇವರು ಅರ್ಚಕರು ಭಟ್ರು ಒಬ್ಬರಿದ್ದರು. ಇವರು ದೇವಾಲಯದಲ್ಲೇ ಸೇವೆ ಮಾಡ್ತಾ ಇದ್ದವರು. ಅದರಿಂದ ಅರ್ಚಕರು ಇನ್ಯಾವುದೋ ಕೆಲಸಕ್ಕೆ ಹೋಗಬೇಕಾಗಿದ್ದರಿಂದ ಇವ್ರು ನೀವು ನೋಡ್ಕೊಳ್ಳಿ, ಭಗವಂತನ ಒಂದು ಸನ್ನಿಧಿ ಮುಂದೆ ನಿಂತ್ಕೊಂಡಿರಿ. ಹೇಗಿದ್ದರೆ ಇವರು ಇದನ್ನು ಚಾಮರವನ್ನು ಬೀಸ್ತಾ ಇದ್ದರು. ಚಾಮರ ಅಂತ ಹೇಳಿದ್ರೆ ಬೀಸಣಿಗೆಯನ್ನು ಭಗವಂತನಿಗೆ ಬೀಸಿ ಸೇವೆ ಮಾಡ್ತಾ ಇದ್ದರು. ಅದರಿಂದ ನೀವು ನೋಡ್ಕೋತಾ ಇದ್ದೀವಿ, ಸ್ವಲ್ಪ ಬಂದುಬಿಡ್ತೀನಿ ಅಂತ ಹೇಳಿ ಭಟ್ರು ಹೊರಗಡೆ ಹೋಗಿದ್ದರು. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಒಳಗಡೆ ಇಟ್ಟುಬಿಟ್ಟು ಹೋಗಿದ್ದರು. ಏನಾಯಿತು, ಸ್ವಲ್ಪ ಹೊತ್ತಿನಲ್ಲೇ ಇವರು ವರದ ಬಂದ. ವರದ ಅಂತ ಹೇಳಿದ್ರೆ ವರದರಾಜಸ್ವಾಮಿಯೇ ಬಂದಿದ್ದು. ಯಾವಾಗಲೂ ಬರೋ ಹಾಗೆ ಬಂದ್ಬಿಟ್ಟು ತಿರುಕಚ್ಚಿ ಅವ್ನು ಕರೆಯೋದು ಹಾಗೇನೆ, ತಿರುಕಚ್ಚಿ ನನಗೆ ತುಂಬ ಹಸಿವಾಗಿದೆ, ನನಗೇನಾದರೂ ಕೊಡಬೇಕು ಅಂತ ಹೇಳ್ತಾನೆ. ನಾನೇನು ಕೊಡಲಿ ಅಂತ ಇವ್ರು ಹೇಳಿದಾಗ, ನೋಡು ಒಳಗಡೆ ಇದೆಯಲ್ಲ ನೈವೇದ್ಯಕ್ಕೆ ಇಟ್ಟಿದಾರಲ್ಲ ಅದನ್ನು ತಗೊಂಬಾ ಅಂತ ಹೇಳ್ತಾರಂತೆ. ಇವ್ರಿಗೆ ಗಾಬರಿ ಆಗ್ಬಿಡುತ್ತೆ. ಭಗವಂತನಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿರೋದು, ಅದನ್ನು ಕೇಳ್ತೀಯಲ್ಲಪ್ಪ, ಅದನ್ನು ತಗೊಳ್ಳೋದು ತಪ್ಪಾಗ್ಬಿಡುತ್ತೆ. ಆ ತಪ್ಪಿಗೆ ನನ್ನನ್ನು ಭಾಗಿ ಮಾಡ್ತೀಯ, ನೀನು ಹೋಗಿ ತೊಗೊಂಬ ಅಂತ ಹೇಳ್ತಾ ಇದೆಯಲ್ಲ, ಇದೇನಿದು ಹೇಗೆ ಅಂತ. ಹಾಗೆ ನನಗೆ ತುಂಬ ಹಸಿವಾಗ್ತಾ ಇದೆ ತೊಗೊಂಬಂದು ಕೊಡು, ಹಾಗೆ ನನ್ನ ಮಾತು ಕೇಳಲ್ವಾ ಅಂತೆಲ್ಲ ಹೇಳಿ ಇದು ಮಾಡ್ತಾನೆ. ಆ ಮಿತ್ರ ಭಾವದಲ್ಲಿ ಒಂಥರ ಅವ್ನು ಕೇಳಿದಾಗ ಅಯ್ಯೋ ಅಂತ ಅನ್ನಿಸ್ಬಿಡುತ್ತೆ ಇವರಿಗೆ. ಆಗಲಿ ಅಂಥೇಳಿ ತೊಗೊಂಬಂದು ಒಂದು ಕಟ್ಟೆ ಮೇಲೆ ಇದ್ರ ಮೇಲೆ ಕೂತ್ಕೋತಾರೆ. ಇಬ್ಬರು ಕೂತ್ಕೊಂಡು ಕೊಡು ಅಂತಾರೆ. ಅದಕ್ಕೆ ಒಂದು ಎಲೆಯಲ್ಲಿ ಇಟ್ಕೊಂಡು ಪೊಂಗಲ್ ಪ್ರಸಾದ ಒಳ್ಳೆ ತುಪ್ಪ ಹಾಕಿ ಎಲ್ಲ ಮಾಡಿರ್ತಾರೆ. ಅದನ್ನು ಸ್ವಲ್ಪ ತೆಗೆದು ಕೊಡು ಅಂತ ಹೇಳಿದಾಗ ಉಂಡೆ ಮಾಡಿ ಅವನಿಗೆ ಕೈ ಕೊಡ್ತಾ ಇರ್ತಾರೆ. ಆ ವರದನ ಕೈಗೆ ಆ ವರದ ಹಾಗೇ ಸಂತೋಷವಾಗಿ ಸ್ವೀಕರಿಸಿ ಅವನು ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ ಇದು ಅಂತ ಹೇಳ್ತಾನೆ. ತುಂಬ ರುಚಿ ಅಂದರೆ ಹೌದು, ದೇವಸ್ಥಾನದಲ್ಲಿ ದೇವರ ನೈವೇದ್ಯ ಅದು ರುಚಿಯಾಗಿರುತ್ತೆ ಮಾಡ್ತಾರೆ ಅಂತ ಹೇಳಿದಾಗ, ಇಲ್ಲಪ್ಪ ಇನ್ನು ವಿಶೇಷವಾದ ರುಚಿ ಇದೆ ಇದರಲ್ಲಿ ತಿರುಕಚ್ಚಿಗಳೇ ಅಂತ ವರದ ಹೇಳ್ತಾರಂತೆ. ಯಾತಕ್ಕೆ, ಏನು ವಿಶೇಷ ಅಂತ ಹೇಳಿದ್ರೆ, ಒಬ್ಬ ಭಕ್ತ ತುಂಬ ಭಕ್ತಿಯಿಂದ ಪ್ರೀತಿಯಿಂದ ಕೊಡುವಾಗ ಅದು ರುಚಿಯೇ ಬೇರೆಪ್ಪ ಅಂಥೇಳಿ ಹೇಳ್ತಾನಂತೆ. ಹಾಗೆ ಯಾರೇ ಆಗಲಿ ಭಕ್ತಿಯಿಂದ ಕೊಟ್ಟಾಗ ನಾನು ಸ್ವೀಕರಿಸ್ತೀನಿ, ತುಂಬ ಸಂತೋಷವಾಗಿ ಸ್ವೀಕರಿಸ್ತೀನಿ ಅಂತ ಒಂದು ತರಹ ಪಾಠವನ್ನು ಅದರ ಮೂಲಕ ಹೇಳ್ತಾನೆ ವರದರಾಜ. ಹಾಗೆ ಇವರು ಕೂಡ ಒಂಥರ ಭಕ್ತಿಯಿಂದ ಅವನಿಗೆ ಕೊಡ್ತಾ ಇದ್ದಾರೆ, ಅವನ ಕೈಗೆ ಒಂದೊಂದೇ ತುತ್ತು ಕೊಡ್ತಾ ಇದ್ದಾರೆ. ಅವನು ತಗೋತಾ ಇದ್ದಾನೆ ಎಲ್ಲ. ಆದಮೇಲೆ ಇದು ಹಸು ಹೋಯ್ತಾ ಅಂತ ಕೇಳಿದ್ರೆ, ಇಲ್ಲ ಅರ್ಧ ಹೋಗಿದೆ ಅಷ್ಟೇ ಅಂತಾನಂತೆ. ಇನ್ನೂ ಕೊಡು ಅಂದ್ರೆ ನೀನು ಇಷ್ಟು ಕೊಟ್ಟಿದ್ದೀಯಾ, ಸುಮ್ಮನೆ ಕೈ ನೀಡೋದು ತಗೊಳ್ಳೋದು ಇದು ಮಾಡೋದು ಕೈಯೆಲ್ಲ ನೋವು ತನಗೆ, ಒಂದು ಕೆಲಸ ಮಾಡು, ನೇರವಾಗಿ ನನ್ನ ಬಾಯಿಗೆ ಹಾಕ್ಬಿಡು ಅಂತ ಭಗವಂತ ಕೇಳ್ತಾನಂತೆ. ಇವರಿಗೆ ಏನಪ್ಪ ನೀನು ಹೀಗೆ ತುಂಟಾ ಅಂಥೇಳಿ ಒಂಥರ ಮನಸ್ಸಲ್ಲಿ ಅಂದ್ಕೊಂಡು ಇದು ಮಾಡ್ತಾರೆ. ಅದಕ್ಕೆ ಇಲ್ಲ ಇನ್ನು ಹಾಕು, ನೀನು ಬಾಯಿಗೆ ಹಾಕು ಅಂತಾರೆ. ಇವರು ಕೂಡ ತುಂಬ ಸಂತೋಷವಾಗಿ ಅವನ ಬಾಯಿಗೆ ಒಂದೊಂದೇ ತುತ್ತು ಹಾಕ್ತಾ ಬರ್ತಾರೆ. ಅವನು ಎಷ್ಟು ಆನಂದವಾಗಿ ಅದನ್ನು ಸ್ವೀಕರಿಸ್ತಾನೆ ಅಂತ ಹೇಳಿದ್ರೆ ತುಂಬ ಸಂತೋಷವಾಗತ್ತೆ. ಹಾಗೆ ಅವನು ಸ್ವೀಕರಿಸ್ತಾ ಆಯಿತು. ಒಂದು ಘಟ್ಟ ಆದಮೇಲೆ ಸರಿ, ಅವನು ತುಂಬ ಸಂತೋಷಪಟ್ಟು ಹೊರಟ್ಬಿಡ್ತಾನೆ ಅಂತ ಮಾಯವಾಗಿಬಿಡ್ತಾನೆ ಅಲ್ಲಿಂದ.
ಅವನು ಯಾರ ಕಣ್ಣಿಗೂ ಬೀಳಲ್ಲ, ಕಾಣಿಸ್ಕೊಡಲ್ಲ. ತಿರುಕಚಿ ಮಾತ್ರ ಕಾಣಿಸ್ಕೊಡೋದು. ಅವನು ಮಾತಾಡಿದ್ರು ಕೂಡ ಇವ್ರಿಗೆ ಮಾತ್ರ ಕೇಳಿಸುತ್ತೆ, ಬೇರೆ ಯಾರಿಗೂ ಕೇಳಿಸಲ್ಲ. ಹಾಗೆ ಅವನು ವ್ಯವಹಾರ ಹಾಗೆ ಇಟ್ಕೊಂಡಿದ್ದಾನೆ ಅಂತ. ಇದು ಈ ಕಡೆ ನಡೀತು. ಅವನು ಹೊರಟ. ಅಲ್ಲಿಂದ ಇವನು ಒಬ್ಬ ಭಟ್ರಿಗೆ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ. ಅವನು ಓಡಿ ಬರ್ತಾನೆ. ಅಲ್ಲಿಂದ ಓಡಿ ಬಂದು ಭಟ್ರೆ 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 ಅಂತ ಓಡಿ ಬರ್ತಾನೆ ಕರ್ಕೊಂಡು. ಏನಪ್ಪ ಆಯಿತು, ಯಾಕೆ ಇಷ್ಟು ಗಾಬರಿಯಿಂದ, ಯಾಕೆ ಏನು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಅಷ್ಟರೊಳಗೆ ಅಧಿಕಾರಿಗಳಿದ್ದಾರಲ್ಲ, ದೇವಾಲಯದ ಅಧಿಕಾರಿಗಳು, ಅವರು ಒಳ್ಳೆ ಡ್ರೆಸ್ಗೆಲ್ಲ ಹಾಕ್ಕೊಂಡು ಯೂನಿಫಾರ್ಮಲ್ಲಿ ಇರ್ತಾರೆ. ಅವರು ಬರ್ತಾರೆ. ಬಂದು ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ, ನೈವೇದ್ಯಕ್ಕೆ ಇಟ್ಟಿದ್ದು ಪಾತ್ರೆ ಕಾಣ್ತಾ ಇಲ್ಲ ಅಲ್ಲಿ ಅಂತಾನೆ. ಇವ್ರಿಗೆ ಗಾಬರಿ ಆಗೋಯ್ತು. ಅಯ್ಯೋ, ಪಾತ್ರೆ ಇಲ್ವಲ್ಲ, ಯಾರು ತಗೊಂಡ್ರು ಗೊತ್ತಿಲ್ಲ ನನಗೆ ಅಂತ. ಅಲ್ಲಿ ಯಾರಿದ್ರು ಅಂಥೇಳಿ ತಿರುಕಚ್ಚಿ ಇದ್ದರು ಅಷ್ಟೇ. ತಿರುಕಚ್ಚಿ ಎಲ್ಲಿದ್ದಾರೆ ನೋಡೋಣ ಅಂತ ಹೋಗ್ತಾರೆ. ಆವಾಗ ಅಲ್ಲಿ ಪಾತ್ರೆ ನೋಡಿದೆ ನಾನು. ಅಲ್ಲಿ ಒಳಗಡೆ ಇರಲಿಲ್ಲ, ಸನ್ನಿಧಿಯಲ್ಲಿರಲಿಲ್ಲ, ಹೊರಗಡೆ ಬೇರೆ ಕಡೆ ಇತ್ತು. ಅದರಲ್ಲಿ ಅರ್ಧ ಭಾಗ ಖಾಲಿ ಆಗಿಬಿಟ್ಟಿದೆ ನೈವೇದ್ಯದಲ್ಲಿ ಅಂತ ಹುಡುಗ ಹೇಳ್ತಾನೆ, ಅಸಿಸ್ಟೆಂಟ್ ಹೇಳ್ತಾನೆ. ಇವರಿಗೆ ಏನಪ್ಪ, ಹಾಗಾದ್ರೆ ಅಲ್ಲಿ ಆ ಸಮಯದಲ್ಲಿ ಇದ್ದಿದ್ದು ತಿರುಕಚ್ಚಿ ಒಬ್ಬರೇ ತಾನೆ, ಅವರೇ ಏನೋ ತೊಗೊಂಡ್ಬಿಟ್ಟಿದ್ದಾರಾ ಅಂಥೇಳಿ ಆ ಅಧಿಕಾರಿಗೆ ತುಂಬ ಒಂಥರ ಇದಾಗ್ಬಿಡುತ್ತೆ, ಕೋಪ ಬಂದುಬಿಡುತ್ತೆ ಅವನಿಗೆ. ಸರಿ, ತಿರುಕಚ್ಚಿನ ಹುಡ್ಕೋಣ ಬನ್ನಿ, ಅವ್ರಿಗೆ ಗೊತ್ತಿರುತ್ತೆ ಅಂಥೇಳಿ ಹುಡ್ಕೊಂಬರ್ತಾರೆ. ಹುಡ್ಕೊಂಬಂದಾಗ ಇವರೇನು ಮಾಡ್ತಾರೆ, ಪುಷ್ಕರಣಿ ಇದೆಯಲ್ಲ, ಪುಷ್ಕರಣಿಯಲ್ಲಿ ಕೈ ತೊಳಿತಾ ಇರ್ತಾರೆ. ಆ ಕೈಯೆಲ್ಲ ಜಿಡ್ಡಾಗಿಬಿಟ್ಟಿರುತ್ತೆ. ಆ ಜಿಡ್ಡನ್ನು ಹೋಗಲಾಡಿಸೋದಕ್ಕೋಸ್ಕರ ತೊಳಿತಾ ಇರ್ತಾರೆ. ಇವ್ರು ನೋಡ್ತಾ ಇರ್ತಾರೆ. ನೋಡಿಬಿಟ್ಟು ಅವನು ವ್ಯಂಗ್ಯವಾಗಿ ಕೇಳ್ತಾನೆ, ಏನು ತಿರುಕಚ್ಚಿಗಳೇ, ಎಲ್ಲ ಇದು ಹಸಿವೆಲ್ಲ ಹೋಯ್ತಾ ನಿಮಗೆ, ತೃಪ್ತಿಯಾಗಿ ಊಟ ಮಾಡಿದ್ರಾ ಅಂತ ಕೇಳ್ತಾನೆ. ಇವರಿಗೆ ಒಂಥರ ಗಾಬರಿ, ಏನು ಹೀಗೆ ಕೇಳ್ತಾರಲ್ಲ ಅಂತ. ಹೌದು ಹೇಳಿ, ನೀವು ತೃಪ್ತಿ ಆಯಿತಾ ಅಥವಾ ಇನ್ನೂ ಸ್ವಲ್ಪ ಬೇಕಾ ಅಂತ ಹೀಗೆ ವ್ಯಂಗ್ಯ ಮಾಡ್ತಾನೆ. ಅದಕ್ಕೆ ನೀವು ಕೇಳ್ತಾ ಇರೋ ಅರ್ಥ ನನಗೆ ಗೊತ್ತಾಗ್ತಾ ಇಲ್ಲ, ಯಾತಕ್ಕೋಸ್ಕರ ಹೀಗೆ ಕೇಳ್ತೀರಾ ಅಂತ ಕೇಳ್ತಾರಂತೆ ಅವರು. ಅದಕ್ಕೆ ಇಲ್ಲ, ನೀವು ನೈವೇದ್ಯಕ್ಕೆ ಇಟ್ಟಿದ್ದ ಪಾತ್ರೆ ನೋಡಿದ್ರೆ ಅದರಲ್ಲಿ ಅರ್ಧ ಖಾಲಿಯಾಗಿದೆ, ನಿಮ್ಮ ಕೈಯಲ್ಲಿ ಜಿಡ್ಡಿದೆ, ಅದನ್ನು ನೀವು ತೊಳಿತಾ ಇದ್ದೀರಾ. ಆ ತೊಳಿತಾ ಇದ್ದಿದ್ದು ಆ ಜಿಡ್ಡೆಲ್ಲ ನೀರಿಗೆ ಹರಿದಿದೆ ಕಾಣುತ್ತೆ. ಆಮೇಲೆ ಆ ಅಗಳೆಲ್ಲ ಅಲ್ಲಿ ತೇಲ್ತಾ ಇದೆಯಲ್ಲ ನೀರಲ್ಲಿ. ಅದರಿಂದ ಇನ್ನೇನು ಬೇಕು, ಸಾಕ್ಷಿ ಇನ್ನೇನು ಬೇಕು, ನೀವೇ ತಗೊಂಡಿದ್ದೀರಾ ಅಂತಾಯಿತು. ಏನು ಸ್ವಾಮಿ, ಇಂಥ ಕೆಲಸ ಮಾಡೋದಾ, ಎಲ್ಲಾದರೂ ಎಂಥ ಅಪಚಾರ ಮಾಡಿದ್ದೀರಾ ನೀವು ಅಂತ ಜೋರಾಗಿ ಅವನು ಶುರು ಮಾಡ್ತಾನೆ. ನೈವೇದ್ಯಕ್ಕೆ ಅಂತ ಇಟ್ಟಿರೋ ಪದಾರ್ಥವನ್ನು ತೆಗೆದು ನೀವು ಅರ್ಧ ಭಾಗ ತಿಂದ್ಬಿಡೋದಾ, ಅಷ್ಟು ಹಸಿವ ನಿಮಗೆ ಅಂತೆಲ್ಲ ಕೇಳ್ತಾನೆ. ನೀವು ಹೇಳ್ತಿರೋ ತಪ್ಪು, ನಾನು ತಿನ್ನಲಿಲ್ಲ, ನಾನು ಒಂದು ಚೂರು ಕೂಡ ನನ್ನ ಬಾಯಿಗೆ ಹಾಕ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಇಷ್ಟು ಸುಳ್ಳೆಲ್ಲ ಹೇಳಬೇಡಿ ನೀವು ಅಂತ ಅವನು ಇದು ಮಾಡ್ತಾನೆ. ಇಲ್ಲ ಅಂತ ಕೂಡ ಮತ್ತೆ ಹೆಂಗೆ ಹೋಯ್ತು, ಹೇಗೆ ಖಾಲಿ ಆಯಿತು, ಇನ್ಯಾರು ತೊಗೊಂಡಿದ್ದು, ನೀವು ತೊಗೊಳ್ಳೋದೇ ಇದ್ದರೆ ಅವ್ರ ಹೆಸರೇ ಹೇಳಿ ಅಂತಾರೆ. ಇಲ್ಲ, ವರದ ಬಂದ, ಅವನು ಕೇಳ್ದ, ಅವನಿಗೆ ಕೊಟ್ಟೆ ಅಂತಾರೆ. ಓಹೋ, ಅವ್ನು ಇನ್ನೂ ವ್ಯಂಗ್ಯ ಮಾಡ್ತಾನೆ. ಇಷ್ಟು ದಿವಸ ನೀವು ವರದ ಬರ್ತಾನೆ, ಮಾತಾಡ್ತಾನೆ ನನ್ನ ಹತ್ರ ಅಂತ ಹೇಳ್ತಾ ಇದ್ರಿ ಅಂತ ಹೇಳಿ ಎಲ್ಲರನ್ನೂ ಮೋಸ ಮಾಡ್ತಾ ಇದ್ರಿ. ನಾನು ಕೂಡ ಮೋಸ ಹೋಗ್ಬಿಟ್ಟಿದ್ದೆ ಆ ಮಾತನ್ನು ಕೇಳಿ. ಈಗೇನೆಂದರೆ ಬರೀ ಮಾತಷ್ಟೇ ಅಲ್ಲ, ಅವನು ಪ್ರಸಾದವನ್ನು ತಗೋತಾನೆ, ನೈವೇದ್ಯಕ್ಕಿಟ್ಟಿದ್ದ ಪ್ರಸಾದವನ್ನು ಅವನು ತಗೋತಾನೆ ಅಂತ ಹೇಳ್ತಾ ಇದ್ದೀರಾ, ಅವನು ಕೊಟ್ಟೆ ಅಂತ ಹೇಳ್ತಾ ಇದ್ದೀರಾ. ಎಂಥ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದೀರಲ್ಲ, ನ್ಯಾಯವಾಯಿತು ಅಂತ ಚೆನ್ನಾಗಿ ಇದು ಮಾಡ್ತಾನೆ. ನನಗೆ ಗೊತ್ತಾಯಿತು, ಮೊದಲೇ ಅಂದ್ಕೊಂಡಿದ್ದೆ, ನಿಮ್ಮ ಅಣ್ಣಂದ್ರೆಲ್ಲ ನನಗೆ ಹೇಳಿದ್ರು, ಅವ್ರ ಪರಿಚಯ ನನಗಿದೆ. ಇವನು ಯಾವುದಕ್ಕೂ ಉಪಯೋಗಕ್ಕೆ ಬರದೇ ಇರೋವಂಥ ಹುಡುಗ, ಇವನು ಯಾವ ಕೆಲಸಕ್ಕೂ ಬರಲ್ಲ, ಸುಮ್ಮನೆ ಅಲ್ಲಿ ಓಡಾಡ್ತಿದ್ದಾನೆ ಅಂತ ಹೇಳಿದ್ರು. ಇವಾಗ ಗೊತ್ತಾಯಿತು ಅಂಥೇಳಿ ಅವನು ವ್ಯಂಗ್ಯ ಮಾಡಿ ತುಂಬ ಇದು ಮಾಡ್ತಾನೆ. ಅದಕ್ಕೆ ಖಂಡಿತ ಇವರು ಹೇಳೋದನ್ನು ಕೇಳಿಸ್ತಾನೇ ಇಲ್ಲ, ಕೇಳ್ಕೋತಾನೆ ಇಲ್ಲ. ಈಗ ಇವರಿಗೆ ಇನ್ನೇನು ಹೇಳೋಕ್ಕಾಗಲ್ಲ. ಅವನು ವರದ ಬಂದ ಕೇಳ್ದ, ಅವನಿಗೆ ನಾನು ಕೊಟ್ಟೆ ಅಷ್ಟೇ, ಅವನು ಪ್ರೀತಿಯಿಂದ ತಗೊಂಡ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅವರು ಕೇಳ್ತಾನೆ ಇಲ್ಲ. ಭಟ್ರು ಪಕ್ಕದಲ್ಲಿ ನಿಂತಿದ್ದಾರೆ, ಪಾಪ ಅರ್ಚಕರು ನಿಂತಿದ್ದಾರೆ. ಅವರು ಇದನ್ನು ಕೇಳಿಸ್ಕೊತಾ ಇದ್ದಾರೆ, ಅವ್ರಿಗೇನು ಹೇಳೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವರು ತಲೆ ಬಗ್ಗಿಸ್ಕೊಂಡಿದ್ದಾರೆ. ಭಟ್ರೆ, ಇವಾಗ ನೀವು ಹೇಳಿ ಅಂತ ಅವನು ಹೇಳ್ತಾ ಇದ್ದಾನೆ ಅಧಿಕಾರಿ. ಇವ್ರಿಗೇನು ಶಿಕ್ಷೆ ಕೊಡಬೇಕು ಹೇಳಿ, ಇಂಥ ತಪ್ಪು ಕೆಲಸ ಮಾಡಿದ್ದಾರೆ, ಪಾಪ ಕೆಲಸ ಮಾಡಿದ್ದಾರೆ ಅಂತ ಅವನು ಹೇಳ್ತಾರೆ. ಅಧಿಕಾರಿ ಅವನಿಗೆ ಪವರ್ ಇದೆ, ಶಿಕ್ಷೆ ಕೊಡ್ಬೋದು ಅಂತ. ಅದಕ್ಕೆ ಅವರು ತಲೆ ಬಗ್ಗಿಸ್ಕೊಂಡ್ಬಿಟ್ಟಿದ್ದಾರೆ. ಭಟ್ರು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಆವಾಗ ತಿರುಕಚ್ಚಿರಂಬಿಗಳೇ, ನೀವು ಹೇಳೋ ವಿಷಯ ನನ್ನ ಮನಸ್ಸಿಗೆ ಒಪ್ಪಿಗೆ ಆಗತ್ತೆ, ನಾನು ತಗೋತೀನಿ. ಯಾಕೆಂದರೆ ಅವ್ರಿಗೆ ಗೊತ್ತು ಹೀಗೆ ಭಗವಂತ ಬಂದು ಮಾತಾಡ್ತಾನೆ ಇವ್ರ ಜೊತೆಯಲ್ಲಿ ಅಂತ. ಹಾಗೆ ಅವನು ಪ್ರಸಾದ ಕೇಳಿರಬಹುದು, ಅವ್ರು ಕೊಟ್ಟಿರಬಹುದು, ಅದು ಸರಿಯಾಗಿದೆ. ಆದರೆ ಸಾಕ್ಷಿಗಳು ನೋಡಿದ್ರೆ ಎಲ್ಲ ನಿಮಗೆ ಅಗೇನ್ಸ್ಟ್ ಆಗಿದೆಯಲ್ಲ, ನಾನು ಏನು ಮಾಡಲಿ ಅಂತಾರೆ. ಯಾಕೆಂದರೆ ಆ ಸಮಯದಲ್ಲಿ ಇನ್ಯಾರೂ ಇರಲಿಲ್ಲ, ಇವ್ರಿಗೆ ಜವಾಬ್ದಾರಿ ಕೊಟ್ಟು ನಿಲ್ಲಿಸಿದ್ದು ಸನ್ನಿಧಿ ಮುಂದ್ಗಡೆ. ಇವರು
ಪಾತ್ರೆ ಇಟ್ಕೊಂಡಿದ್ದಾರೆ, ಅರ್ಧ ಖಾಲಿಯಾಗಿರೋ ನಿಜ. ಇವ್ರ ಕೈಯೆಲ್ಲ ಜಿಡ್ಡಾಗಿದೆ, ಕೈ ತೊಳ್ಕೊತಾ ಇದ್ದಾರೆ, ಇನ್ನೂ ಕೈ ತೊಳಿತಾನೇ ಇದ್ದಾರೆ. ಹಾಗಿದ್ದಾಗ ಇವರೇ ತಿಂದಿದ್ದಾರೆ ಅನ್ನೋದು ಒಂದು ತರಹ ಸಾಕ್ಷಿಗಳೆಲ್ಲ ಹಾಗೇ ಪಾಯಿಂಟ್ ಔಟ್ ಮಾಡ್ತಾ ಇದೆ. ಅದು ನಾನು ಏನು ಹೇಳಲಿ ಅಂತ ತಲೆ ಬಗ್ಕೊಂಡು ನಾನೇನು ಹೇಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾದ್ರೆ ಏನೂ ಇಲ್ವಾ, ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪನಿಷ್ಮೆಂಟು ಏನಪ್ಪ ಅಂತ ಹೇಳಿದ್ರೆ, ಇನ್ಮೇಲೆ ನೈವೇದ್ಯ ಸಮಯದಲ್ಲಿ ಇವ್ರನ್ನಲ್ಲಿ ಬಿಡಬೇಡಿ ಅಂತ ಹೇಳ್ತಾನೆ. ಅವರು ಅಲ್ಲಿ ಸನ್ನಿಧಿಯಲ್ಲಿ ಇರಬಾರದು, ಇದು ನನ್ನ ಕಟ್ಟಳೆ ಅಂತ ಹೇಳ್ಬಿಡ್ತಾನೆ. ಸರಿ, ಏನು ಮಾಡೋದು? ಇವರು ತಲೆ ಬಗ್ಗಿಸ್ಕೊಂಡು ಆಗಲೇನು ತಪ್ಕೋತಾರೆ. ಆದರೆ ತುಂಬ ಬೇಸರ ಆಗಿಬಿಡುತ್ತೆ. ವರದ ಏನಪ್ಪ ಹೀಗೇನಾ ಅಂತ ಹೇಳ್ತಾರೆ. ಮುಂದೆ ಅದನ್ನು ಹೇಳ್ತಾರೆ. ಇವ್ರನ್ನ ಅಷ್ಟು ಹೇಳಿಬಿಟ್ಟು, ಸರಿ ಇವ್ರನ್ನ ಬೇಕಾದರೆ ಇವರು ಬೀಸಣಿಗೆ ಬೀಸೋ ಕೆಲಸ ದೂರದಿಂದ ಮಾಡ್ಕೊಳ್ಳಿ ಅಷ್ಟೇ, ಆದರೆ ನೈವೇದ್ಯ ಸಮಯದಲ್ಲಿ ಮಾತ್ರ ಇವರಲ್ಲಿ ಸನ್ನಿಧಿಯಲ್ಲಿ ಇರಬಾರ್ದು, ಹೊರಗೆ ಕಳಿಸ್ಬೇಕು ಇವ್ರನ್ನ ಅಂತ ಭಟ್ರಿಗೆ ಆಜ್ಞೆ ಮಾಡಿಬಿಟ್ಟು ಅವನು ಹೊರಟ್ಬಿಡ್ತಾನೆ. ಇವ್ರೇನು ಮಾಡ್ತಾರೆ, ಅಲ್ಲೇ ಕೂತ್ಕೊಂಡು ತುಂಬ ಒಂಥರ ಅಳ್ತಾ ಕೂತಿರ್ತಾರೆ. ಏನು ಹೀಗಾಗಿತ್ತಲ್ಲ ಹೀಗಾಯ್ತಲ್ಲ ಅಂತ ಹೇಳಿದ್ರೆ ಅವನು ವರದ ಸ್ವೀಕರಿಸ್ತಾ, ನಾನು ಸಂತೋಷವಾಗಿ ಕೊಟ್ಟೆ, ಅಷ್ಟೇ ಸಂತೋಷದಿಂದ ಅಥವಾ ಅದಕ್ಕಿಂತ ಹೆಚ್ಚಿನ ಸಂತೋಷದಿಂದ ಅವನು ಸ್ವೀಕರಿಸಿದ್ದು ನಾನು ನೋಡಿದ್ದೀನಿ ಆಗಿದೆ. ಆದರೆ ಹೀಗೆ ಆಗೋಯ್ತಲ್ಲ, ಅದನ್ನು ಯಾರು ನಂಬ್ತಾ ಇಲ್ವಲ್ಲ. ಇವು ನನಗೆ ಶಿಕ್ಷೆ ಕೊಟ್ಟನಲ್ಲ, ಶಿಕ್ಷೆ ಕೊಟ್ಟರೆ ಎಂಥ ಶಿಕ್ಷೆ ಅಂತ ಹೇಳಿದ್ರೆ, ನೈವೇದ್ಯ ಸಮಯದಲ್ಲಿ ಇವರು ಪಾಶಗಳೆಲ್ಲ ಹೇಳ್ತಾ ಇದ್ದರು, ರಾಗವಾಗಿ ಪಾಶಗಳು ಹೇಳ್ತಾ ಇದ್ದರು, ಅದನ್ನು ವರದ ಸ್ವೀಕರಿಸ್ತಾ ಇದ್ದ. ಹಾಗಿದೆ ಅಂಥ ಒಂದು ಅವಕಾಶ ನನಗೆ ತಪ್ಪಿ ಹೋಯ್ತಲ್ಲ, ಹೀಗೆ ಮಾಡ್ತಾರಲ್ಲ. ಅವನು ಅಮುದುಣ್ಣೋದು ಅಂತ ಹೇಳ್ತಾರೆ, ಅಮುದುಣ್ಣೋದನ್ನು ನಾವು ನೋಡೋಕ್ಕಾಗ್ತಾ ಇಲ್ವಲ್ಲ, ನನಗೆ ಇಂಥ ಒಂದು ಅವಕಾಶ ನನಗೆ ತಪ್ಪಿ ಹೋಯ್ತಲ್ಲ, ಹೀಗಾಗೋಯ್ತಲ್ಲ, ತುಂಬ ವ್ಯಥೆ ಪಟ್ಕೊಂಡು ಕೂತಿರ್ತಾರೆ. ಆ ಕೂತಿರೋ ಸಮಯದಲ್ಲಿ ಮತ್ತೆ ವರದ ಬರ್ತಾನೆ. ಈ ಗಲಾಟೆ ಆಗೋ ಬರಲ್ಲ, ಅವರೆಲ್ಲ ಹೊರಟ ಮೇಲೆ ಬರ್ತಾನೆ. ಬಂದ್ಬಿಟ್ಟು, ಏನೋ ಕಚ್ಚಿಗಳೇ ತಿರುಕಚ್ಚಿ ನಂಬಿ ಏನು ಮಾಡ್ತಾ ಇದ್ದೀರಾ, ಯಾತಕ್ಕೆ ಒಂಥರ ದುಃಖದಲ್ಲಿರೋ ಹಾಗಿದೆಯಲ್ಲ ಅಂತ ತಮಾಷೆಯಾಗಿ ಕೇಳ್ತಾರೆ. ಅದಕ್ಕೆ ಇನ್ನೇನು ಮಾಡೋದು, ನೀನು ಮಾಡಿದ ಕೆಲಸ ಅಂತ ಹೇಳ್ತಾರೆ. ಏನು ಕೆಲಸ, ನಾನೇನು ಮಾಡಿದ್ದು ಅಂತ. ನೀನು ಈಗ ತೊಗೊಂಡೆ ನನ್ನ ಮೇಲೆ ಹಾಕಿಬಿಟ್ಟಿದ್ದಾರೆ, ಹೀಗೆ ನನ್ನ ಮೇಲೆ ಹಾಕಿದ್ದು ಅನ್ನೋದನ್ನು ಅವರ ಸೀರಿಯಸ್ ತಗೋತಾ ಇಲ್ಲ. ನನಗೆ ಇದು ಅವಕಾಶ ಹೋಯಿತು, ಅಲ್ಲಿ ನೈವೇದ್ಯಕ್ಕೆ ಪ್ರತಿನಿತ್ಯವೂ ನಿಂತ್ಕೊಂಡು ನಾನು ಪಾಶರಗಳು ಹೇಳಿ ನಿನಗೆ ಸಮರ್ಪಣೆ ಮಾಡಿದ್ದನ್ನು ಕಣ್ಣಾರೆ ನೋಡಿ ಸಂತೋಷ ಪಡ್ತಾ ಇದ್ದೆ, ಅದು ತಪ್ಪಿ ಹೋಯ್ತಲ್ಲ ನನಗೆ ಅಂತ ಹೇಳಿ ವ್ಯಥೆಯಲ್ಲಿದ್ದಾರೆ ಅವರು. ಹೀಗಾಯ್ತಲ್ಲ ಅಂತ. ಸರಿ, ಈಗ ಅದಕ್ಕೆ ಏನು ಮಾಡೋದು ಹೇಳಿ ಅಂತಾನೆ ವರದ. ಅದಕ್ಕೆ ಇವರು, ಏನಿಲ್ಲ, ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತ ಹೇಳ್ತಾರೆ. ಓ ಹೌದಾ, ಅಂದರೆ ಅರ್ಥ ಮಾಡ್ಕೋಬೇಕು, ಜನ ಅರ್ಥ ಮಾಡಿಕೊಂಡು ಹೀಗಾಗಿದೆ, ನಿಮ್ದೇನು ತಪ್ಪಿಲ್ಲ ಅಂತ ಹೇಳಬೇಕು ಅನ್ನೋ ಹಾಗೆ ಅದು ಆ ಥರ. ಅದಕ್ಕೆ ಸರಿ ಅಂಥೇಳಿ ಫುಲ್ ಸ್ಟಾಪ್ ಹಾಕಬೇಕು ಅಷ್ಟೇ ತಾನೇ, ಆಯಿತು ಮಾಡೋಣ ಬಿಡಿ, ಏನು ಯೋಚನೆ ಮಾಡಬೇಡ ಅಂತ ಹೇಳಿಬಿಟ್ಟು ವರದ ಮರೆಯಾಗ್ಬಿಡ್ತಾನೆ. ಸರಿ, ಇದು ಒಂದು ಎಪಿಸೋಡ್ ಆಯಿತು. ಇದಾದ ಮೇಲೆ ಸ್ವಲ್ಪ ಕಾಲ ಆದಮೇಲೆ ಅಲ್ಲಿ ಒಬ್ಬರು ಧನಿಕರು ಬರ್ತಾರೆ, ಆ ಊರನ್ನ ಧನಿಕರು ಬರ್ತಾರೆ. ಅವರೇನು ಮಾಡ್ತಾರೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಬರ್ತಾ ಇದ್ದಾರೆ. ಇವರಿಗೆ ಪರಿಚಯಸ್ಥರು ಅವರು ಭಟ್ರು ಮತ್ತು ಅಧಿಕಾರಿಗಳು ಅವರಿಗೆ ಬರ್ತಾ ಇದ್ದನ್ನು ನೋಡ್ಬಿಟ್ಟು ಧನಿಕರು ಅಂದಾಗ ಇವರೆಲ್ಲ ಸ್ವಲ್ಪ ವಿಶೇಷವಾದ ಗೌರವ ಎಲ್ಲ ಸೂಚಿಸ್ತಾರೆ, ಎಲ್ಲ ಇದು ಮಾಡ್ತಾರೆ. ಬನ್ನಿ ಸ್ವಾಮಿ ಅಂತ ಕರೆದುಬಿಟ್ಟು, ಎಲ್ಲಿ ಕಾಣಿಸ್ಲೇ ಇಲ್ವಲ್ಲ ಭಾಳ ದಿವಸದಿಂದ ಇಲ್ಲಿ ದೇವಾಲಯದಲ್ಲಿ ಅಂತ ಹೇಳ್ತಾರೆ. ಇಲ್ಲ, ನಾನು ಯಾತ್ರೆ ಎಲ್ಲ ಹೋಗಿದ್ದೆ ಅಂಥೇಳಿ ಒಂದು ತರಹ ಮುಖ ಪೆಚ್ಚು ಮಾಡ್ಕೊಂಡು ಹೇಳ್ತಾರೆ. ಅಲ್ಲಿ ಯಾತ್ರೆ ಹೋಗಿದ್ದ ವಿಷಯ ತುಂಬ ಸಂತೋಷದ ವಿಷಯ, ಆದರೆ ಮುಖ ಪೆಚ್ಚಾಗಿದೆಯಲ್ಲ ಯಾಕೆ ಅಂತ ಭಟ್ರು ಕೇಳ್ತಾರೆ. ಅದಕ್ಕೆ ಇಲ್ಲಾದ ಕಾರಣ ಇದೆ, ನನಗೆ ನನ್ನ ಮಗಳಿಗೆ ತುಂಬ ದಿವಸದಿಂದ ಪ್ರಯತ್ನ ಪಡ್ತಾ ಇದ್ದೀನಿ, ಏನು ಮಾಡಿದ್ರೂ ಮದುವೆ ಆಗ್ತಾ ಇಲ್ಲ, ಏನು ಮಾಡೋದು, ಅದಕ್ಕೆ ಎಲ್ಲ ಯಾತ್ರಾ ಸ್ಥಳಗಳೆಲ್ಲ ಹೋಗಿ ಬಂದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಧಿಕಾರಿ ಹೇಳ್ತಾನೆ, ಹಾಗಿದ್ದರೆ ಭಟ್ರೆ ಒಂದು ಕೆಲಸ ಮಾಡೋಣ, ಇವರ ಹೆಸರಲ್ಲಿ ಒಂದು ವಿಶೇಷವಾದ ಪೂಜೆ ಏನಾದರೂ ಒಂದು ಮಾಡಿಸೋಣಮ್ಮ ದೇವರಿಗೆ. ವರದನಿಗೆ ಮಾಡಿದ್ರೆ, ವರದನ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಅವನು ಎಲ್ಲ ಕರುಣಿಸ್ತಾನೆ, ವರಗಳನ್ನು ಕರುಣಿಸೋನವನು ಅಲ್ವಾ ಅಂತ ಕೇಳಿದಾಗ ಅವ್ರಿಗೂ ಖುಷಿ ಆಗ್ಬಿಡುತ್ತೆ. ಹೌದಲ್ಲ, ನಾನು ವರದ ಇಲ್ಲೇ ಇದೆ ನಮ್ಮೂರಿನವನು, ಅವನು ಬಿಟ್ಬಿಟ್ಟು ಎಲ್ಲ ಯಾತ್ರೆ ಎಲ್ಲ ಹೋಗಿ ಬಂದಲ್ಲ, ನಾನು ಹೀಗೆ ಮಾಡ್ಬೋದಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಅದಕ್ಕೆ ವಿಶೇಷ ಪೂಜೆ ಏನು ಮಾಡಿಸ್ಬೋದು, ಏನು ಮಾಡಿದ್ರೆ ಇವರ ಕೆಲಸ ಸಿದ್ಧಿ ಆಗತ್ತೆ ಹೇಳಿ ಅಂತ ಅಧಿಕಾರಿಯಾದವನು ಇವ್ರ ಭಟ್ರನ್ನು ಕೇಳ್ತಾನೆ. ಅದಕ್ಕೆ ಯೋಚನೆ ಮಾಡಿ ಭಟ್ರು, ನಾನು ಯೋಚನೆ ಮಾಡಿ ಹೇಳ್ತೀನಿ, ಒಂದು ವಿಶೇಷ ಪೂಜೆ ಅಂತ ಹೇಳಿ ಯಾವುದು ಅಂತ ಹೇಳ್ತೀನಿ ಅಂತಾರೆ. ಅದಕ್ಕೆ ಅವರು ಕೂಡ ಧನಿಕ ಹೇಳ್ತಾನೆ, ನೀವು ಅದು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ, ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ, ನನಗೆ ಕೆಲಸ ಆಗಬೇಕು ಅಂಥೇಳಿ ಹೇಳ್ತಾನೆ. ಸರಿ ಆಯಿತು ಅಂಥೇಳಿ
ಇದು ಮಾಡಿಕೊಂಡು ಸರಿ ದೇವ್ರ ಸೇವೆ ಮಾಡ್ಕೊಂಬನಿ ಅಂತ ಒಳಗೆ ಹೋಗ್ತಾರೆ. ಒಳಗೆ ಹೋಗ್ತಾ ಇರುವಾಗ ವರದ ಅಲ್ಲಿ ಬರ್ತಾನೆ. ವರದ ಅಂಥೇಳಿ ವರದರಾಜಸ್ವಾಮಿಯೇ ಆ ಹುಡುಗನ ವೇಷದಲ್ಲಿ ಬರ್ತಾನೆ. ಬಂದು ಅವ್ರಿಗೆ ಕಾಣಿಸ್ಕೊತಾನೆ. ಅವ್ರಿಗೆ ಗೊತ್ತಾಗಲ್ಲ ಅವನು ಹುಡುಗ ಬಂದಿದ್ದಾನೆ ಅಂತ ಅಷ್ಟೇ ಅಂತ. ಇವರು ಮಾತಾಡ್ತಾ ಇರ್ತಾರೆ. ಇವರು ಹೇಳಿದ್ದು, ಭಟ್ರು ಹೇಳಿದ್ದು ತುಂಬ ನನಗೆ ಖುಷಿ ಆಯಿತು, ಸಂತೋಷ ಆಯಿತು. ಅವರು ವಿಶೇಷ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾರಲ್ಲ, ಮಾಡೋಣ, ಮಾಡಿದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗತ್ತೆ ಅಂತ ಹೇಳ್ತಾ ಇರುವಾಗ ಆಗಲ್ಲ ಅಂತ ವರದ ಹೇಳ್ತಾನೆ ಅಲ್ಲಿಂದ ಬಂದು. ಇದ್ದಕ್ಕಿದೆ, ಏನಪ್ಪ ಹುಡುಗ, ಸ್ವಲ್ಪ ಬುದ್ಧಿ ಇದೆಯಾ ನಿನಗೆ, ಹೀಗ ಹೇಳೋದು, ನಾವು ಶುಭ ಸೂಚನೆ ಶುಭ ಕಾರ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ನೀನು ಆಗಲ್ಲ ಅಂತ ಹೀಗೆ ಹೇಳ್ತಾ ಇದೆಯಲ್ಲ, ಏನಿದು ಸ್ವಲ್ಪ ನನಗೆ ಗೊತ್ತಾಗ, ಅದಕ್ಕೆ ಹೇಳೋದು ಹುಡುಗ ಅಂತ ಹೇಳಿ ಅಂತೆಲ್ಲ ಅವರು ಇದು ಮಾಡ್ತಾರೆ. ಅದಕ್ಕೆ ಏನಿಲ್ಲ, ಅದಕ್ಕೆ ವಿಶೇಷವಾಗಿ ಏನಾದರೂ ಮಾಡಬೇಕಾ, ಅದಕ್ಕೆ ವಿಸ್ತಾರವಾಗಿ ದುಡ್ಡು ತುಂಬ ಖರ್ಚು ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಭಗವಂತ ದುಡ್ಡನ್ನು ಕೇಳಲ್ಲ, ವರದ ದುಡ್ಡನ್ನು ಕೇಳಲ್ಲ, ನೀವು ಎಷ್ಟು ಖರ್ಚು ಮಾಡಿದ್ರಿ ಅಂತ ಕೇಳಲ್ಲ. ಭಕ್ತಿಯಿಂದ ಏನು ಕೊಟ್ಟರೂ ಕೂಡ ಅವನು ಸ್ವೀಕರಿಸ್ತಾನೆ, ಆವಾಗ ಕೆಲಸ ಆಗುತ್ತೆ ಅಂತ ಸೂಚನೆ ಕೊಡ್ತಾನೆ ಅವ್ರಿಗೆ. ಭಕ್ತಿ ಮುಖ್ಯ, ತಮ್ಮ ಆಡಂಬರದ ವಿಷಯ ಮುಖ್ಯ ಅಲ್ಲ ಅಲ್ಲಿ ಅಂತ ಹೇಳಿ ಒಂದು ಇದು ಮಾಡ್ತಾನೆ. ಅದಕ್ಕೆ ಏನು ಕೊಡ್ಬೋದು ಅಂತ ಹೇಳಿದ್ರೆ ಒಂದು ತುಳಸಿ ಕೊಟ್ಟರು ಸಾಕು ಅಂತಾನೆ. ಇಲ್ಲ, ತುಳಸಿ ಕೊಟ್ಟರೆ ನಮ್ಮ ಗೌರವ ಏನಾಗುತ್ತೆ, ತುಳಸಿ ಕೊಟ್ಬಿಟ್ಟೆಲ್ಲ ಕೆಲಸ ಸಾಧಿಸ್ಕೊಂಡ್ಬಿಟ್ಟ ಅಂತ ಊರಿನವರೆಲ್ಲ ಮಾತಾಡಲ್ವ ನನ್ನ ಬಗ್ಗೆ, ನಾನು ದೊಡ್ಡ ಧನಿಕ ಅಂತೆಲ್ಲ ಅವ್ರು ಹೇಳ್ತಾರೆ. ಹಾಗಲ್ಲ, ಭಕ್ತಿ ಅನ್ನೋದು ಮುಖ್ಯ. ಭಕ್ತಿಯಿಂದ ನೀವೇನು ಕೊಟ್ಟರೂ ಆಗುತ್ತೆ. ಸಣ್ಣ ಪದಾರ್ಥ ಒಂದು ತುಳಸಿ ದಳ ಕೊಟ್ಟರು ಸಾಕು, ಅಥವಾ ವಿಸ್ತಾರವಾಗಿ ಮಾಡಿದ್ರೂ ಆಯಿತು, ಅದ್ರ ಹಿಂದೆ ಭಕ್ತಿ ಇರಬೇಕು ಅಂತ. ಹೌದಾ, ಹಾಗಾದ್ರೆ ಏನು ಮಾಡಿಸ್ಬೋದು ನೀನೇ ಹೇಳು ಅಂಥೇಳಿ ಆಕೆ ಕೇಳ್ತಾಳೆ. ಅದಕ್ಕೆ ಅವಳಿಗೆ ಒಂದು ತರಹ ಇವನ ಮಾತಿನಲ್ಲಿ ಒಂದು ಏನೋ ಒಂದು ಅಟ್ರಾಕ್ಷನ್ ಇದೆ, ಏನೋ ಒಂದು ಕೆಲಸ ಆಗುತ್ತೆ ಅನ್ನೋ ತರಹ ಹುಡುಗ ಹೇಳ್ತಾ ಇದ್ದಾನೆ, ಇನ್ನು ಮಾತು ಕೇಳೋಣ ಅಂಥೇಳಿ ಅವಳು ಇದು ಮಾಡ್ತಾಳೆ, ಕೇಳ್ತಾಳೆ. ಏನೂ ಇಲ್ಲ, ನಿಮ್ಮ ತುಳಸಿ ಅಂತ ಹೇಳಿದೆ, ಇಲ್ಲ ನೀವು ವಿಸ್ತಾರವಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದೇ ಭಕ್ತಿಯನ್ನು ಇಟ್ಕೊಂಡು ಮಾಡಿ. ಏನು, ಒಂದು 1000 ದೊನ್ನೆಯಲ್ಲಿ ಒಂದು ಇದು ಸಕ್ಕರೆ ಪೊಂಗಲ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚಿ ದಾನ ಮಾಡಿ, ಅಷ್ಟೇ, ನೈವೇದ್ಯವನ್ನು ದಾನ ಮಾಡಿ, ಅವಾಗ ಆಗತ್ತೆ. ಅವಾಗ ಜನಗಳಿಗೂ ಎಲ್ಲರಿಗೂ ಕೊಟ್ಟಂಗಾಯಿತು, ವಿಸ್ತಾರವಾಗಿಯೂ ಆಯಿತು, ನಿಮ್ಮ ಭಕ್ತಿಯಿಂದ ಕೆಲಸವೂ ಆಗುತ್ತೆ, ಮಾಡಿ ಅಂತ ಹೇಳ್ಬಿಟ್ಟು ಅವನು ಹಾಗೇ ಹೊರಟೋಗ್ತಾನೆ. ಇವ್ರಿಗೆ ಹಾಗಲ್ಲ, ಅವನು ತಮಾಷೆ ಮಾಡ್ತಾನೆ ಧನಿಕ. ಏನಂದರೆ ಹುಡುಗನಿಗೆ ಸಕ್ಕರೆ ಪೊಂಗಲ್ ತುಂಬ ಇಷ್ಟ ಅಂತ ಕಾಣುತ್ತೆ, ಅದಕ್ಕೋಸ್ಕರ ಈಗ ಹೇಳ್ಬಿಟ್ಟು ಹೋಗಿದ್ದಾನೆ ಅಂಥೇಳಿ ಅವನು ಇದು ತಮಾಷೆ ಮಾಡ್ತಾರೆ. ಅದಕ್ಕೆ ಅವಳು ಒಪ್ಪಲ್ಲ, ಇಲ್ಲ ಹಾಗಲ್ಲ, ಅವನ್ನ ಹೇಳಿದಲ್ಲಿ ಏನೋ ನ್ಯಾಯ ಇದೆ ಅಂತ ಅನಿಸುತ್ತೆ, ಅವನ ಮಾತಿನಲ್ಲಿ ಏನೋ ನನಗೊಂದು ಇದು ಉಂಟಾಗುತ್ತೆ, ವಿಶ್ವಾಸ ಉಂಟಾಗುತ್ತೆ, ಹಾಗೆ ಮಾಡೋಣ ಅಂಥೇಳಿ. ಏನು ಈಗ ಭಟ್ರು ಏನು ಹೇಳ್ತಾರೋ ಅದನ್ನೂ ಮಾಡೋಣ, ಇವನು ಹುಡುಗ ಹೇಳಿದ್ದನ್ನು ಮಾಡೋಣ ಅಂಥೇಳಿ ಒಪ್ಕೋತಾರೆ. ಅದಕ್ಕೇನು ನಾಳೆನೇ ಮಾಡಿಸ್ಬಿಡೋಣ ಅಂಥೇಳಿ ಹೇಳ್ತಾನೆ. ರೆಡಿ ಮಾಡೋಣ ಅಂಥೇಳಿ ಅಷ್ಟನ್ನು ತಯಾರು ಮಾಡಿ, ಸಕ್ಕರೆ ಪೊಂಗಲ್ಲ ತಯಾರು ಮಾಡಿಸಿ ಅಲ್ಲಿ ತಂದು ನೈವೇದ್ಯಕ್ಕೆ ಅಂತ ಇಟ್ಟಿರ್ತಾನೆ. 1000 ದೊನ್ನೆಗಳಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ಎಲ್ಲ ನೈವೇದ್ಯ ಆದಮೇಲೆ ತೊಗೊಂಬಂದು ಎಲ್ಲರಿಗೂ ಜನಗಳು ಕೊಡಬೇಕು ಅಂತ. ಜನಗಳು ಎಲ್ಲ ಹೊರಗಡೆ ಎಲ್ಲ ಕ್ಯೂನ ನಿಂತಿರ್ತಾರೆ. ಅಲ್ಲಿ ದೇವಾಲಯದಲ್ಲಿ ತುಂಬ ಕಾಮನ್ ಅದು, ಎಲ್ಲ ಪ್ರಸಾದಕ್ಕೋಸ್ಕರ ಎಲ್ಲ ಕ್ಯೂನ ನಿಂತುಕೊಂಡು ತಗೋತಾರೆ, ಧಾರಾಳವಾಗಿ ಕೊಡ್ತಾರೆ. ಆ ತರಹ ಒಂದು ಸನ್ನಿವೇಶ ಎಲ್ಲ ಇದ್ದಾಗ ಇದು ಒಂದು ಕಡೆ ನಡೀತಾ ಇದೆ, ಅಲ್ಲಿಟ್ಟಿದೆ. ಇಲ್ಲಿ ಏನಂದರೆ ಪುಷ್ಕರಣಿ ಹತ್ರ ವರದ ಬಂದು ಕೂತ್ಕೊಂಡಿದ್ದಾನೆ. ಕೂತ್ಕೊಂಡು ದೊನ್ನೆಯಲ್ಲಿ ಪೊಂಗಲ್ ಇಟ್ಕೊಂಡು ಹಾಗೇ ತಾನೇ ತಿಂತಾ ಇದ್ದಾನೆ. ಅಲ್ಲಿ ಅಕಸ್ಮಾತ್ ಇವರು ಬರ್ತಾರೆ, ಯಾರೋ ನಂಬಿಗಳು ಬರ್ತಾರೆ. ಬಂತು, ಏನು ವರದ ಇದನ್ನು ಏನೋ ತಗೋತಾ ಇದೆಯಲ್ಲ ಅಂತ ಕೇಳ್ತಾರೆ. ಅದೇ ಸಕ್ಕರೆ ಪೊಂಗಲು ನೈವೇದ್ಯಕ್ಕೆ ಇಟ್ಟಿದ್ದು, ಅದು ತುಂಬ ರುಚಿಯಾಗಿದೆ, ಅದನ್ನು ತಗೋತಾ ಇದ್ದೀನಿ ಅಂತಾನೆ. ಅಲ್ಲಿ ಮತ್ತೆ ಇದು ಮಾಡ್ತೀಯಾ, ತೊಗೊಂಬಿಟ್ಟಿಯಾ ಅಂತ, ನೀನು ತಗೋ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಪ್ಪ, ಬೇಡಪ್ಪ, ಹಿಂದೆ ಆಗಿದ್ದೆ ಸಾಕು ನನಗೆ, ನಾನು ಹೋದ ಸಲ ಏನು ತಗೊಳ್ಳೇ ಇಲ್ಲ, ಆವಾಗಲೇ ನಿಮ್ಗೆ ಹೀಗಾಯಿತು, ಇಷ್ಟೆಲ್ಲ ತೊಂದರೆ ಆಯಿತು, ಹಾಗಿದ್ದಾಗ ನಿನಗೆ ನನ್ನೇ ತಗೋ ಅಂತ ಹೇಳ್ತೀಯಲ್ಲ, ಖಂಡಿತ ಬೇಡ. ಇದು ಆತಕ್ಕೆ ನೀನು ಇಲ್ಲಿ ತಗೋತಾ ಇದೀಯಾ ಅಂತ ಹೇಳಿದ್ರೆ, ಇದು ನೀನು ನೋಡು 1000ನೇ ದೊನ್ನೆ ಇದು ಅಂತ ಹೇಳ್ತಾನೆ. ಅಂದರೆ 999 ದೊನ್ನೆ ಮುಗೀತು, 1000th ದೊನ್ನೆ ಇದು, ಅದನ್ನು ತಗೋತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಏನಿದು ಅಂತ. ಆವಾಗ ತಕ್ಷಣ ಇದಾಗತ್ತೆ. ಇದೇ ಥರ ಇವರು ಮಾತಾಡ್ತಾ ಇದ್ದಾರೆ, ಅಲ್ಲಿ ನೋಡಿದ್ರೆ ಬಂದ್ಬಿಡ್ತಾರೆ. ಯಾರು, ಆ ಹುಡುಗ ಓಡಿ ಬರ್ತಾನೆ, ಸ್ವಾಮಿ 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 ಭಟ್ರೆ ಅಂತ ಬರ್ತಾನೆ. ಏನಂತ ಹೇಳಿದ್ರೆ ಮೊದಲಿನ ಥರನೇ, ಅಲ್ಲ ನೈವೇದ್ಯಕ್ಕೆ ಇಟ್ಟಿದ್ರಲ್ಲ, ಯಾವುದೂ ಇಲ್ಲ, ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ಅಂತಾರೆ. ಇವ್ರಿಗೆ ಆಶ್ಚರ್ಯ ಆಗೋಯ್ತು. ಏನೋ
ದೊನ್ನೆಗಳಲ್ಲಿ ಇಟ್ಟಿದ್ದು ಅಷ್ಟು ಖಾಲಿ ಆಯ್ತಾ, ಯಾರು ತಗೊಂಡ್ರು ಅಂತ ಕೇಳ್ತಾನೆ. ನೀನು ನೋಡಲಿಲ್ವಾ, ನೀನೇ ತಾನ ನಿಂತಿದ್ದಲ್ಲಿ ಅಂತ. ನಾನು ಅಲ್ಲೇ ನಿಂತಿದ್ದೀನಿ, ಸ್ಕ್ರೀನ್ ಹಾಕಿದೆ, ಸ್ಕ್ರೀನ್ ಒಳಗಡೆ ಇದೆ, ಅಲ್ಲಿ ಒಂದು ನೊಣ ಸೊಳ್ಳೆ ಕೂಡ ಹೋಗಲಿಲ್ಲ ಒಳಗಡೆ. ಹಾಗಿದ್ದಾಗ ಯಾರು ತಗೊಳ್ಳೋ ಚಾನ್ಸೇ ಇಲ್ಲ ಅಂತಾನೆ. ಅಷ್ಟು ಭದ್ರ ನೋಡ್ತಾ ಇದ್ದಾನೆ ಅವನು. ಅಷ್ಟು ನೋಡ್ತಾ ಇದ್ದಾರೆ, ಏನೂ ಹೋಗ್ತಾ ಇದ್ದಾರೆ ಒಳಗಡೆ. ಇದು ಹೇಗೆ ಅಷ್ಟು ಖಾಲಿ ಆಯಿತು ಅಂತ. ದೊನ್ನೆಗಳಿದೆ, ಅದೇ ದೊನ್ನೆ ಒಳಗಡೆ ಇರೋ ಪ್ರಸಾದ ಕಾಣ್ತಾ ಇಲ್ಲ, ಎಲ್ಲ ಮಾಯವಾಗಿಬಿಟ್ಟಿದೆ ಅಂತ ಇವನು ಹೇಳ್ತಾನೆ. ಏನಪ್ಪ ಇದು, ಹೇಗಾಗಿ ಸಾಧ್ಯ? ಯಾರೂ ಹೋಗಲಿಲ್ಲ ಅಂತ ಹೇಳ್ತೀಯ, ಆದರೆ ಇದೆಲ್ಲ ಖಾಲಿ ಆಯಿತು ಅಂತ ಹೇಳ್ತೀಯ, ದೊನ್ನೆಗಳು ಮಾತ್ರ ಹಾಗೇ ಇದೆ ಅಂತ ಹೇಳ್ತೀಯ, ಇದು ಹೇಗೆ ಸಾಧ್ಯ, ಯಾರು ಮಾಡೋಕ್ಕೆ ಸಾಧ್ಯ ಅಂತ ಹೀಗೇ ಯೋಚನೆ ಮಾಡ್ತಾ ಇದ್ದಾಗ ಭಟ್ರಿಗೆ ಸಡನ್ನಾಗಿ ಒಂದು ಫ್ಲ್ಯಾಶ್ ಆಗುತ್ತೆ. ಓಹೋ, ಇಂಥ ಕೆಲಸ ಮಾಡಬೇಕಾದ್ರೆ ಖಂಡಿತವಾಗಿ ಇದು ವರ್ಧನೆಯಿಂದಲೇ ಸಾಧ್ಯ, ಅವನೇ ಮಾಡಿರ್ಬೇಕಿದನ್ನು ಅಂಥೇಳಿ ಒಂದು ತೀರ್ಮಾನ ಅವ್ರ ಮನಸ್ಸಿಗೆ ಬರುತ್ತೆ. ಬಂದ ತಕ್ಷಣ ಹೇಳ್ತಾರೆ, ನನಗೆ ಗೊತ್ತಾಗೋಯ್ತು, ವರ್ಧನೆ ಇದು ಮಾಡಿದ್ದು ಅಂಥೇಳಿ. ಇದು ಯಾತಕ್ಕೆ ಹೀಗಾಯಿತು ಅಂತ ಹೇಳಿದ್ರೆ, ಹಿಂದೆ ತಿರುಕಚ್ಚಿ ನಂಬಿ ಮಾಡಿದು ಅಂತ ಹೇಳಿ ಅವ್ರ ಮೇಲೆ ಹಾಕಿದ್ರಲ್ಲ, ಅವ್ರು ಮಾಡಿಲ್ಲ. ತಿರುಕಚ್ಚಿ ನಂಬಿ ಹೇಳಿದ್ದು ಸರಿಯಾಗಿದೆ, ವರದನೆ ತಗೊಂಡು ಸ್ವೀಕರಿಸಿದ್ದು, ಅದು ನಾನು ಅಷ್ಟು ಸ್ವೀಕರಿಸಬಲ್ಲೆ ಅಂತ ಇವಾಗ ತೋರಿಸ್ತಾ ಇದ್ದಾನೆ, ಅವನು ತೋರಿಸ್ಬಿಟ್ಟಿದ್ದಾನೆ. ಅದರಿಂದ ತಿರುಕಚ್ಚಿ ನಂಬಿಗೆ ನೀವು ಮಾಡಿದ್ದ ಅಪರಾಧ ಇದು, ಅದನ್ನು ತೋರಿಸ್ಕೊಡ್ತಾ ಇದ್ದಾನೆ ಅಂಥೇಳಿ ಅವ್ರ ಕಾಲಿಗೆ ಹೋಗಿ ಬಿಡಬೇಕು ನಾವು ಅಂಥೇಳಿ ಹೇಳಿದಾಗ ಅವನು ಅಧಿಕಾರಿನ ಒಪ್ಕೊಂಡ್ಬಿಡ್ತಾನೆ. ಅವ್ರಿಗೂ ಒಂದು ಫ್ಲ್ಯಾಶು, ಹೌದು ನಾನು ತಪ್ಪು ಮಾಡಿದೆ ಅಂಥೇಳಿ ಇಬ್ಬರು ತಿರುಕಚ್ಚಿ ನಂಬಿಯನ್ನು ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡೋದಾಗ ಅಲ್ಲೇ ಅವರು ಓಡಾಡ್ತಾ ಇರ್ತಾರೆ. ಅವರು ವಾಪಸ್ ಹೊರಡಬೇಕು ಅಂತ, ಪೂಂದಮಲ್ಲಿಗೆ ಹೊರಡಬೇಕು ಅಂತ ವಾಪಸ್ ಹೋಗ್ತಾ ಇರ್ತಾರೆ. ಅಲ್ಲೇ ಅಡ್ಡ ನಿಲ್ಲಿಸಿ ಅವ್ರ ಪಾದಕ್ಕೆ ಬಿದ್ದು, ಪಾದಕ್ಕೆ ಬಿದ್ದಾಗ, ಸ್ವಾಮಿ ಭಾಳ ತಪ್ಪು ಮಾಡ್ತೀರಾ, ಅಪಚಾರ ಮಾಡ್ತಿದ್ದೀರಾ, ನೀವು ಅರ್ಚಕರು ಬಂದು ನನ್ನ ಕಾಲಿಗೆ ಬೀಳೋದಾ ಅಂಥೇಳಿ ತುಂಬ ಹೇಳ್ತಾರೆ. ಇಲ್ಲ ನಾವು ತಪ್ಪು ಮಾಡಿರ್ತೀವಿ, ನಮ್ಗೆ ಕ್ಷಮಿಸಬೇಕು ಅಂಥೇಳಿ ಇಬ್ಬರು ಕೇಳ್ಕೊತಾರೆ. ಯಾಕೆ ಅಂತ ಹೇಳಿದಾಗ, ಈ ಕಥೆ ಎಲ್ಲ ಹೇಳಿದಾಗ ಭಗವಂತನೇ ತೊಗೊಂಡಿದ್ದಾನೆ ನಮ್ಗೆ ಗೊತ್ತಾಯಿತು ಅಂತ ಹೇಳಿದಾಗ, ವರದ ಅಂಥೇಳಿ ವರದನಿಗೆಲ್ಲ ಒಪ್ಪಿಸ್ಕೊಂಡು ಇದು ಮಾಡ್ತಾರೆ. ಅಲ್ಲಿಗೆ ಅವರು ಕೂಡ, ಅಧಿಕಾರಿಯು ಕೂಡ, ಇಲ್ಲ ನಾವು ತಪ್ಪು ಮಾಡೋದು, ಇನ್ನು ಮುಂದೆ ನೀವು ಹಿಂದೆ ಹೇಗಿದ್ದರೋ ಹಾಗೇ ಇರ್ತಾಯಿರಿ, ಎಲ್ಲ ಸಮಯದಲ್ಲೂ ನೀವು ಅಲ್ಲಿರಬೇಕು, ಅಲ್ಲಿ ಯಾವಾಗ ಬೇಕಾದ್ರೂ ಅಲ್ಲಿ ಹೋಗ್ಬೋದು, ನೀವು ಸನ್ನಿಧಿಗೆ ಹೋಗ್ಬಿಟ್ಟು ಅದನ್ನು ಭಗವಂತನ ಕಣ್ಕುಳಿರ ಕಟಾಕ್ಷಿಸೋದು ಅಂತ ಹೇಳ್ತಾರಲ್ಲ, ಹಾಗೆ ಚೆನ್ನಾಗಿ ದರ್ಶನ ಮಾಡ್ಬೋದು ಭಗವಂತನ. ನೀವು ಪಾಶರಗಳನ್ನು ಹೇಳ್ಬೋದು, ಬೀಸಣಿಗೆಯನ್ನು ಬೀಸ್ಬೋದು, ನಿಮಗೆ ಫುಲ್ ಅಧಿಕಾರ ಇದೆ ಅಂತ ಹೇಳಿ ಪೂರ್ತಿ ಹೇಳ್ತಾನೆ. ಅಲ್ಲಿಗೆ ಭಗವಂತ ಹೇಳಿದ್ದು ಇವ್ರಿಗೆ ಜ್ಞಾಪಕ ಬರುತ್ತೆ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕೋಣ ಅಂದರೆ ಫುಲ್ ಸ್ಟಾಪ್ ಹಾಕಬೇಕಷ್ಟೇ ತಾನೆ, ಆಯಿತು ಹಾಕ್ಬಿಡೋಣ ಅಂತ ಕ್ಯಾಶುಯಲಾಗಿ ಹೇಳಿರ್ತಾನೆ. ಇಲ್ಲಿ ಮುಗೀತು, ಅವ್ರು ಮಾಡಿಕೊಟ್ಟ ಅಂಥೇಳಿ ತುಂಬ ಸಂತೋಷ ಪಡ್ತಾರೆ. ಅಂದರೆ ಇವರ ಒಂದು ವೈಭವವನ್ನು ಅಲ್ಲಿಂದ ಚೆನ್ನಾಗಿ ಪ್ರಚಾರ ಆಗೋಯಿತು. ಎಂಥ ಭಕ್ತರು ಇವರು ಅಂತ ಹೇಳಿದ್ರೆ, ಭಗವಂತ ಇವ್ರ ಜೊತೆಲಿ ನೇರವಾಗಿ ಮಾತಾಡೋದಷ್ಟೇ ಅಲ್ಲ, ಇವರು ಕೊಟ್ಟ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾನೆ ಭಗವಂತ. ಅವ್ರ ಕೈಯಿಂದ ಕೊಡೋದನ್ನು ಸ್ವೀಕರಿಸ್ತಾನೆ, ಇಷ್ಟಪಟ್ಟು ಸ್ವೀಕರಿಸ್ತಾನೆ. ಕೊಡು ಅಂತ ಹೇಳಿ ಕೇಳಿ ತಗೋತಾನೆ, ಕೊಡು ಅಂತ ಹೇಳಿ ಕೈಗೆ ತಗೊಳ್ಳೋದಷ್ಟೇ ಅಲ್ಲ, ಬಾಯಿಗೆ ಹಾಕು ಅಂಥೇಳಿ ಬಾಯಿಗೂ ಹಾಕಿಸ್ಕೋತಾನೆ. ಅಷ್ಟು ಭಕ್ತಿ ಇವರದ್ದು ಅಂಥೇಳಿ ಅವರ ಭಕ್ತಿಯನ್ನು ತುಂಬ ಎಲ್ಲರೂ ಮೆಚ್ಕೊಂಡು ಇವರಿಗೆ ತುಂಬ ಗೌರವವನ್ನು ಕೊಡೋಕ್ಕೆ ಶುರು ಮಾಡ್ತಾರೆ. ಗೌರವ ಅಂತ ಹೇಳಿದ್ರೆ, ಇವರು ಕಂಡಾಗಿ ಇವರು ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡೋಷ್ಟು, ಆದರೆ ಕಿಂಚಿತ್ತು ಅವರು ಸ್ವೀಕರಿಸಲ್ಲ ಅದನ್ನು. ನನಗೆ ನಮಸ್ಕಾರ ಮಾಡಿಬಿಡಿ, ನಾನು ನಮಸ್ಕಾರಕ್ಕೆ ಯೋಗ್ಯನಲ್ಲ, ಅರ್ಹನಲ್ಲ ಅಂತ ಹೇಳ್ಕೊತಾರೆ. ಅರ್ಹನಲ್ಲ, ಇನ್ನು ಅರ್ಹ ಅಂತ ಹೇಳಿದ್ರೆ ಆ ವರದ ಒಬ್ಬನೇ, ಅವನ ಪಾದಕ್ಕೆ ಬೀಳಬೇಕು, ಅಥವಾ ಆಚಾರ್ಯರು, ಯಾಮನಾಚಾರ್ಯರಲ್ಲ, ಆಚಾರ್ಯರ ಪಾದಕ್ಕೆ ಬೀಳಬೇಕು ಅಷ್ಟೇ ಹೊರತು ಇನ್ಯಾರ ಪಾದಕ್ಕೂ ಬೀಳಬಾರ್ದು. ನನ್ನ ಪಾದಕ್ಕಂತೂ ಖಂಡಿತ ಬೀಳಬೇಡಿ, ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ನಿರಹಂಕಾರಿ ನಿರ್ಲಿಪ್ತತೆ ಅವರಿಗಿದೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಅನೇಕ ವಿಷಯಗಳಲ್ಲಿ ಅವರ ಒಂದು ಹಿರಿಮೆ ಗೊತ್ತುಪಡಿಸ್ತಾನೆ ಭಗವಂತ ಅನ್ನೋದು. ಹಾಗೆಯೇ ಮತ್ತೊಂದು ಸ್ವಾರಸ್ಯಕರವಾದ ಒಂದು ವಿಷಯ, ಒಂದು ಘಟನೆ ನಡೆಯುತ್ತೆ. ಒಂದು ಸಂದರ್ಭದಲ್ಲಿ ಇವರು ಆ ಊರಿನಲ್ಲಿ ಒಂದು ಕ್ಷಾಮ ಉಂಟಾಗ್ಬಿಡುತ್ತೆ. ಕ್ಷಾಮ ಅಂತ ಹೇಳಿದ್ರೆ ಬರಗಾಲ, ಮಳೆಯೇ ಇಲ್ಲ, ಅನಾವೃಷ್ಟಿಯಾಗಿ ಬಹಳ ಕಾಲ ಹಾಗೆ ಇದ್ಬಿಡುತ್ತೆ. ರಾಜನಿಗೆ ಗಾಬರಿ ಆಗುತ್ತೆ, ಇದೇನಿದು ಹೀಗೆ ಅನಾವೃಷ್ಟಿ ಆಗೋಯ್ತಲ್ಲ, ಬರಗಾಲ ಬಂತು, ಪೈರು ಪಚ್ಚೆ ಎಲ್ಲ ಒಣಗಿ ಹೋಗ್ತಾ ಇದೆ, ಏನೂ ಇಲ್ಲ,
ಮುಂದಕ್ಕೆ ನಮ್ಮ ಗತಿ ಏನು, ಜನಗಳ ಗತಿ ಏನು, ಹೀಗಾಗ್ಬಿಡುತ್ತಲ್ಲ, ಏನು ಮಾಡೋದು ತುಂಬ ಅವನಿಗೆ ವ್ಯಥೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಳೆ ಬರಬೇಕು, ಹೇಗಾದರೂ ಮಳೆಯನ್ನು ಬರೆಸೋಕ್ಕೆ ಏನಾದರೂ ಉಪಾಯ ಇದೆಯಾ ಅಂತ ಯೋಚನೆ ಮಾಡಲಾಗಿ ಒಂದು ಸಭೆ ಸೇರಿಸಿ ಎಲ್ಲ ಕೇಳ್ತಾನೆ. ಅವಾಗೆಲ್ಲರೂ ಹೇಳ್ತಾರೆ, ಇಲ್ಲಿ ಮಠಾಧಿಪತಿಗಳಿದಾರಲ್ಲ ಅವ್ರನ್ನ ಕರೆಸಿ ಕೇಳಿದ್ರೆ ಅವ್ರು ಏನಾದರೂ ಇದಕ್ಕೆ ಒಂದು ಇದು ಕೊಡ್ತಾರೆ, ಉಪಾಯವನ್ನು ಹೇಳ್ತಾರೆ, ಮಾಡಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಆವಾಗ ಕರೆಸೋಣ, ಯಾರು ಬೆಸ್ಟ್ ಇಲ್ಲಿರೋದು ಅಂತ ಹೇಳಿದ್ರೆ ಅಲ್ಲೇ ತಿರುಪಗುಳಿ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು ಮಠ ಇದೆ, ಅದಕ್ಕೆ ಯಾದವ ಪ್ರಕಾಶರೇ ಹೆಡ್ ಆಗಿದ್ದಾರೆ. ಅವರು ತುಂಬ ಪ್ರಸಿದ್ಧ ಪುರುಷರವರು, ಮಹಾವಿದ್ವಾಂಸರವರು. ಅವರು ಅನೇಕ ಜನ ಶಿಷ್ಯರನ್ನ ತಯಾರು ಮಾಡ್ತಾ ಇದ್ದಾರೆ. ಅವ್ರಿಗೆ ಅನೇಕ ಸಿದ್ಧಿಗಳೆಲ್ಲ ಇದೆ, ಮಂತ್ರಸಿದ್ಧಿಗಳೆಲ್ಲ ಇದೆ, ಅವ್ರನ್ನ ಕರೆಸೋಣ ಅಂಥೇಳಿ ತೀರ್ಮಾನ ಮಾಡಿ ಅವ್ರನ್ನ ಕರೆಸಿ ಅವರಿಗೆ ಈ ಕಥೆ ಎಲ್ಲ ಹೇಳ್ತಾರೆ. ಬರಗಾಲ, ಮಳೆ ಇಲ್ಲ, ತುಂಬ ಕಷ್ಟ ಇದೆ, ಜನಗಳಿಗೆಲ್ಲ ನಮ್ಮ ರಾಜ್ಯದ ಜನಗಳಿಗೆಲ್ಲ ಹಿಂಸೆ ಆಗ್ತಾ ಇದೆ, ತೊಂದರೆ ಆಗಿಬಿಡುತ್ತೆ, ಮುಂದಕ್ಕೇನು ಅನ್ನವೇ ಇರೋಲ್ಲ, ಆಹಾರವೇ ಇರೋಲ್ಲ, ಅಂಥ ಪರಿಸ್ಥಿತಿ ಅಂತೆಲ್ಲ ಹೇಳ್ದೆ. ಅಯ್ಯೋ ಇಷ್ಟೇ ತಾನೆ, ಇದಕ್ಕೆ ಯಾಕೆ ಇಷ್ಟೆಲ್ಲ ಸುತ್ತಿ ಬಳಸಿ ಇದು ಮಾಡ್ತೀರಾ ಅಂತ ಯಾದವ ಪ್ರಕಾಶ್ ಯೂಶಲಿ ಅವರ ಒಂದು ಅಹಂಕಾರ ಇರುತ್ತೆ. ಅಹಂಕಾರ ಅಂತ ಹೇಳಿದ್ರೆ ತಾನು ದೊಡ್ಡವನು ಅಂಥೇಳಿ ಆ ಟಿ ವಿ ಇದೆಯಲ್ಲ ಅದನ್ನು ತೋರಿಸೋ ಅಂಥ ವ್ಯಕ್ತಿ ಅಂತ ಎಲ್ಲ ಹೇಳ್ತಾರೆ. ಅವ್ರೇನು ಮಾಡ್ತಾರೆ, ಇಷ್ಟೇ ತಾನೆ, ಈ ಯಾದವ ಪ್ರಕಾಶ ಇರೋವಾಗ ಯಾಕೆ ನೀವು ಯೋಚನೆ ಮಾಡ್ತೀರಾ, ಇವನು ಹೇಳಿದರೆ ಮಳೆ ಬರಬೇಕು ಅಂತ ಹೇಳಿದ್ರೆ ಮಳೆ ಧಾಡ ಅಂತ ಹುಯ್ಯತ್ತೆ, ಹಾಗೆ ನಿಲ್ಲು ಅಂತ ಹೇಳಿದ್ರೆ ನಿಂತು ಹೋಗುತ್ತೆ ಮಳೆ, ಆ ಶಕ್ತಿ ಇರೋವನು ಇಟ್ಕೊಂಡು ನೀವು ಯಾಕೆ ವರಿ ಮಾಡ್ಕೋತೀರಾ ಅಂತೆಲ್ಲ ತುಂಬ ಹೇಳ್ತಾರೆ ಅವರು. ಎಲ್ಲರಿಗೂ ರಾಜನಿಗೆ ಎಲ್ಲರಿಗೂ ಸಭೆ ಎಲ್ಲ ಖುಷಿ ಆಗ್ಬಿಡುತ್ತೆ. ಅರಮನೆಯವ್ರಿಗೆ ಆಹಾ ಇಂಥವ್ರು ನಮ್ಗೆ ಸಿಕ್ಬಿಟ್ರು, ಇನ್ನೇನು ನಮ್ಗೆ ಯೋಚನೆ ಇಲ್ಲ ಅಂಥೇಳಿ, ನಿಮ್ಗೆ ಅಷ್ಟೇ ತಾನೇ, ಇದಕ್ಕೇನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೇನಿಲ್ಲ, ಒಂದು ಯಾಗ ಮಾಡಬೇಕಷ್ಟೆ, ಒಂದು ಯಜ್ಞ ಮಾಡಬೇಕು, ಮಾಡಿದ್ರೆ ಮಳೆ ಬರುವಂಥ ಯಜ್ಞವನ್ನು ಮಾಡಿದ್ರೆ ಆಗತ್ತೆ. ಯಜುರ್ವೇದದಲ್ಲಿ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದೆ, ಅದೆಲ್ಲ ಮಾಡಿ ನನಗೆ ಅನುಭವ ಇದೆ, ನಾನು ಮಾಡಿಸ್ಕೊಡ್ತೀನಿ ಅಂಥೇಳಿ ಹೇಳ್ಬಿಡ್ತಾರೆ. ಸರಿ ಆಯಿತು, ಹಾಗೆ ಮಾಡಿಸಿ ಅಂತ ಹೇಳಿ ತಾವು ನಡೆಸ್ಕೊಡ್ಬೇಕು ಅಂಥೇಳಿ ರಾಜ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಒಂದು ಷರತ್ತು, ಅದನ್ನು ನೀವು ನಡೆಸ್ಕೊಟ್ರೆ ಮಾತ್ರ ಆಗತ್ತೆ, ನಾನು ಇದು ಮಾಡ್ತೀನಿ ಅಂತೇಳಿ. ಏನು ದಯವಿಟ್ಟು ಹೇಳಿ, ಏನು ಹೇಳಿದ್ರೂ ಕೂಡ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ರಾಜ ಹೇಳ್ತಾರೆ. ಅದಕ್ಕೇನೂ ಇಲ್ಲ, ಇಲ್ಲಿರೋ ನಿಮ್ಮ ರಾಜ್ಯದಲ್ಲಿರೋ ಅಷ್ಟೂ ದೇವಾಲಯಗಳು ಕೂಡ ನನ್ನ ಕಂಟ್ರೋಲ್ ಇರಬೇಕು ಅಂತ. ಇವರ ಕಂಟ್ರೋಲ್ ಯಾತಕ್ಕದಕ್ಕೆ ಮಳೆ ಬರೆಸೋದಕ್ಕೆ ಅನ್ನೋದು ಗೊತ್ತಿಲ್ಲ, ಆದರೆ ಕಂಟ್ರೋಲ್ ಇರಬೇಕು ನನಗೆ, ನಾನು ಹೇಳಿದಂತೆ ದೇವಾಲಯಗಳ ಒಂದು ಆಡಳಿತ ಎಲ್ಲ ನಡೀಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಅದು ಬೇಕಾಗಿತ್ತು, ದೇವಾಲಯಗಳಿಗೆ ಕಂಟ್ರೋಲು. ಅದಕ್ಕೆ ಇದನ್ನು ಅವಕಾಶ ಉಪಯೋಗಿಸ್ಕೊಂಡ್ರು ಅಂತ ಕಾಣುತ್ತೆ. ಅದಕ್ಕೆ ಆಯಿತು, ತಮ್ಮ ಚಿತ್ತ, ತಾವು ಹೇಗೆ ಹೇಳಿದ್ರೆ ಹಾಗೆ, ನಮಗೆ ಮಳೆ ಬರೆಸಬೇಕು ಮತ್ತು ಜನಗಳೆಲ್ಲ ಸಂತೋಷವಾಗಿರಬೇಕು, ಸುಭಿಕ್ಷತೆ ಇರಬೇಕು ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಸರಿ ಆಯಿತು, ಕಂಡೀಷನ್ನು ಅದರಲ್ಲಿ ಯಾವ ಕಂಡೀಷನ್ ಹಾಕಿರೋ ದೇವಾಲಯದಲ್ಲಿ ತಾವು ಇಂಟರ್ಫಿಯರ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕ್ಬಿಡ್ತಾರೆ ಯಾದವ ಪ್ರಕಾಶ. ಆಯಿತು ಅಂತ ಇವನು ಒಪ್ಕೊಂಡ್ಬಿಟ್ಟು ಹೇಳ್ತಾನೆ, ಏನಪ್ಪ ಕಂಡೀಷನ್ನು ಅಲ್ಲಿ ಅಂತ ಹೇಳಿದ್ರೆ, ಎಲ್ಲಿ ಮಾಡ್ತೀರಾ ಅಂತ ಕೇಳ್ತಾನೆ, ಯಾಗ ಎಲ್ಲಿ ಅಂತ. ಅದಕ್ಕೆ ನಾನು ಆಗಲೇ ತೀರ್ಮಾನ ಮಾಡಿಬಿಟ್ಟೆ, ನನ್ನ ಮನಸ್ಸಿಗೆ ಬಂದುಬಿಡ್ತೇನೆ ನೀವು ಹೇಳೋವಾಗಲೇ. ಯಾವುದು ಅಂತ ಹೇಳಿದ್ರೆ, ಈ ವರದರಾಜ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದೇ ಬೆಸ್ಟ್ ಪ್ಲೇಸು, ಅಲ್ಲೇ ಯಾಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅದು ಯಾಗ ಭೂಮಿ, ಅದು ಬ್ರಹ್ಮ ಹಿಂದೆ ಒಂದು ಸಲ ಅಲ್ಲಿ ಯಜ್ಞವನ್ನು ಮಾಡಿದಾಗ ಅಲ್ಲಿಂದ ವರದರಾಜ ಸ್ವಾಮಿ ಉದ್ಭವವಾಗಿದ್ದು, ಅತ್ತಿಗಿರಿ ವರದರಾಜ ಉದ್ಭವವಾಗಿದ್ದು, ಆದ್ದರಿಂದ ಅದೇ ಯಾಗ ಭೂಮಿ ಆದ್ದರಿಂದ ಅಲ್ಲೇ ಮಾಡಬೇಕು ಅಂತ ಒಂದು ತೀರ್ಮಾನ ಆಯಿತು. ಸರಿ ಆಯಿತು ಅಂತ. ಸೊ ಅತ್ತಿಗಿರಿ ವರದರಾಜ ಸ್ವಾಮಿ ದೇವಾಲಯವು ಕೂಡ ಇವ್ರ ಕಂಟ್ರೋಲ್ ಬಂದ್ಬಿಡ್ತು. ಈಗ ಬಂದಿದ್ದನ್ನು ಫಸ್ಟ್ ಏನು ಹೇಳಿದ್ರು, ನಾಳೆಯಿಂದನೇ ಇದು ಬರಬೇಕು ಅಂಥೇಳಿ ರಾಜಾಜ್ಞೆ ಆಯಿತು, ಹೊರಡಿಸಾಯಿತು. ನಾಳೆಯಿಂದನೇ ಏನು ಕಂಡೀಷನ್ನು ಅಂತ ಹೇಳಿದ್ರೆ, ಅಲ್ಲಿ ಯಾವ ವಿಧವಾದಂಥ ದಾನಗಳು ಆಗಬಾರ್ದು, ಭಗವಂತನ ಪ್ರಸಾದ ಕೊಡ್ತಾರಲ್ಲ ಪ್ರಸಾದವೂ ಕೊಡಬಾರ್ದು ಅಂತ ಒಂದು ಆಜ್ಞೆ ಹಾಕ್ಬಿಡ್ತಾರೆ. ಅನಾದಿ ಕಾಲದಿಂದ ಪ್ರತಿನಿತ್ಯವೂ ಕೂಡ ವರದರಾಜನಿಗೆ ನೈವೇದ್ಯ ಅಂತ ಮಾಡಿ ಅದನ್ನು ಪ್ರಸಾದ ಅಂತ ವಿತರಣೆ ಮಾಡ್ತಾ ಇದ್ವಲ್ಲ, ಅದು ಕಟ್ಟಾಗೋಯ್ತಲ್ಲ ಅಂಥೇಳಿ ಈ ಇವ್ರಿಗೆ ದೇವಾಲಯದ ಅಧಿಕಾರಿಗೆ ಮತ್ತು ಭಟ್ರಿಗೆ ಇವರಿಗೆಲ್ಲ ಇದು ಯೋಚನೆ ಆಗೋಯ್ತು, ಏನು ಹೀಗಾಗೋಯ್ತಲ್ಲ, ನಂಬಿಗಳಲ್ಲೇ ಇದ್ದಾರೆ, ಅವ್ರಿಗೂ ಯೋಚನೆ ಆಯಿತು, ಹೀಗೆ ಮಾಡಿಬಿಟ್ರಲ್ಲ, ಇದೇನಿದು ಅಂಥೇಳಿ. ಅದಕ್ಕೆ ಅಲ್ಲಿಂದ ಏನು ತಡೆಯಾಜ್ಞೆ, ಏನು ಕೊಡಬಾರ್ದು ಅಂತ. ಆದರೆ ಭಕ್ತಾದಿಗಳೆಲ್ಲ ಬಂದು ಕ್ಯೂನಲ್ಲಿ ನಿಂತ್ಕೋತಾರೆ, ಅವ್ರಿಗೇನು ಹೇಳೋದು, ಪ್ರಸಾದ ಇಲ್ಲ ಅಂತ ಹೇಳೋದಾ, ಇದು ಮೊಟ್ಟ ಮೊದಲು ಈ ನಮ್ಮ ಇದರಲ್ಲಿ ಆಗ್ತಾ ಇದೆಯಲ್ಲ ಅಂಥೇಳಿ ತುಂಬ ಯೋಚನೆ ಮಾಡ್ತಾರೆ. ಅದಕ್ಕೆ ಸರಿ ಆಜ್ಞೆ ಇರೋದರಿಂದ
ಅವರು ಅಲ್ಲಿಂದ ರಾಜ ಏನು ಮಾಡ್ತಾನೆ, ಆಜ್ಞೆ ಹೊರಡಿಸ್ಬಿಟ್ಟು ನಿಲ್ಲಿಸ್ಬಿಡ್ತಾನೆ ದುಡ್ಡು ಕೊಡೋದು. ಯಾಕೆಂದರೆ ಆ ರಾಜನ ಒಂದು ಆಶ್ರಯದಲ್ಲಿ ನಡೀತಾ ಇತ್ತು ಇದೆಲ್ಲ, ಅದು ನಿಲ್ಲಿಸ್ಬಿಡ್ತಾನೆ. ಅದಕ್ಕೆ ದುಡ್ಡು ಇಲ್ವಲ್ಲ, ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಂಬಿಗಳು ಹೇಳ್ತಾರೆ, ತಿರ್ಕಚ್ಚಿ ನಂಬಿಗಳು, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಧನ ಸಹಾಯ ಬೇಕು, ಅಷ್ಟೇ ತಾನೆ, ನಾನು ಮಾಡ್ತೀನಿ, ಅದನ್ನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೂರೇಶ ಅಂತ ಒಬ್ಬ ಇದ್ದಾನೆ. ಅವನ ಬಗ್ಗೆ ಹಿಂದೆ ಹೇಳಿದ್ವೋ ಇಲ್ವೋ ಗೊತ್ತಿಲ್ಲ. ಮುಂದೆ ರಾಮಾನುಜರಿಗೆ ತುಂಬ ಹತ್ತಿರದ ಒಂದು ಇದರಲ್ಲಿ ಶಿಷ್ಯನಾಗಿದ್ದು ಅವರು ಸೇವೆ ಮಾಡ್ತಿರ್ತಾನೆ. ಪೂರ್ತಿ ಅವರಿಗೆ ಸಮರ್ಪಣೆ ಮಾಡ್ಕೊಂಡು ತನ್ನನ್ನು ಮಾಡ್ತಿರ್ತಾನೆ. ಅವನು ಕೂರಮ್ಮನ ಊರಲ್ಲಿ ವಾಸ ಮಾಡ್ತಿರೋದು. ಮಹಾ ಧನಿಕರು ಅವರ ತಂದೆಯವರೆಲ್ಲ, ಧಾರಾಣಿಗಳು. ಎಷ್ಟು ದಾರ ಅಂತ ಹೇಳಿದ್ರೆ ಅನ್ನದಾನ ಅನ್ನೋದು ಯಾವಾಗಲೂ ಮಾಡ್ತಿರ್ತಾರೆ. ದಿನ ಪೂರ್ತಿ ರಾತ್ರಿ 12 ಗಂಟೆವರೆಗೂ ಅನ್ನದಾನ ಅಂತ ಆಗ್ತಾ ಇರುತ್ತೆ, ಕೊಡ್ತಾ ಇರುತ್ತೆ ಬಂದು ಜನಗಳಿಗೆ. ಅವ್ರ ಮನೆ ಬಾಗಿಲಂತೂ ಯಾವಾಗಲೂ ಬಿಚ್ಚಿದ ಬಾಗಿಲು ಅಂತ ಹೇಳ್ತಾರಲ್ಲ ಆಗಿರುತ್ತೆ ಅಂತ, ಅಷ್ಟು ದಾನ ಮಾಡೋವಂಥವ್ರು. ಅವ್ರಿಗೂ ತಿರುಕಚ್ಚಿ ನಂಬಿಗೂ ತುಂಬ ಹತ್ತಿರ ಸಂಬಂಧ ಅಂತ ಹೇಳಿದ್ರೆ ಬಂದು ಹೋಗಿ ಮಾಡ್ತಿರ್ತಾರೆ. ಒಂಥರ ಭಕ್ತಿ ಗೌರವ ಇರುತ್ತೆ ತಿರುಕಚ್ಚಿ ನಂಬಿ ವಿಷಯದಲ್ಲಿ. ಹಾಗೆ ಇಟ್ಕೊಂಡಿರೋದ್ರಿಂದ ಅವನಿಗೆ ಕೂರೇಶನಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಅವ್ನು ನಡೆಸ್ಕೊಡ್ತಾನೆ. ಎಲ್ಲ ಕಡೆಯೂ ದಾನ ಮಾಡ್ತಾ ಇದ್ದಾನೆ, ಇಲ್ಲಿ ದೇವಾಲಯದಲ್ಲಿ ಮಾಡಲ್ಲ ಅಂತ ಹೇಳ್ತಾನ ಅಂತ ಹೇಳ್ಬಿಟ್ಟು ಮಾಡಿ ಹೇಳಿದ ತಕ್ಷಣ ಅವನು ಭಾಳ ಸಂತೋಷವಾಗಿ ಎಲ್ಲ ಅರೇಂಜ್ ಮಾಡ್ತಾನೆ. ಅದಕ್ಕೆ ಬೇಕಾಗಿರೋದು ಇದೆಲ್ಲ ಸಿಕ್ಕತ್ತೆ. ಅದರಿಂದ ರೆಡಿ ಆಗೋಯ್ತು. ಆವತ್ತಿನ ದಿವಸಕ್ಕೆ ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಜನಗಳೆಲ್ಲ ಕಾಯ್ತಾ ಇದ್ದಾರೆ, ಕೊಡಬೇಕು, ಇದು ಸ್ವೀಕರಿಸಬೇಕು ಪ್ರಸಾದ ಅಂತ. ಇವರು ಕೂಡ ರೆಡಿಯಾಗಿದ್ದಾರೆ, ಕೊಡ್ತಾ ಇದ್ದಾರೆ. ಅಲ್ಲಿಂದ ಯಾದವ ಪ್ರಕಾಶರು ಬಂದರು. ಅವ್ರು ಗೊತ್ತಿರುತ್ತೆ ಏನೋ ಮಾಡ್ತಾರೆ ಹೀಗೆ ಅಂತ, ಅದು ಚೆಕ್ ಮಾಡೋಕ್ಕೋಸ್ಕರ ಬರ್ತಾನೆ. ಇಲ್ಲಿ ಚೆಕ್ ಮಾಡೋಕ್ಕೆ ಬಂದರೋ ಅಥವಾ ಅಲ್ಲಿ ಯಾಗಭೂಮಿ ನೋಡೋಕ್ಕೆ ಬಂದರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ಬಂದಾಗ ಈಗ ನಡೀತಾ ಇದೆ, ನಾನು ಬೇಡ ಅಂತ ಹೇಳಿದ್ದೆ, ರಾಜಾಜ್ಞೆ ಇದೆ, ಆದರೂ ನೀವು ಮಾಡ್ತಾ ಇದ್ದೀರಾ ಅಂಥೇಳಿ ಗದರಿಸ್ತಾರೆ ಜೋರಾಗಿ. ಅದಕ್ಕೆ ಇಲ್ಲ, ನಾವು ಅನಾದಿ ಕಾಲದಿಂದ ಮಾಡ್ತಾ ಇರೋದು ಇದನ್ನು, ಭಕ್ತಾದಿಗಳು ಬಂದಾಗ ಅವರಿಗೆ ಪ್ರಸಾದ ಇಲ್ಲ ಅಂತ ಹೇಗೆ ಹೇಳೋದು, ಯಾವ ಬಾಯಲ್ಲಿ ನಾವು ಹೇಳೋಕ್ಕಾಗತ್ತೆ, ಮಾಡೋಕ್ಕಾಗಲ್ಲ. ಅದನ್ನು ಮಾತ್ರ ನಾವು ತಪ್ಪಿಸ್ಬಾರ್ದು. ಅದು ಅಲ್ಲದೆ ಮಳೆ ಬರೆಸೋ ಯಾಗಕ್ಕೂ ಈ ಒಂದು ಪ್ರಸಾದ ವಿನಿಯೋಗಕ್ಕೆ ಏನು ಸಂಬಂಧ ಇದೆ ಅಂತಾರೆ. ಸಂಬಂಧ ಎಲ್ಲ ಕೇಳೋಕ್ಕೆ ನಿಮ್ಗೆ ಯಾವ ಅಧಿಕಾರವೂ ಇಲ್ಲ, ಆಜ್ಞೆ ಅಂದರೆ ಆಜ್ಞೆ ಅಷ್ಟೇ ಅಂತ ಅವರು ತುಂಬ ಜೋರು ಮಾಡ್ತಾರೆ. ಅವ್ರ ಸ್ವಭಾವ ಅದು ಹಾಗೆ. ಅದಕ್ಕೋಸ್ಕರ ಇದು ಮಾಡಿ ಕೊನೆಗೆ ಈಗ ಬಂದು ನಿಂತಿದ್ದಾರೆ. ಅವ್ರಿಗೆ ಏನು ಮಾಡೋದು ಅಂತ ಎಲ್ಲರೂ ಓಡಿಸಿ ಅಂತಾರೆ ಯಾದವ ಪ್ರಕಾಶರು. ಅಷ್ಟು ಜನ ಓಡಿಸಿ ಮತ್ತು ಈ ಪ್ರಸಾದ ಇದೆಯಲ್ಲ ಮಾಡಿ ಹೋಗಿ ತೊಗೊಂಡೋಗಿ ಚೆಲ್ಲಿ ಅದನ್ನು ಎಲ್ಲಾದರೂ ಬೀದಿಲಿ ಅಂತಾರೆ. ಅಷ್ಟು ಥರ ಕಠಿಣವಾಗಿ ಮಾತಾಡೋವಂಥವ್ರು. ಹಾಗೆ ಮಾತಾಡಿದ್ದು ಮಾಡಿಬಿಡ್ತಾರೆ. ಇವರೆಲ್ಲ ತುಂಬ ಬೇಸರ ಆಗುತ್ತೆ. ಅಯ್ಯೋ ಏನು ಹೀಗೆ ಮಾಡ್ತಾ ಇದ್ದಾರಲ್ಲ, ರಾಜಾಜ್ಞೆ ಅನ್ನೋ ಹೆಸರಲ್ಲಿ ಮಾಡ್ತಾ ಇರಲ್ಲ, ರಾಜನ ಕೈಗೆ ಹಾಕೊಂಡ್ಬಿಟ್ಟಿದಾರಲ್ಲ ಇವರು ಅಂಥೇಳಿ ಇದು ಮಾಡ್ತಾರೆ. ಕೊನೆಗೆ ಆಯಿತು, ಅವರು ಹೊರಟಾಗಿ ಬೇರೆ ದಾರಿ ಇಲ್ಲ, ಎಲ್ಲರನ್ನೂ ಮನಸ್ಸಿಲ್ಲದೆ ಅಲ್ಲಿ ಬಂದು ಭಕ್ತರೆಲ್ಲ ಈ ಥರ ಆಗಿದೆ ಅಂಥೇಳಿ ಹೇಳಿ ಕಳಿಸ್ಬಿಡ್ತಾರೆ. ರಾಜಾಜ್ಞೆ ಇದೆಯಂತೆ, ದಯವಿಟ್ಟು ನಮ್ಗೆ ಕ್ಷಮಿಸಬೇಕು ಅಂಥೇಳಿ ಕಳಿಸ್ಬಿಡ್ತಾರೆ. ಆಯಿತು. ಆಮೇಲೆ ರಾಜನ್ನೇ ಹೋಗಿ ನೋಡ್ಕೊಂಬರ್ಬೇಕು ಅಂಥೇಳಿ ಕೂರೇಶನಿಗೂ ರಾಜನಿಗೂ ಒಂದು ಸಂಬಂಧ ಇರುತ್ತೆ. ಸಂಬಂಧ ಅಂತ ಹೇಳಿದ್ರೆ ಒಂದು ಹಿಂದೆ ಎಲ್ಲ ಯಾವುದೋ ಬೇರೆ ಘಟನೆಗಳಿಂದ ಇವನು ಯಾವಾಗ ಬೇಕಾದ್ರೂ ಬಾಪ ನಾನು ನೋಡ್ಬೋದು ನೀನು ಅಂಥೇಳಿ ರಾಜ ಕೂರೇಶನಿಗೆ ಹೇಳಿರ್ತಾರೆ. ಒಂಥರ ಫ್ರೆಂಡ್ಶಿಪ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ಅವನು ಕರ್ಕೊಂಡು ನಮ್ಮ ಇವರು ನಂಬಿಗಳನ್ನು ಕರ್ಕೊಂಡು ಇಬ್ಬರು ಹೋಗ್ತಾರೆ. ಹೋಗಿ ರಾಜನ್ನ ಪ್ರಾರ್ಥನೆ ಮಾಡ್ಕೋತಾರೆ. ಇದು ಮಳೆ ಬರೋದು ಅನ್ನೋದು ಸರಿ ಆಗಬೇಕಾದ್ದು, ಅದಕ್ಕೂ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗಕ್ಕೂ ಏನು ಸಂಬಂಧ ಇದೆ, ಯಾತಕ್ಕೀಗೆ ತಡಿತೀರಾ, ದಯವಿಟ್ಟು ಅದನ್ನು ಬಿಟ್ಕೊಡ್ಬೇಕು, ಪ್ರಸಾದ ವಿನಿಯೋಗ ನಡೀಲಿ ದೇವಸ್ಥಾನದಲ್ಲಿ ತುಂಬ ಕೇಳ್ಕೊತಾರೆ. ಅದಕ್ಕಿಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಮಳೆ ಬರಬೇಕು, ನೀವು ಪ್ರಸಾದ ವಿನಿಯೋಗ ಅಂದರೆ ಏನೋ ಕೆಲವ್ರಿಗೆ ಮಾತ್ರ ಆಗುತ್ತೆ, ಆದರೆ ನಾನು ಇಡೀ ರಾಜ್ಯವನ್ನೇ ನೋಡ್ತಾ ಇದ್ದೀನಿ, ಅವ್ರಿಗೆ ಅಷ್ಟು ಜನಕ್ಕೂ ಹೋಗ್ಬಿಡುತ್ತಲ್ಲ, ಅನ್ನ ಆಹಾರ ಇಲ್ಲದೆ ಆಗ್ಬಿಡುತ್ತಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋಕ್ಕೋಸ್ಕರ ಮಳೆ ಬರಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾದವ ಪ್ರಕಾಶರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಕಂಡೀಷನ್ ಹಾಕಿದ್ದಾರೆ, ನಾನು ಒಪ್ಕೊಂಡಿದ್ದೀನಿ, ಅದರಿಂದ ಇದೇನು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತಾರೆ. ನಾನು ಕ್ಷಮಿಸಬೇಕು ಅಂತ ರಾಜ ಇದು ಮಾಡಿಬಿಡ್ತಾರೆ. ಆಯಿತು, ಅವ್ರು ಇನ್ನೇನು ವಿಧಿ ಇಲ್ಲ, ಬಂದುಬಿಟ್ಟಿದ್ದಾರೆ ಅಷ್ಟೇ. ಅಯ್ಯೋ ಹೀಗಾಗೋಯ್ತಲ್ಲ ಅಂತ ವರಿ ಮಾಡಿ ಕೂತ್ಕೊಂಡಿದ್ದಾರೆ. ಹೀಗೆ ಕೂತಿರೋವಾಗ ವರದ ಬರ್ತಾನಲ್ಲಿ. ಈ ಥರ ಕಷ್ಟಗಳು ಬಂದಾಗೆಲ್ಲ ವರದ ಬರ್ತಾರೆ. ಏನು ತಿರ್ಕಚ್ಚಿನಿ, ಯಾತಕ್ಕೆ ಯೋಚನೆ ಮಾಡ್ತಾ ಇದೆಯಾ, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದೆ. ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಪ್ಪ ಇದೆ, ಎಲ್ಲ ಗೊತ್ತಾಗುತ್ತೆ ನಿನಗೆ, ನಾನು ಹೇಳಬೇಕಾ, ನಿನ್ನ ಬಾಯಿಂದ ಬರಲಿ ಹೇಳು ಅಂತ ಹೇಳಿ ಇದು ಮಾಡ್ತಾರೆ. ಅವಾಗ ಈಗ ಆಯಿತು ಅಂತೆಲ್ಲ ಹೇಳೋದಕ್ಕೆ, ಓಹೋ ಯಾದವ ಪ್ರಕಾಶರು ಹಾಗೆ ಹೇಳ್ತಾ ಇದ್ದಾರಾ, ಅವರು ಯಜ್ಞ ಮಾಡಿದ್ರೆ ಆಗತ್ತೆ, ಮಳೆ ಬರುತ್ತೆ ಅಂತ ಹೇಳ್ತಾರಾ,
ಆದರೆ ಅದಕ್ಕೋಸ್ಕರವಾಗಿ ಇದನ್ನು ನಿಲ್ಲಿಸ್ತಾ ಇದ್ದಾರಾ? ಮಳೆ ಬರದೇ ಇರೋ ಕಾರಣ ಏನು? ಅಧರ್ಮ ನಡೀತಾ ಇದೆ, ಆದ್ದರಿಂದ ಮಳೆ ಬರಲ್ಲ. ಮಳೆ ಬರದೇ ಇರೋದಕ್ಕೂ ಅಧರ್ಮವೇ ಕಾರಣ ರಾಜ್ಯದಲ್ಲಿ. ಹಾಗೆಯೇ ಅತಿವೃಷ್ಟಿ ಆಗೋದಕ್ಕೂ ಸಿಕ್ಕಾಪಟ್ಟೆ ಮಳೆ ಬಂದರೂ ಕೂಡ ಹೀಗೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ, ಪೈರ್ಗೀರ್ ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಇಲ್ಲದೆ ಹೇಳಿದ್ರೆ ಮಳೆ ಇಲ್ಲದೆ ಇದ್ದರೆ ಎಲ್ಲ ಡ್ರೈ ಆಗಿ ಹಾಳಾಗುತ್ತೆ, ಒಟ್ಟಿನಲ್ಲಿ ಹಾಳು ಅಷ್ಟೇ. ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಕೂಡ ತಪ್ಪು, ಅದೆರಡೂ ಅಧರ್ಮದಿಂದ ಆಗತ್ತೆ. ಆ ಧರ್ಮ ಚೆನ್ನಾಗಿದ್ದರೆ ಆವಾಗ ಮಳೆ ತಾನಾಗಿಯೇ ಬರುತ್ತೆ ಅಂಥೇಳಿ ಹೇಳಿಬಿಟ್ಟು ಈಗ ಆ ಧರ್ಮ ಇದೆ, ಇವರು ನಿಲ್ಲಿಸಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗೆ ಮಾಡಬಾರ್ದು. ಮಳೆ ಬರೋದಕ್ಕೆ ನಾನು ಒಂದು ಉಪಾಯ ಹೇಳ್ತೀನಿ, ಹಾಗೆ ಮಾಡಿದ್ರೆ ಆಗತ್ತೆ. ಇನ್ನೇನು ಬೇಕಾಗಿಲ್ಲ, ವಿಸ್ತಾರವಾಗಿ ಮಾಡಬೇಕು ಅಂತೇನೂ ಇಲ್ಲ. ಅದು ಜಂಬದಿಂದ ಢಂಬದಿಂದ ಮಾಡಿದ್ರೆ ಅದಕ್ಕೇನೂ ಪ್ರಯೋಜನ ಇಲ್ಲ, ವ್ಯಾಲ್ಯೂ ಇಲ್ಲ ಅಂಥೇಳಿ. ನೀನು ಏನಪ್ಪ ಹೇಳ್ತೀಯ, ಸುಲಭದ್ದು ಹೇಳು, ಅದನ್ನು ಮಾಡೋಣ ಅಂಥೇಳಿ ತಿರುಕಚ್ಚಿನ ಮೇಳು ಹೇಳ್ತಾರೆ. ಅದಕ್ಕೇನೂ ಇಲ್ಲ, ಒಬ್ಬ ಮಹಾಪುರುಷ ಇದ್ದರೆ ಸಾಕು, ಅವನು ಭಗವಂತನ ಪ್ರಾರ್ಥನೆ ಮಾಡಿಕೊಂಡ್ರೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಮಳೆ ಬಂದೇ ಬರುತ್ತೆ, ಅದು ಆಗತ್ತೆ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ವರದ ಅಭಯ ಕೊಡ್ತಾನೆ. ಅದಕ್ಕೆ ಇವರು ಸರಿ ಆಯಿತು, ಯಾರು ಮಾಡಬೇಕು ಅಂತ ಹೇಳಿದಾಗ, ನೀನೇ ಇದೆಯಲ್ಲ, ನೀನೇ ಹೇಳು, ಒಂದು ಪಾಶರ ಹೇಳು, ಆಳ್ವಾರಗಳ ಪಾಶರ ಹೇಳು, ಸಾಕು ಬರುತ್ತೆ ಅಂತ. ಅಯ್ಯೋ ನನ್ನ ಕೈಲಾಗಲ್ಲ, ನಾನು ಮಾಡಿದ್ರೆ ಆಗತ್ತಾ? ಒಂದು ಪಾಶರ ಹೇಳಿದ್ರೆ ಮಳೆ ಏನಾದರೂ ಬಂದ್ಬಿಡುತ್ತಾ? ಅವರು ಅಷ್ಟು ವಿಸ್ತಾರವಾಗಿ ಯಜ್ಞ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಮಳೆಗಾಗಿ ಯಜ್ಞ ಅಂತ ಹೇಳ್ತಾರೆ. ಏನೂ ಇಲ್ಲದೆ ಒಂದು ಪಾಶರ ಹೇಳಿದ್ರೆ ಬರುತ್ತಾ ಅಂತ. ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತಿನಲ್ಲಿ ನಂಬಿಕೆ ಇದೆಯಾ ಇಲ್ವಾ ಹೇಳು ಅಂತಾರೆ. ನಿನ್ನ ಮಾತಲ್ಲಿ ನಂಬಿಕೆ ಇದೆಯಪ್ಪ, ಆದರೆ ನಾನು ಅಧಿಕಾರಿ ಅಲ್ಲ ಅದಕ್ಕೆ ಅಂತಾರೆ. ಅಧಿಕಾರವನ್ನು ತೀರ್ಮಾನ ಮಾಡೋದು ಯಾರು? ನೀನಲ್ಲ, ನಾನು. ಹೇಳಿದ ಕೆಲಸ ಮಾಡು ಅಂತಾರೆ. ಅದಕ್ಕೆ ಸರಿ, ಇನ್ನೇನಪ್ಪ ನಿನ್ನ ಮಾತು ಒಪ್ಕೋತೀನಿ ಅಂಥೇಳಿ ಮಾಡ್ತಾರೆ. ಈ ಸುದ್ದಿ ಅಲ್ಲಿ ಹೊಟ್ಟೋಗುತ್ತೆ. ಇವರು ನಾಳೆನೇ ಮಾಡೋಣ ಅಂಥೇಳಿ, ಡಿಲೇ ಮಾಡೋದು ಬೇಡ ಅಂಥೇಳಿ ನಾಳೆನೇ ಮಾಡೋಣ ಅಂಥೇಳಿ ಎಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ. ಅಷ್ಟರೊಳಗೆ ಈ ಸುದ್ದಿ ರಾಜನಿಗೆ ಹೋಗ್ಬಿಡುತ್ತೆ. ಯಾವುದೋ ಪ್ರಕಾಶ ಹೊಟ್ಟೋಗುತ್ತೆ. ನೋಡಿ, ಈ ಯಜ್ಞ ಮಾಡಿ ನೀವು ಮಳೆ ಬರೆಸ್ತೀರಿ ಅಂತ ಹೇಳ್ತಾ ಇರುವಾಗ ಈ ತಿರುಕಚ್ಚಿ ನಂಬಿ ಒಂದು ಪಾಶರ ಹೇಳಿ ಮಳೆ ಬರೆಸ್ತಾರಂತೆ ಅಂತ ಅವ್ರಿಗೆ ಕುತೂಹಲ. ಹೀಗೆ ಮಾಡ್ತಾನಾ ಅಂಥೇಳಿ ನೋಡೇ ಬಿಡೋಣ ಬನ್ನಿ. ಅವನು ಎಲ್ಲ ಹೀಗೆ ಒಂದು ಪಾಶರ ಹೇಳ್ಬಿಟ್ಟು, ತಮಿಳು ಪಾಶರ ಹೇಳ್ಬಿಟ್ರೆ ಮಳೆ ಬಂದ್ಬಿಡುತ್ತೋ, ನಾವು ಇಷ್ಟೆಲ್ಲ ಮಾಡೋದೇನು ಬೇಕಾಗಿಲ್ವೇನೋ ಅಂಥೇಳಿ ಒಂಥರ ವ್ಯಂಗ್ಯವಾಗಿ ಹೇಳಿಕೊಂಡು ಅವರು ಅಲ್ಲಿಗೆ ಬರ್ತಾರೆ. ಬಂದು ನೋಡೋಣ, ತಮಾಷೆ ನೋಡೋಣ ಅಂತ. ಸರಿ, ಬಂದು ಇವರು ಭಕ್ತಿಯಿಂದ ನಿಂತ್ಕೊಂಡು ಕುರೇಶನ ಪಕ್ಕದಲ್ಲಿ ನಿಂತಿರ್ತಾನೆ. ಎಲ್ಲ ಆಕಾಶದಲ್ಲಿ ನೋಡಿದ್ರೆ ಏನೋ ಮೇಘ ಮೋಡಗಳು ಅಷ್ಟಿಲ್ಲ, ಆದರೆ ಇವರು ತುಂಬ ಭಕ್ತಿಯಿಂದ ಒಂದು ಪಾಶರವನ್ನು ರಾಗವಾಗಿ ಹೇಳ್ತಾರೆ. ತುಂಬ ಭಕ್ತಿಯಿಂದ ಹೇಳ್ತಾರೆ. ಅವ್ರು ಯಾವಾಗಲೂ ಭಕ್ತಿಯಿಂದಲೇ ಹೇಳೋದು. ಅದು ಭಗವಂತ ತುಂಬ ಇಷ್ಟವಾಗುತ್ತೆ. ಹೇಳ್ತಾ ಇರ್ತಾರೆ. ಅಷ್ಟು ಹೇಳ್ತಾ ಇರ್ತಾರೆ. ಅಲ್ಲಿ ಮೋಡಗಳು ಅಲ್ಲಲ್ಲೇ ಒಂದು ಚೂರು ಕಟ್ಟತ್ತೆ ಅಷ್ಟೇ, ಆದರೆ ಮಳೆ ಬಂದಿಲ್ಲ. ಹೀಗಾಯ್ತಲ್ಲ ಅಂಥೇಳಿ ಮೇಲೆ ನೋಡ್ತಾರೆ, ಏನೂ ಇಲ್ಲ, ಕಾಣ್ತಾ ಇಲ್ಲ. ಅಷ್ಟರೊಳಗೆ ಕುರೇಶ ಏನು ಮಾಡ್ತಾನೆ, ಅವನು ಇದನ್ನು ಕಂಟಿನ್ಯೂ ಮಾಡ್ತಾನೆ. ಅವನು ಪಾಶರ ಹೇಳ್ತಾನೆ. ಅವನು ಚೆನ್ನಾಗಿ ಕಲ್ತಿದ್ದಾನೆ, ರಾಮಾನಂದ ಹತ್ರ ಪಾಶರಗಳೆಲ್ಲ ಕಲ್ತಿದ್ದು ಅದನ್ನು ಅವನು ಹೇಳ್ತಾನೆ. ಅವನು ಹೇಳ್ತಾ ಅಂದರೆ ಉದ್ದವಾಗಿ ಪಾಶರಗಳು ಹೇಳ್ತಾ ಆ ಮೋಡಗಳು ಹೇಗೆ ಕಟ್ಟುತ್ತೆ, ಒಂದರಿಂದ ಒಂದು ಹಿಂದಕ್ಕೆ ಬರುತ್ತೆ, ಒಂದು ಕಪ್ಪು ಮೋಡ ಆಗುತ್ತೆ. ಮೋಡ ಆಗಿ ಇವನು ಪಾಶರ ಮುಗಿಸ್ತಾ ಇದ್ದಾನೆ, ಅಷ್ಟರೊಳಗೆ ಜೋರಾಗಿ ಮಳೆ ಬಂದುಬಿಡುತ್ತೆ. ಮಳೆ ಬಂದು ಇವರು ಹಾಸ್ಯ ಮಾಡಿರ್ತಾರೆ ಯಾದವ ಪ್ರಕಾಶರು. ಓಹೋ, ಪಾಶರ ಹೇಳಿದ್ ಬರ್ತಾ, ನಾನು ನೋಡ್ತೀರಿ ಅಂತ ಹೇಳಿ ಹಿಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನೋಡಿದ್ರೆ ಮಳೆ ಜೋರ ಬಂತು. ಅವ್ರಿಗೆ ಏನು ಮಾಡೋದು ಗೊತ್ತಾಗಿಲ್ಲ. ಓಡೋಗ್ಬಿಟ್ಟು ಶೆಲ್ಟರ್ ಕೆಳಗಡೆ, ಅದರ ಕೆಳಗಡೆ ನಿಂತ್ಕೋಬೇಕು ಅಂತೇಳಿ ನಿಂತ್ಕೋತಾರೆ. ಇವರು ಆನಂದವಾಗಿ ಮಳೆಯಲ್ಲೇ ನಿಂತ್ಕೊಂಡೆಲ್ಲ ಪಾಶರ ಹೇಳ್ತಾ ಇರ್ತಾರೆ. ಇದಾಯಿತು, ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ. ಇದು ಊರೆಲ್ಲ ಹರಡ್ಬಿಡುತ್ತೆ. ಪಾಶರ ಹೇಳಿ ಮಳೆ ಬರೆಸ್ಬಿಟ್ಟಿದ್ದಾರೆ. ಯಾವುದೋ ಪ್ರಕಾಶರು ಇದನ್ನು ಮಾಡಬೇಕು, ಯಜ್ಞ ಮಾಡಬೇಕು ಅಂತ ಹೇಳ್ತಾ, ಅದೇನು ಬೇಕಾಗಲ್ಲ, ತಾನಾಗೇ ಮಳೆ ಬಂದು ಜೋರು ಮಳೆ ಬಂದುಬಿಡ್ತು, ಊರೆಲ್ಲ ರಾಜ್ಯದೆಲ್ಲ ಮಳೆ ಬಂದುಬಿಡ್ತು ಅಂಥೇಳಿ ಹೇಳ್ತಾರೆ. ತುಂಬ ಖುಷಿಯಾಗ್ಬಿಡುತ್ತೆ. ಸರಿ ಆಯಿತು, ಆ ಪ್ರಸಂಗ ಆಯಿತು. ರಾಜನಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ. ತಿರುಕಚ್ಚನಂಬಿ ಅಂದರೆ ಓಹೋ ಎಂಥ ಮಹಾತ್ಮರು ಅಂಥೇಳಿ ಮೊದಲೇ ಗೊತ್ತಿತ್ತು. ಆದರೆ ಇನ್ನೂ ಇವರ ಒಂದು ಹಿರಿಮೆ ಎಲ್ಲ ಹರಡಿತು. ಆದರೆ ಇವರು ಅಡುಗೆಯವರು ತುಂಬ ಯೋಚನೆ ಮಾಡ್ತಾ ಒಂಥರ ದುಃಖಿತರಾಗಿ ಕೂತ್ಕೊಂಡ್ಬಿಡ್ತಾರೆ. ಒಂದು ಕಟ್ಟೆ ಮೇಲೆ ಯಾರೋ ನಂಬಿಗಳು. ಅವನು ಅರ್ಧ ಬರ್ತಾನೆ ಅಲ್ಲಿಂದ ಬಂದು, ಏನೋ ತಿರುಕಚ್ಚಿ ಹೀಗೆ ಯೋಚನೆ ಮಾಡ್ತಾ ಕೂತ್ಬಿಟ್ಟಿದ್ದೀರಾ, ಏನಾಯಿತು ಅಂತ.
ಏನಪ್ಪ ನಿನಗೆ ಗೊತ್ತಿಲ್ವೇನಪ್ಪ, ನಾನು ಹೇಳಬೇಕಾ, ನಿನಗೆಲ್ಲ ಗೊತ್ತಿರೋನು ನನ್ನ ಹೋಗಿ ಕೇಳ್ತೀಯಲ್ಲ ಏನಾಯಿತು ಅಂತ ಮೊದಲು ಮಾತಾಡಲ್ಲ, ಆಮೇಲೆ ಇವರು ಮಾತಾಡ್ತಾರೆ. ಅದಕ್ಕೆ ಇಲ್ಲ, ನಿಮ್ಮ ಬಾಯಿಂದ ನಾನು ಕೇಳಬೇಕು, ಏನಾಯಿತು ಅಂಥೇಳಿ. ಮಳೆ ಬಂತು ತಾನೇ ಅಂತಾರೆ. ಹ್ಞೂ ಮಳೆ ಬಂತು. ಮತ್ತು ನೀನು ಏನು ಕೆಲಸ ಮಾಡಿದ್ಯಾ ನೀನು ಅಂತ ವರದನಿಗೆ ತಿರುಕಚ್ಚಿ ನಂಬಿ ದಬಾಯಿಸೋದಂದರೆ ಕೇಳ್ತಾರೆ. ಅಲ್ಲಪ್ಪ ನೀನು ಹೇಳಿದೆ ಸ್ತೋತ್ರ ಹೇಳು ಅಂತ ನಾನು ಹೇಳಿದೆ, ನೀನು ಹೇಳ್ದಂತೆ ನಾನು ಮಾಡಿದೆ. ಪಾಶರ ಹೇಳುಂದೆ ಪಾಶರವನ್ನೇ ಹೇಳಿದೆ, ನಾನು ಭಕ್ತಿಯಿಂದ ಹೇಳಬೇಕು ಭಕ್ತಿಯಿಂದ ಹೇಳಿದೆ ನನಗೆ ತಿಳಿದ ಮಟ್ಟಿಗೆ. ಆ ಭಕ್ತಿಯಿಂದ ಹೇಳಿದ್ರೆ ಆದರೆ ಮಳೆ ಬರಲಿಲ್ವಲ್ಲ, ನಾನು ಹೇಳ್ದಾಗ ಮಳೆ ಬರಲಿಲ್ಲ. ಆಮೇಲೆ ಅವನು ಕೂರೇಶ ಹೇಳಿದ್ಮೇಲೆ ಮಳೆ ಬಂತಲ್ಲ, ಹಾಗಾದ್ರೆ ನಾನು ತಪ್ಪು ಮಾಡಿದ್ನ, ನೀನು ಹೇಳಿದ ಪ್ರಕಾರ ನಾನು ಮಾಡಲಿಲ್ವಾ, ನೀನು ಭಕ್ತಿಯಿಂದ ಹೇಳಬೇಕು ನಾನು ಹೇಳಿಲ್ವಾ, ನಿನಗೆ ತೃಪ್ತಿ ಆಗಲಿಲ್ವಾ ಇದು ಅಂತೆಲ್ಲ ಹೇಳ್ತಾರೆ. ಆಯಿತು, ನೀನು ಹೇಳೋದೆಲ್ಲ ಹೇಳ್ಬಿಟ್ಟಿಯಾ, ಎಲ್ಲ ಮುಗಿಸಿದ್ಯಾ, ಆಯಿತು ಅಂತ ಕೇಳಿ ವರದ ಸರಿ ಹೇಳು. ಅದಕ್ಕೆ ಅವರು ಇನ್ನೊಂದು ಹೇಳ್ತಾರೆ, ಹೀಗೆ ಒಂದು ಕತೆ ಹೇಳ್ತೀನಿ ಅಂತ. ಕತೆ ಇದ್ದರೆ ಏನು ಸಿಂಪಲ್ಲು, ಏನಂದರೆ ಒಂದು ಕಪ್ಪೆ ಇತ್ತಂತೆ, ಅಲ್ಲಿ ಮಳೆಗಾಲದಲ್ಲಿ ಅದು ಹಿಂಗೆ ಓಡಾಡ್ತಾ ಇತ್ತು. ಎಲ್ಲ ಹೋಗೋ ಬರೋವರೆಲ್ಲ ತುಳಿಯೋರಂತೆ. ಅದನ್ನು ತುಳಿದಾಗ ಅದು ಕೃಷ್ಣ ಅಂತ ಹೇಳೋದಂತೆ. ಕೃಷ್ಣ ಅಂತ ಹೇಳಿದ ತಕ್ಷಣ ಇವರಿಗೆಲ್ಲ ಗಾಬರಿಯಾಗಿ ಜರ್ಕೊಂಡು ಹೋದರೂ ಅದು ತಪ್ಪಿಸ್ಕೊಳುತ್ತೆ. ಹೀಗೆ ಯಾರು ತುಳಿದ್ರು ಕೂಡ, ತುಳಿಯೋಕ್ಕೆ ಬಂದರೂ ಕೂಡ ಅದು ಕೃಷ್ಣ ಅಂತ ಹೇಳುತ್ತೆ ಇದಾಯಿತು. ಆದರೆ ಒಬ್ಬ ಬಂದು ತುಳಿದಾಗ ಇದೇನು ಹೇಳಲೇ ಇಲ್ವಂತೆ. ಅಯ್ಯೋ ಏನಿದು, ಯಾಕೆ ಹೇಳಲಿಲ್ಲ ಅಂತ ಹೇಳೋದಕ್ಕೆ, ಯಾರು ತುಳಿದ್ರು ಕೂಡ ಕೃಷ್ಣ ಅಂತ ಹೇಳಿದ್ರೆ ಅವನು ಕಾಪಾಡ್ದ, ಅವ್ರು ತುಳಿದೇ ಹೋದರು, ಕೃಷ್ಣನೇ ತುಳಿದ್ಬಿಟ್ರೆ ಏನು ಮಾಡಲಿ, ಯಾರನ್ನು ಕರೀಲಿ ನಾನು ಅಂತ ಕಪ್ಪೆ ಹೇಳುತ್ತಂತೆ. ಹಾಗೆ ಆಯ್ತಪ್ಪ ಕತೆ. ಇವಾಗ ಬೇರೆಯವ್ರು ಹೇಳಿದಾಗೆಲ್ಲ ಕೇಳಿದ್ದಲ್ಲ, ನೀನೇ ಹೇಳಿದ್ದನ್ನೇ ನಾನು ಮಾಡಿ ಮಳೆ ಬರದೆ ಇದನ್ನು ಏನು ಮಾಡಲಿ, ನಾನು ಏನು ತಪ್ಪು ಮಾಡಿದೆ, ಇವಾಗ ಯಾರ ಹತ್ರ ಹೋಗಿ ಮರೆ ಇಡಲಿ ನಾನು ಅಂತ ಇವರು ನಂಬಿಗಳು ಹೇಳ್ತಾರೆ. ಅದಕ್ಕೆ ಏನೂ ಇಲ್ಲಪ್ಪ, ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದು ಯಾಕೆ ಅಂತ ಹೇಳ್ತೀನಿ ನಾನು, ಕೇಳು ಅಂಥೇಳಿ. ನೀನೇನು ದುಃಖ ಪಡೋ ವಿಷಯ ಏನಿಲ್ಲ, ನೀನು ಹೇಳಿದ್ದೆಲ್ಲ ಚೆನ್ನಾಗಿದೆ, ಏನು ಆಯಿತು ಅಂತ ಹೇಳ್ತೀನಿ ಕೇಳು ಅಂತ ಹೇಳಿಬಿಟ್ಟು, ನೀನು ಪಾಶರ ಹೇಳ್ತಾ ಇದೆಯಲ್ಲ, ಎಷ್ಟು ಮೈ ಮರೆತು ಹೇಳ್ತಾ ಇದ್ದೆ ಪಾಶರ, ಇನ್ನು ಅದನ್ನು ಕೇಳ್ತಾ ಹಾಗೆ ಆನಂದವಾಗಿ ನಾನು ಕೇಳ್ತಾನೇ ಇದ್ದುಬಿಟ್ಟೆ. ಎಷ್ಟರ ಮಟ್ಟಿಗೆ ನನ್ನ ಒಳಗಡೆ ನನ್ನ ಸಂತೋಷ ಆಯಿತು ಅಂತ ಹೇಳಿದ್ರೆ, ಅದರಲ್ಲಿ ಆ ಸಂತೋಷದಲ್ಲಿ ನೀನು ಮಳೆ ಬರೆಸ್ಬೇಕು ಅನ್ನೋದೇ ನನಗೆ ಮರ್ತೋಯ್ತು. ಆಮೇಲೆ ಕೂರೇಶ ಶುರು ಮಾಡಿದ್ನಲ್ಲ, ಕೂರೇಶ ಸ್ವಲ್ಪ ನನ್ನ ಪ್ರಜ್ಞೆ ಬರೋ ಹಾಗಾಯಿತು. ಅರೇ ಮಳೆ ಬರೆಸ್ಬೇಕು ಅಂತ ಹೇಳಿದ್ನಲ್ಲ ಅಂಥೇಳಿ ಆಮೇಲೆ ಮಳೆ ಬರ್ಸೋಕ್ಕೆ ಶುರು ಮಾಡಿದೆ ನಾನು. ಅಷ್ಟೇ ಎಲ್ಲ ಆಗಿದ್ದು. ನೀನು ತುಂಬ ತೃಪ್ತಿ ಆಯಿತು, ನನಗೆ ತುಂಬ ಸಂತೋಷಪಟ್ಟೆ ನಾನು ಅಷ್ಟೇ ಅಂತ ಹೇಳಿದಾಗ ಅವರಿಗೆ ಆನಂದ ಪರವಶವಾಗೋಯಿತು. ಅಪ್ಪ ಎಂಥ ದಯಾಮಯ ಅಪ್ಪ ನೀನು, ಎಂಥನಪ್ಪ ಅಂಥೇಳಿ ನಂಬಿಗಳು ಹಾಗೇ ಭಗವಂತನ ಆಲಿಂಗನ ಮಾಡ್ಕೋತಾರೆ, ಸಂತೋಷವಾಗಿರ್ತಾರೆ ಅಂಥೇಳಿ ಇದೊಂದು ಘಟನೆಯನ್ನು ಹೇಳ್ತಾರೆ. ಅಂದರೆ ಯಾವ ತರಹ ಹಾಗೆ ತುಂಬ ಸಂತೋಷಪಟ್ಟು ಇವರು ಅಷ್ಟು ಆಳವಾದ ಒಂದು ಭಕ್ತಿ ಇವರದ್ದು. ಅಷ್ಟೇ ಅಲ್ಲ, ತಮ್ಮನ್ನು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡವರು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಇನ್ನೊಂದು ಹೇಳ್ಬೇಡ, ಅದು ಅಷ್ಟೇ ಮುಖ್ಯವಾದದ್ದು. ಮತ್ತೊಂದು ಘಟನೆ ಆಯಿತು ಇವರ ಜೀವನದಲ್ಲಿ, ಅತ್ಯಂತ ಮುಖ್ಯವಾದ ಘಟನೆ. ಏನಪ್ಪ ಅಂತ ಹೇಳಿದ್ರೆ, ಒಂದ್ಸಲ ಹೀಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರಾಕಾರದಲ್ಲಿ, ದೇವಸ್ಥಾನದ ಪ್ರಾಕಾರದಲ್ಲಿ. ಅಲ್ಲೊಬ್ಬ ಎದುರುಗಡೆ ಒಬ್ಬರು ಜ್ಯೋತಿಷ್ಕರು ಬರ್ತಾರೆ. ಜ್ಯೋತಿಷ್ಕರು ಬಂದು ಮಾತುಕತೆಗಳಾಗತ್ತೆ, ಜ್ಯೋತಿಷ್ಯರ ಒಂದು ಭಾಷೆಯಲ್ಲಿ ಮಾತುಕತೆಗಳಾಗತ್ತೆ. ಪಕ್ಕದಲ್ಲಿ ಇವರು ಇರ್ತಾರೆ, ಭಟ್ರು ಇರ್ತಾರೆ, ನಂಬಿಗಳು ಇರ್ತಾರೆ. ನಂಬಿಗಳನ್ನು ಜ್ಯೋತಿಷ್ಕ ಕೇಳ್ತಾರೆ, ನಿಮ್ಮ ನಕ್ಷತ್ರ ಏನು, ರಾಶಿ ಏನು ಅಂತ ಕೇಳ್ತಾನೆ. ಇದಕ್ಕೆ ಅವರು ಇಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ಯಾವತ್ತೂ ನಾನು ಕೇಳ್ಕೊಳ್ಳಿಲ್ಲ, ನನಗೆ ನನ್ನ ಫ್ಯೂಚರ್ ಬಗ್ಗೆ ಏನು ಯೋಚನೆಯೂ ಇಲ್ಲ, ಎಲ್ಲ ಪೂರ್ತಿ ನಾನು ವರದನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀನಿ, ಅವನು ಹೇಗೆ ನಡೆಸ್ತಾನೋ ನಡೆಸ್ಕೊಂಡು ಹೋಗಲಿ ಅಷ್ಟೇ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಅದು ನಾನು ಕೇಳ್ಕೊಳ್ಳಿಲ್ಲ ಅಂತಾರೆ. ಅವ್ರ ಮನಸ್ಸು ಹಾಗೇ ಇರುತ್ತೆ, ಹಾಗೇ ಇರ್ತಾ ಇದ್ದವರು ಅದನ್ನು ಹಾಗೆ ತಿಳಿಸ್ತಾರೆ ಅವರು. ಅದಕ್ಕೆ ಭಟ್ರು ಇಲ್ಲ ನಾನು ಕೇಳಿದ್ದೀನಿ, ಅವ್ರ ತಂದೆ ತಾಯಿಗಳು ಬಂದಾಗ ನಾನು ವಿಚಾರಿಸ್ಕೊಂಡಿದ್ದೀನಿ ಇವ್ರ ಬಗ್ಗೆ ಅಂಥೇಳಿ ಅವ್ರು ಹೇಳಿಬಿಡ್ತಾರೆ, ನಕ್ಷತ್ರ ಇವೆಲ್ಲ ಹೇಳಿಬಿಡ್ತಾರೆ. ಅದಕ್ಕೆ ಜ್ಯೋತಿಷ್ಕ ಆ ನಕ್ಷತ್ರನ, ಹಾಗಾದ್ರೆ ನಾಳೆ
ನಾಳೆಯಿಂದ ನಿಮ್ಗೆ 2 ಶನಿ ಶುರು ಆಗುತ್ತಲ್ಲ ಅಂತಾರೆ. ಅಂದರೆ 7:30 ಶುರು ಆಗುತ್ತಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಗಲಿ, ಏನು ಬೇಕಾದ್ರೂ ಆಗಲಿ, ನನಗೇನು ಅದ್ರ ಬಗ್ಗೆ, ನಾನು ನನ್ನ ಪೂರ್ತಿ ವರದಾನಕ್ಕೆ ಒಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಅಂತಾರೆ. ಇಲ್ಲ, ವರದಾನಕ್ಕೆ ಒಪ್ಪಿಸ್ಕೊಂಡ್ಬಿಟ್ರೆ ನಿನಗೆ ಆ ಶನಿ ಕಾಟ ಇರೋಲ್ಲ ಅಂತೇನೂ ಇಲ್ಲ, ಅದು ಮಾಡೋ ಕೆಲಸ ಮಾಡೇ ಮಾಡುತ್ತೆ, ನಿಮ್ಮ ಕರ್ಮಗಳು ಏನಿದೆಯೋ ಅದರ ಫಲ ಕೊಟ್ಟೇ ಕೊಡುತ್ತೆ ಅಂಥೇಳಿ ಏನೇನು ಫಲ ಕೊಡುತ್ತೆ ಅಂತೆಲ್ಲ ದುಷ್ಫಲಗಳು ಅದೆಲ್ಲ ಹೇಳೋಕ್ಕೆ ಶುರು ಮಾಡ್ತಾರೆ ಅವನು ಜ್ಯೋತಿಷ್ಕ. ಅದಕ್ಕೆ ಏನು ಬೇಕಾದ್ರೂ ಆಗಲಿ, ನಾನು ಅದ್ರ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಲ್ಲ, ಅವನೇನಿದ್ರು ವರದ ನೋಡ್ಕೋತಾನೆ ನನ್ನ ಅಷ್ಟೇ ಅಂತ ಹೇಳಿಬಿಟ್ಟು ನಾನು ಇದೆಲ್ಲ ಕೇಳೋಕ್ಕೆ ತಯಾರಿಲ್ಲ ಅಂತೇಳಿ ಹೊರಟೋಗ್ತಾರೆ ಅವರು. ಹೋಗಿ ಅಲ್ಲಿ ಪುಷ್ಕರಣಿ ಇದೆ, ಅಲ್ಲಿ ಆಚಮನ ಮಾಡಿ ಪ್ರೋಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೋಗ್ತಾರೆ. ಹೋಗ್ಬಿಟ್ಟು ಮೇಲ್ಗಡೆ ಹತ್ತಿ ಬರ್ತಾ ಇರ್ತಾರೆ. ಹತ್ತಿ ಬಂದ ಕಾಲು ಎಡವತ್ತೆ ತಕ್ಷಣ ವರದಾ ಅಂತ ಜೋರಾಗಿ ಕೂಕೋತಾರೆ. ವರದ ಬಂದ್ಬಿಡ್ತಾನೆ. ಅಲ್ಲಿ ಕಾಣಿಸ್ಕೊಂಡ್ಬಿಟ್ಟು, ಏನು ಕಚ್ಚಿ ಕರೆದಿಯಲ್ಲ ಅಂತಾರೆ. ನಾನು ಕರೆದ್ನಾ ಅಂತ ಇವರು ಇದು ಮಾಡ್ತಾರೆ. ಹೌದು, ಮತ್ತು ಕರೆದಿದ್ದಕ್ಕೆ ನಾನು ಬಂದಿದ್ದು, ಇಲ್ಲದೆ ನಾನು ಯಾಕೆ ಬರ್ತಾ ಇದ್ದೆ ಅಂತ ಹೇಳಿಬಿಟ್ಟು ಇದು ಮಾಡಿದಾಗ, ಅಲ್ಲ ಯಾಕೆ ಕರೆದೆ ಏನು ಗೊತ್ತಾಗಿಲ್ವಾ, ನೀನು ಕಾಲು ನೋಡ್ಕೋ ಅಂತ ಹೇಳ್ತಾರೆ. ಕಾಲು ನೋಡಿಕೊಂಡು ರಕ್ತ ಸುರಿತಾ ಇರುತ್ತೆ. ಕಾಲು ಹೆಬ್ಬೆರಳಲ್ಲಿ ಏಟಾಗಿಬಿಟ್ಟಿದೆ. ಆ ಏಟಾಗಿದ್ದಕ್ಕೆ ತುಂಬ ನೋವಾಗಿ ಅವರು ಕಿರಿಚಿದ್ದಾರೆ, ವರದಾ ಅಂತ ಕಿರಿಚಿದ್ದಾರೆ. ಆದರೆ ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಅದು ಹೀಗೆ ಅಂತ. ಅವನಿಗೆ ಹೇಳು, ಬಾ ನೀನು ಕೂತ್ಕೋ ಇಲ್ಲಿ ಅಂತ ಹೇಳ್ಬಿಟ್ಟು, ರಕ್ತ ಬರ್ತಾ ಇದೆ ಅಂಥೇಳಿ, ನನಗದು ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಕೂತ್ಕೋ ನೀನು ಅಂತ ಹೇಳ್ಬಿಟ್ಟು ತಕ್ಷಣವೇ ತನ್ನ ಪಂಚೆಯನ್ನು ವರದ ಹರಿದು ಅವ್ರಿಗೆ ಕಾಲು ತೋರಿಸು ಅಂತ ಹೇಳಿದ್ರೆ, ಅಯ್ಯೋ ಬೇಡ ಕಾಲು ಮುಟ್ಟಬಾರ್ದು, ನಿನ್ನ ಪವಿತ್ರವಾದ ಪಾದಗಳನ್ನು ನಾವು ಮುಟ್ಟಬೇಕು ಅಂಥದ್ದು, ಹೋಗಿ ನನ್ನ ಕಾಲು ನೀನು ಮುಟ್ತೀಯಲ್ಲ, ಅಪಚಾರ ಬೇಡ ಅಂತ ತುಂಬ ಇದು ಮಾಡಿ ಕಾಲು ತೋರಿಸೋದೇ ಇಲ್ಲ. ಅವನು ಎಳೆದು ಕಾಲು ಹಿಡ್ಕೊಂಡು ತನ್ನ ಪಂಚೆ ಬಟ್ಟೆಯನ್ನು ಹರಿದಿದ್ನಲ್ಲ ಅದನ್ನು ಪೂರ್ತಿ ಕಟ್ಟಿ ಅದನ್ನು ಒಂದು ಬ್ಯಾಂಡೇಜ್ ಹಾಕಿ ಇನ್ನು ಭದ್ರವಾಗಿರು ಅಂಥೇಳಿ, ಯಾಕೆ ಹೀಗಾಯಿತು ಅಂತ ಕೇಳ್ತಾನೆ. ನನಗೆ ದಿನ ಇಲ್ಲಿ ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ, ಇವತ್ತು ಯಾಕೆ ಹೊಡಿತು ಅಂತ ಹೇಳಿದ್ರೆ, ಅದು ಸ್ವಲ್ಪ ಶನಿ ಕಾಟ ಇದ್ದಾಗ ಆಗತ್ತೆ ಅಂತ ಹೇಳ್ತಾನೆ. ತಕ್ಷಣ ಜ್ಞಾಪಕ ಬರುತ್ತೆ, ಅವರು ಹೇಳಿದ್ದಲ್ಲ ಶನಿ ಕಾಟ ಅಂತ, ಅದು ತೋರಿಸ್ಕೊಂಡ್ಬಿಡ್ತು ಅಂತ. ಹೌದಾ, ಇಲ್ಲ ಶನಿ ಕಾಟ ಇದ್ದರೆ ಅದು ಆಗತ್ತೆ, ಕೆಲವು ತೊಂದರೆಗಳು, ಅದನ್ನು ಅನುಭವಿಸ್ಲೇಬೇಕು. ಅಲ್ಲಪ್ಪ ವರದಾ, ನಿನ್ನನ್ನು ನಾನು ಒಪ್ಪಿಸ್ಕೊಂಡಿದ್ದೀನಿ, ಅದು ನೀನು ನೋಡ್ಕೊಳ್ಳಲ್ವನಪ್ಪ, ಎಲ್ಲ ನಿನಗೇನೋ ಆಗದೆ ನೋಡ್ಕೊಳ್ಳಲ್ಲ, ಅದು ಹೇಗಾಗತ್ತೆ, ಹೇಗೆ ನೋಡ್ಕೊಳಕ್ಕಾಗತ್ತೆ, ಎಲ್ಲರೂ ಅದನ್ನು ಅನುಭವಿಸ್ಲೇಬೇಕು, ಅದನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾನು ನಿನ್ನ ನಂಬಿದ್ದೀನಿ, ನನಗೇನೂ ತೊಂದರೆ ಆಗಬಾರ್ದು, ನಿನ್ನ ಸೇವೆಗೆ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಅವ್ರು ಕೇಳಿದ್ದು ಇನ್ನೇನಿಲ್ಲ, ತೊಂದರೆ ಆಗಬಾರ್ದು ಅಂತ ಹೇಳಲ್ಲ, ನಿನ್ನ ಸೇವೆಗೆ ಭಂಗ ಆಗಬಾರ್ದು ಅಂತ ಹೇಳ್ತಾರೆ. ಇಲ್ಲ, ಹಾಗೆ ಮಾಡೋಕ್ಕಾಗಲ್ಲ, ಕಷ್ಟ ಅದು, ಆದರೂ ಭಕ್ತರನ್ನ ಇದು ಮಾಡೋಕ್ಕಾಗಲ್ವಾ, ಕಾಪಾಡೋಕ್ಕಾಗಲ್ವಾ ನೀನು, ಹಾಗಾದ್ರೆ ಇಷ್ಟೇನಾ ನಿಂದು ಅಂತೇಳಿ ಹೇಳ್ತಾರೆ. ಭಕ್ತರನ್ನ ಕಾಪಾಡ್ಬೋದು ನೋಡು, 2 ತರಹ ಇದೆ ಕಷ್ಟಗಳಿಂದ ಇದು ಮಾಡೋದು. ಒಂದು ರಾಜಂತರ, ಅವನೇನು ಮಾಡ್ತಾನೆ, ತಪ್ಪಾಡಿದ್ರೆ ಶಿಕ್ಷೆ ಕೊಟ್ಬಿಡ್ತಾನೆ. ಶಿಕ್ಷೆ ಅಂತ ಹೇಳಿದಾಗ ಅವನು ಯಾರಿಗೋ ಆಳಿಗೆ ಹೇಳ್ತಾನೆ, ಆಳು ಮರ್ಸಿಲೆಸ್, ಅವನಿಗೆ ಏನು ಕರುಣೆಗಿರಣೆ ಏನಿಲ್ಲ. ರಾಜ ಏನು ಹೇಳ್ತಾನೆ ಅದರ ಪ್ರಕಾರ ಅವನು ಹಾಕ್ತಾನೆ, ಹೊಡಿತಾನೆ, ಬಡಿತಾನೆ, ಏನು ಶಿಕ್ಷೆ ಕೊಡಬೇಕೋ ಅದು ಕೊಟ್ಬಿಡ್ತಾನೆ. ಅದು ರಾಜನ ಕೆಲಸ. ಅದು ಇನ್ನೊಂದು ತಾಯಿ ತರಹ, ಅದು ತಾಯಿಯೂ ಶಿಕ್ಷೆ ಕೊಡ್ತಾಳೆ ಮಗುಗೆ. ಅವಳು ಕೊಡುವಾಗ ಹೇಗೆ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ತೊಂದರೆ ಆಗಲಿ, ಇವನಿಗೆ ನೋವಾಗಲಿ ಅಂತನೋಕ್ಕೋಸ್ಕರ ಮಾಡಲ್ಲ. ಅದು ಹೇಗೆ ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳನ್ನ ತಪ್ಪು ಮಾಡಿದ್ದನ್ನು ಕರೆಕ್ಟ್ ಮಾಡ್ಕೋಬೇಕು, ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಹೇಳ್ತಾಳೆ. ತಾತ್ಕಾಲಿಕವಾಗಿ ನೋವಾಗ್ಬೋದು, ನೋವಾದರೂ ಕೂಡ ಆಮೇಲೆ ಅದಕ್ಕೆ ಔಷಧಿ ಹಾಕಿ ಇದು ಮಾಡಿ ಸರಿ ಮಾಡಿ ಒಂಥರ ಪ್ರೀತಿಯಿಂದ ಮಾಡ್ತಾಳಲ್ಲ. ಹಾಗೆ ಭಗವಂತನೂ ಕೂಡ ಭಕ್ತನ ವಿಷಯದಲ್ಲಿ ಹೇಗೆ ನೋಡ್ಕೋತಾನೆ ಅಂತ ಹೇಳಿದ್ರೆ, ತಾಯಿಯಂತೆ ಪ್ರೀತಿಯಿಂದ ನೋಡ್ಕೋತಾನೆ. ಆದರೆ ಕಷ್ಟ ಬರಲ್ಲ ಅಂತಲ್ಲ, ಕಷ್ಟ ಬಂದಾಗ ಅವನು ಒಂದು ಪಾಠ ಕಲಿಸೋಕ್ಕೋಸ್ಕರ ಕಷ್ಟ ಕೊಡ್ತಾನೆ ಅಷ್ಟೇ. ಅದು ಕೊಟ್ಟು ಆಮೇಲೆ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಆ ಕಷ್ಟ ಗೊತ್ತಾಗದೇ ಇರೋ ಹಾಗೆ ಒಂಥರ ಉಪಾಯವಾಗಿ ಮಾಡ್ತಾನೆ ಅಷ್ಟೇ ಅಂಥೇಳಿ, ನೀನು ನನ್ನ ಭಕ್ತಪ್ಪ, ನಿನಗೆ ಆ ತೊಂದರೆ ಆಗೋ ಹಾಗೆ ನಾನು ಮಾಡಲ್ಲ, ನಿನಗೆ ತಾಯಿ ತರಹ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ ಅಂಥೇಳಿ ಹೇಳಿದಾಗ, ನಿನಗೆ 7 ವರ್ಷ ನನಗೆ ಹೇಗಪ್ಪ ಅಂದ್ಬಿಟ್ಟು ಇರಲಿ, ನಾನು ಇನ್ನು ಇದನ್ನು ಹೌದು ಮಾಡಿದಾಗ ನನ್ನ ಇದು ಸೇವೆ ಎಲ್ಲ ಮಾಡೋಕ್ಕಾಗಲ್ಲ, ಕಷ್ಟ. ಅಯ್ಯೋ 7 ವರ್ಷ ಸೇವೆ ಮಾಡದೇ ಇರಬೇಕು ಅಂತ ಹೇಳಿ ನಂಗೆ ಸಾಧ್ಯನೇ ಇಲ್ಲ, ದಯವಿಟ್ಟು ಹಾಗೆ ಮಾಡಬೇಡ, ಕಷ್ಟಗಳನ್ನೇ ಕೊಡಬೇಕಾದ್ರೆ ಅನುಭವಿಸ್ಕೋತೀನಿ ನಾನು, ಆದರೆ ನೀನು ಸೇವೆ ಮಾತ್ರ ತಪ್ಪಿಸ್ಬಾರ್ದು ತುಂಬ ಬೇಡ್ಕೋತಾರೆ. ಅದಕ್ಕೆ ಇಲ್ಲ, ಒಂದು ಕೆಲಸ ಮಾಡೋಣ, ನನ್ನ ಪರಮ ಭಕ್ತ ಆದ್ದರಿಂದ 7.5 ವರ್ಷ ಬರೋ ಕಷ್ಟಗಳನ್ನು 7.5 ತಿಂಗಳಿಗೆ ರಿಡ್ಯೂಸ್ ಮಾಡ್ತೀನಿ, ಅದನ್ನು ಮಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾನೆ ವರದ.
ಅದಕ್ಕೆ ಇಲ್ಲಪ್ಪ 7.5 ತಿಂಗಳು ಕೂಡ ನಾನು ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಿನ್ನ ಸೇವೆಯನ್ನು ಬಿಟ್ಟಿರೋಕ್ಕಾಗಲ್ಲ ಅಂಥೇಳಿ, ಒಂದು ಕ್ಷಣವೂ ಆಗಲ್ಲ ಅಂತ ಹೇಳಿದ್ರು. ಸರಿಪ್ಪ ಅಷ್ಟು ಆಗಲ್ಲ ಅಂತ ಹೇಳಿದ್ರೆ 7.5 ದಿವಸ ಮಾಡ್ತೀನಿ ಅಂತ ಹೇಳ್ತಾರೆ. 7.5 ದಿವಸ ಅನುಭವಿಸು ಅಂತ. 7.5 ಯಾಮ ಮಾಡು ಅಂತ ಕೇಳ್ತಾರೆ. ಅದು ಮಾಡೋಕ್ಕಾಗಲ್ಲ, 7.5 ದಿವಸ ಅನುಭವಿಸ್ಲೇಬೇಕು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಹಾಗಾದ್ರೆ ನಿನ್ನ ಸೇವೆ ಇಲ್ವಾ ಅಂತ ಹೇಳಿದ್ರೆ, ಹೌದಪ್ಪ 7.5 ದಿವಸ ನನ್ನ ಸೇವೆ ಅಂತ ನೀನು ಬರಬೇಡ, ಒಂದು ಕೆಲಸ ಮಾಡು, ನನ್ನ ನೋಡೋಕ್ಕೂ ಬರಬೇಡ ನೀನು, ನನ್ನ ಸೇವೆನೂ ಮಾಡಬೇಡ ನೀನು, 7.5 ದಿವಸ ಹಾಗೇ ಇರು, ಲೆಕ್ಕ ಇಟ್ಕೋ, ನಾಳೆ ಪ್ರಾರಂಭವಾಗತ್ತೆ ಈ ಲೆಕ್ಕ ಇಟ್ಕೊಂಡು 7.5 ದಿವಸ ಆದಮೇಲೆ ಬಾ. ಅಕಸ್ಮಾತ್ ಏನಾದರೂ ಸಾಹಸ ಮಾಡಿ ನನ್ನ ಮಧ್ಯೆ ಬಂದು ನೋಡಬೇಕು ಅಂತ ಸನ್ನಿಧಿಗೆ ಬಂದರೆ ಆ 7.5 ದಿವಸ 7.5 ವರ್ಷ ಆಗಿಬಿಡತ್ತೆ, ಜ್ಞಾಪಕ ಇಟ್ಕೋ ಅಂತೇಳಿ ವಾರ್ನಿಂಗ್ ಕೊಟ್ಬಿಟ್ಟು ಅವನು ಕಳಿಸ್ಬಿಡ್ತಾನೆ. ಇವನಿಗೆ ತಡೆಯೋಕ್ಕಾಗಲ್ಲ. 7.5 ದಿವಸ ಹೇಗಪ್ಪ ಕಳೆಯೋದು ತುಂಬ ಹೇಳ್ಕೊಂಡಿರ್ತಾನೆ. ಇದು 7.5 ಹೆಂಗೆ ಕಳೆಯೋದು, ಒಂದೊಂದು ಕ್ಷಣವೂ ಕೂಡ ನೀನು ನೋಡದೇ ಇದ್ದರೆ ನನಗೆ ಇದಾಗುತ್ತಲ್ಲಪ್ಪ, ಒಂದು ಯುಗದ ತರಹ ಆಗ್ಬಿಡುತ್ತಲ್ಲ ಅಂಥೇಳಿ ಆಯಿತು. ಸನ್ನಿಧಿಗೆ ಹೋಗೋಕ್ಕಾಗಲ್ಲ. ಇವರಿಗೆ ಒಂದು ಮಠದ ಒಂದು ಇದು ಕೊಟ್ಟಿರ್ತಾರೆ, ಒಂದು ರೂಮು ವಸತಿ ಗೃಹ ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಕೂತ್ಕೊಂಡಿರ್ತಾರೆ, ಕಾಲು ಕಟ್ಟು ಹಾಕ್ಕೊಂಡಿರ್ತಾರೆ, ಹೇಗಿದ್ರು ಬ್ಯಾಂಡೇಜ್ ಇರುತ್ತೆ, ಕಾಲು ನೀಡ್ಕೊಂಡು ಕೂತಿರ್ತಾರೆ. ಅಲ್ಲಿ ಒಬ್ಬರಾಗಿ ಬರ್ತಾರೆ, ಬಂದು ಏನು ಇದು ನಂಬಿಗಡೆ ಇಲ್ಲೇ ಕೂತಿದ್ದೀರಲ್ಲ, ಅಲ್ಲಿ ಸನ್ನಿಧಿಗೆ ಬರಲಿಲ್ವ ಇವತ್ತು, ಪ್ರತಿನಿತ್ಯವೂ ಬರ್ತಾ ಇದ್ದೀರಿ, ಒಂದು ದಿವಸ ತಪ್ಪಿಸ್ಕೋತಿರಲ್ಲ, ನಿಮ್ಮ ಸೇವೆ ಮಾಡ್ತಾ ಇದ್ದೀರಿ, ಯಾಕೆ ಬರ್ತಾ ಇಲ್ಲ ಅಂತೇಳಿ ಇವರು ಹೇಳೋ ಆಗಿಲ್ಲ ಅದನ್ನು. ಅದಕ್ಕೋಸ್ಕರ ಇಲ್ಲ ಹಾಗೆಲ್ಲ ನನಗೆ ಕಾಲು ನೋವಿದೆ, ಅದಕ್ಕೋಸ್ಕರ ಬರೋಕ್ಕಾಗ್ತಾಯಿಲ್ಲ, ಕಾಲು ನೋವು ನಡಿಗಾಗಿ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಇದು ಮಾಡ್ತಾರೆ. ಇಲ್ಲ ಬೇಡ, ನಾನು ಹೀಗೆ ಇರ್ತೀನಿ, ತುಂಬ ನೋವಿದೆ ಅಂತ ಹೇಳಿ ಒಂದೊಂದು ದಿವಸ ಒಂಥರ ಹೇಳಿ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ರಾಮಾನುಜರು ಅಲ್ಲೇ ಇರ್ತಾರೆ. ಅವ್ರ ಕತೆ ಹೇಳುವಾಗ ಇದೆಲ್ಲ ಹೇಳ್ತೀನಿ. ರಾಮಾನುಜರು ಕೂಡ ಪಾಠಕ್ಕೆ ಅಂತ ಅಲ್ಲಿ ಹೋಗಿರ್ತಾರಲ್ಲ, ಇಲ್ಲಿ ಉಳ್ಕೊಂಡಿರ್ತಾರೆ, ಇವ್ರ ಜೊತೆಯಲ್ಲೇ ಇರ್ತಾರೆ. ಅದರಿಂದ ಇವರು ರಾಮಾನುಜರಿಗೆ ತುಂಬ ಪಾಠಗಳು ಹೇಳಿಕೊಟ್ಟು ಮಾಡಿರ್ತಾರೆ. ಇದೆಲ್ಲ ಅನೇಕ ವಿಷಯಗಳಲ್ಲಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಇದೆಲ್ಲ ಮಾಡಿದೆ, ಒಂಥರ ಸಹಾನುಭೂತಿಯಿಂದ ಎಲ್ಲ ಮಾಡಿರ್ತಾರೆ. ಇರಲಿ, ಅವ್ರಿಗೆ ತುಂಬ ಬೇಸರ ಆಗುತ್ತೆ. ಅಯ್ಯೋ ಹೀಗೆ ಆಯ್ತಲ್ಲ, ಇವ್ರಿಗೆ ಏನು ಒಂದು ಕಾರಣ ಏನು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಪ್ರಸಾದ ತೊಗೊಂಬಂದ್ಬಿಡ್ತಾರೆ. ಇವರೇನೇನು ಹೇಳಿರ್ತಾರೆ, ನಾನು ಪ್ರಸಾದ ತಗೊಳ್ಳಲ್ಲ, ನಾನು ಉಪವಾಸದಲ್ಲಿ ಇರ್ತೀನಿ ಇವತ್ತು ಅಂತ ಹೇಳಿರ್ತಾರೆ. ಪ್ರಸಾದ ತೊಗೊಂಬಂದು ವರದನ ಪ್ರಸಾದ ತಗೋಬೇಕು ಅಂತ ರಾಮಾನುಜರು ಕೊಟ್ಟಾಗ, ಪ್ರಸಾದನ ಕೊಡು ಅಂತ ಹೇಳ್ಬಿಟ್ಟು ತಗೊಂಡು ಬಾಯಿಗೆ ಹಾಕ್ಕೊಂಡ್ಬಿಟ್ಟು ಏನು ಮಾಡಿ, ನೀವು ಇನ್ನು ಉಪಯೋಗಿಸಿಪ್ಪ ಅಂತ ಹೇಳಿ ಕೊಟ್ಬಿಡ್ತಾರೆ. ಆವಾಗ ಪಕ್ಕದಲ್ಲಿ ಒಬ್ಬ ಗೋವಿಂದ ಅಂತ ಒಬ್ಬ ಇರ್ತಾನೆ, ರಾಮಾನುಜರ್ ಕಸಿನ್ನು. ಅವನು ಕೇಳ್ತಾನೆ, ಅಲ್ಲ ಉಪವಾಸ ಅಂತ ಹೇಳಿದ್ರಿ, ಇವಾಗ ತೊಗೊಂಡ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ವರದನ ಪ್ರಸಾದ ಅವ್ರಿಗೆ ಏನು ಹೇಳೋದು ಗೊತ್ತಾಗಲ್ಲ, ತಕ್ಷಣ ಮೋದಾಗ್ಬಿಟ್ಟೆ, ಸಿಗಾಕೊಂಡ್ಬಿಟ್ಟೆ ಅಂತ. ಇಲ್ಲ, ವರದನ ಪ್ರಸಾದ ಆದರೆ ಅದು ತೊಗೊಂಡ್ರೆ ಉಪವಾಸನೇ ಅದು, ಅದರಿಂದ ಏನೋ ಉಪವಾಸ ಭಂಗ ಆಗಲ್ಲ ಅವನ ಪ್ರಸಾದಕ್ಕೆ, ಅದಕ್ಕೋಸ್ಕರ ತೊಗೊಂಡೆ ಅಂದ್ಬಿಡ್ತಾರೆ. ಸರಿ ಆಯಿತು. ಅವರಿಗೆ ರಾಮಾನುಜರಿಗೆ ಗೊತ್ತಾಗತ್ತೆ ಏನೋ ವ್ಯತ್ಯಾಸ ಆಗಿದೆ, ಅದಕ್ಕೆ ಅವರು ಸನ್ನಿಧಿಗೆ ಬರ್ತಾ ಇಲ್ಲ, ಏನಾಯಿತು ಅಂತ ಪ್ರತ್ಯೇಕವಾಗಿ ಬಂದಾಗ ಕೇಳ್ತಾರೆ. ಇಲ್ಲ ಏನಿಲ್ಲ, ನನಗೆ ಆಗ್ತಾ ಇಲ್ಲ ಅಷ್ಟೇ, ಸ್ವಲ್ಪ ದಿವಸ ಬಿಟ್ಟಿರ್ತೀನಿ, ಬರ್ತೀನಿ ನಾನು, ಖಂಡಿತ ಬರ್ತೀನಿ ಅಂತೆಲ್ಲ ಹೇಳ್ತಾರೆ. ಇಲ್ಲ ನಂಬಿಗಳೇ, ಏನೋ ಆಗಿದೆ ನಿಮಗೆ, ನಿಮ್ಮ ಮುಖ ಎಲ್ಲ ಬಾಡಿದೆ, ಯಾಕೆ ಹೀಗಿದೆ, ಇಲ್ಲಿವರೆಗೂ ನಾನು ನಿಮ್ಮನ್ನು ನೋಡಿದ್ರಲ್ಲಿ ಒಂದು ದಿವಸವೂ ಹೀಗಿರಲಿಲ್ಲ, ಯಾಕೆ ಹೀಗಾಯಿತು, ದಯವಿಟ್ಟು ಹೇಳಿ, ನನಗೂ ಹೇಳಲ್ವಾ, ಹೇಳಬಾರ್ದಾ, ಅಷ್ಟಕ್ಕೂ ಕೂಡ ನಾನು ವಿಶ್ವಾಸ ಕರಗನಲ್ವಾ ಅಂತೆಲ್ಲ ತುಂಬ ಬೇಡ್ಕೋತಾರೆ. ಅದಕ್ಕೆ ಇಲ್ಲ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೀಗಾಯಿತು ಅಂಥೇಳಿ ಹೇಳ್ತಾರೆ. 7.5 ವರ್ಷವನ್ನು 7.5 ದಿವಸ ಮಾಡಿದ್ದಾನೆ ಅಂಥೇಳಿ ಆ ನಂಬರ್ ಪುಷ್ಪದಲ್ಲಿ ನಂಬರೆಲ್ಲ ಮಾಡಿಟ್ಟಿರ್ತಾರೆ, 4, 5, 6 ಅಂತೆಲ್ಲ ಮಾಡಿರ್ತಾರೆ. ಹೀಗಾಯಿತು ಅಂಥೇಳಿ ತುಂಬ ಇದಾದಾಗ ಅದಕ್ಕೆ ರಾಮನಿಗೆ ತುಂಬ ಬೇಸರ ಆಗುತ್ತೆ. ಅಯ್ಯೋ ಹೀಗಾಯ್ತಾ ಅಂಥೇಳಿ ಒಂದು ದೃಷ್ಟಿಯಿಂದ ಭಗವಂತನ ಕರುಣೆ ಇವ್ರ ಮೇಲೆ ಹೆಂಗೆ ಕೆಲಸ ಮಾಡಿದೆ, 7.5 ವರ್ಷ 7.5 ದಿವಸಕ್ಕೆ ರಿಡ್ಯೂಸ್ ಮಾಡಿದ್ದಾನಲ್ಲ ಭಗವಂತ ಅಂಥೇಳಿ ಅದೊಂದು ಸಂತೋಷ. ಅದಕ್ಕೆ ಅವನು ಸರಿ ಆಯಿತು ಅಂಥೇಳಿ ಅಲ್ಲಿ ಹೋಗ್ತಾನೆ. ಸನ್ನಿಧಿಗೆ ಹೋಗ್ಬಿಟ್ಟು ರಾಮಾನುಜ ಪ್ರಾರ್ಥನೆ ಮಾಡ್ಕೋತಾರೆ. ಭಗವಂತನ ಹೆಂಗೆ ಮಾಡ್ಕೋತಾರೆ ಅಂತ ಹೇಳಿದ್ರೆ, ನಿನ್ನ ಭಕ್ತ ಅವನಿಗೆ ತೊಂದರೆ ಕೊಡ್ತಾ ಇದೆಯಲ್ಲ, ತೊಂದರೆ ಆಗೋಯ್ತಲ್ಲ, 7.5 ದಿವಸ ನಿನ್ನ ಕರುಣೆಯಿಂದಲೇ ಕಡಿಮೆ ಆಗಿದೆ, ಆದರೂ ಕೂಡ ಅವನು ಒಂದೊಂದು ದಿವಸವೂ ಕೂಡ ಪಡೋ ಕಷ್ಟ ಇದೆಯಲ್ಲ, ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅವನಿಗೆ. ಅವ್ರು ಪಡೋ ಕಷ್ಟವನ್ನು ನಾವು ನೋಡಿ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಕರುಣೆ ತೋರಿಸಪ್ಪ, ಇನ್ನು ಕಡಿಮೆ ಮಾಡಿಬಿಡಪ್ಪ ಅಂತ ತುಂಬ ಪ್ರಾರ್ಥನೆ ಮಾಡ್ಕೋತಾರೆ. ಅದಕ್ಕೆ ಸರಿ ಅವ್ರನ್ನ ಕಳಿಸಿಬಿಟ್ಟು ಆಮೇಲೆ ವರದ ಬರ್ತಾನೆ. ವರದ ಬಂದು ತಿರ್ಕಚಿ ಅಂತ ಕರೀತಾನೆ. ಅವ್ರ ರೂಮ್ಗೆ ಒಂದು
ಅದಕ್ಕೆ ನೀನು ವರದಾನ ಬರಬೇಡ ನಾನು ತೋರಿಸ್ಕೊಬೇಡ ಅಂತಾರೆ. ಆ ಕಡೆ ತಿರ್ಕೊಂಬಿಟ್ಟು ತೋರಿಸ್ಕೊಬೇಡ ಅಂತಾರೆ. ಏನು ತಿರ್ಕಚ್ಚಿ, ನನ್ನ ದರ್ಶನ ಆಗಬೇಕು ಅಂತ ಅಷ್ಟು ಹಾಗೆ ತೊರಿತಾ ಇದ್ದೆ ನೀನು, ಇವಾಗ ನಾನೇ ಬಂದೀನಿ ದರ್ಶನ ಕೊಡಲ್ಲ ಅಂತ ಹೇಳ್ತಾರೆ. ಭಯ ಏನೀಗ ಮಾಡ್ಬಿಟ್ಟಿಯಲ್ಲ ಅಂತೇಳಿ ತುಂಬ ಇದು ಮಾಡ್ತಾರೆ. ಅದಕ್ಕೆ ನಾನು ನೋಡು ಇಲ್ಲ ನೋಡಲ್ಲ ದಯವಿಟ್ಟು ವಾಪಸ್ ಹೊರಟೋಗು ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ, ಇಲ್ಲ ನೀನು ನೋಡಿಬಿಟ್ರೆ ನನಗೆ 7.5 ದಿವಸ ಮತ್ತೆ 7.5 ವರ್ಷ ಆಗ್ಬಿಡುತ್ತೆ, ಇದೇ ಸಾಕಾಗೋಯ್ತಪ್ಪ ನನಗೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದೆ. 6ನೇ ದಿವಸ ಅವತ್ತು, ಇನ್ನು 1.5 ದಿವಸ ಬಾಕಿ ಇದೆ, 1.5 ದಿವಸ ಬಾಕಿ ಇದೆ, ಇನ್ನೇನು ಮಾಡಲು, 1.5 ಯುಗದ ತರಹ ನಾನು ಕಳೆದು ಬಿಡ್ತೀನಿ, ಆಮೇಲೆ ನಿನ್ನ ನೋಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ತಿರ್ಕಚ್ಚಿ, ಹಾಗೆಲ್ಲ ಏನಾಗಲ್ಲ, ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಅದನ್ನು 1.5 ದಿವಸ ಕ್ಯಾನ್ಸಲ್ ಆಗೋಯ್ತು, ನೀನು ಯೋಚನೆ ಮಾಡಬೇಡ, ನಾನು ತಿರುಗಿ ನೋಡು ನೀನು ಅಂತ ಹೇಳ್ತಾರೆ. ಅವಾಗ ತಿರುಗಿ ನೋಡಿದಾಗ ಏನು ಪರಮಾನಂದ ಅವರಿಗೆ, ಒಂದು ಹಾಗೆ ಬಾಚಿ ತಪ್ಕೊಂಡ್ಬಿಡ್ತಾರೆ. ವರ್ಧನು ಅಷ್ಟೇ ಇಷ್ಟಪಟ್ಟು ಬಾಚಿ ತಪ್ಪಿಕೊಂಡು ಇಬ್ಬರು ಕೂಡ ಖುಷಿಯಾಗಿ ಇರ್ತಾರೆ. ನನ್ನ ಭಕ್ತ ನೀನು, ಪರಮ ಭಕ್ತ, ಭಾಗವತ ನೀನು ಅಂತೆಲ್ಲ ಹೇಳಿ ವರದರಾಜ ಕೊಂಡಾಡ್ತಾನೆ ಅವರನ್ನು. ಇವರು ಕೂಡ ಏನು ಮಾಡ್ತಾರೆ, ಇಷ್ಟೆಲ್ಲ ಆದಮೇಲೆ ಅಲ್ಲಿಗೆ 7.5 ವರ್ಷದ್ದು ಇದು ಮುಗೀತು ಅಂತ, ಆಮೇಲೆ ನಾರ್ಮಲ್ ಆಗಿರೋ ಹಾಗಿರ್ತಾರೆ ಅವರು ಅಂಥೇಳಿ. ಇದೊಂದು ಭಾಳ ಸುಂದರವಾದ ಒಂದು ಎಪಿಸೋಡು ಅವರ ಜೀವನದಲ್ಲಿ. ಹೀಗೆ ಬಹಳ ಮಟ್ಟಿಗೆ ತ್ಯಾಗಿಗಳು ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ, ತಮ್ಮ ಜೀವನವನ್ನೇ ಒಂಥರ ತ್ಯಾಗ ಮಾಡಿಬಿಟ್ಟಿದ್ದಾರೆ. ಎಲ್ಲ ಭಗವಂತನಿಗಾಗಿ ಅರ್ಪಣೆ ಮಾಡಿಕೊಂಡಿದ್ದು, ಅದನ್ನು ಭಗವಂತನೂ ಕೂಡ ಒಂಥರ ಅಕ್ನಾಲೇಜ್ ಮಾಡ್ಕೊಂಡಿದ್ದಾನೆ, ಸಮಯ ಬಂದಾಗೆಲ್ಲ ತಿಳಿಸ್ಕೊಡ್ತಾನೆ, ನಾನಾ ತರಹ ಇವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅನ್ನೋದೊಂದು. ಆಮೇಲೆ ತ್ಯಾಗ ಅಂತ ಹೇಳಿದಾಗ ಯಾವ ಮಟ್ಟದ್ದು ಅಂತ ಹೇಳಿದ್ರೆ, ತಮ್ಮ ಆಸ್ತಿಯನ್ನೆಲ್ಲ ಕೊಟ್ಟುಬಿಟ್ರಲ್ಲ, ಕೊಟ್ಟು ಮುಗಿಸ್ಬಿಟ್ರು, ಬೇಡ ನನಗೆ ಅಂಥೇಳಿ ಒಂದು ಇದು ಮಾತ್ರ ಭಗವಂತ ಹೇಳಿದ್ದಕ್ಕೋಸ್ಕರ ಒಂದು ಹೂತೋಟ, ಒಂದು ಭೂಮಿ ತೊಗೊಂಡು ಅದರಲ್ಲಿ ಹೂತೋಟ ಮಾಡಿ ಅದು ಕೂಡ ಭಗವಂತನ ಕೈಂಕರ್ಯಕ್ಕೆ ಉಪಯೋಗಿಸ್ಕೊಂಡಿದ್ದು. ಒಂದ್ಸಲ ಅವ್ರ ತಂದೆ ತಾಯಿಗಳು ತುಂಬ ಬೇಸರ ಆಗಿಬಿಡುತ್ತೆ, ಅಯ್ಯೋ ಹೀಗಿದಾನಲ್ಲ ಇವನ ಮಗ, ಆ 3 ಜನ ಅಷ್ಟು ಚೆನ್ನಾಗಿದ್ದಾರೆ, ಇವನು ಏನೂ ಇಲ್ಲದೆ ಇದು ಮಾಡ್ತಾನಲ್ಲ ಅಂಥೇಳಿ ಒಂದು ಪಾದರಕ್ಷೆ ತೊಗೊಂಬರ್ತಾರೆ ಅವರು. ತೊಗೊಂಬಂದು ಅಲ್ಲಿಂದ ಅಷ್ಟು ದೂರ ನಡ್ಕೊಂಬರ್ತಾನೆ, ಬರೀ ಕಾಲು ನಡೀತಾರಲ್ಲ, ಕಾಲು ಎಷ್ಟು ಚುಚ್ಚುತ್ತೋ ಅಂಥೇಳಿ ಪಾಪ ತಂದೆ ತಾಯಿಗಳಿಗೆ ಒಂದು ವಾತ್ಸಲ್ಯ, ಒಂದು ಮಮತೆ, ಅದಕ್ಕೋಸ್ಕರ ತೊಗೊಂಬಂದು ಇವನ್ನ ದಾರಿ ಮಧ್ಯದಲ್ಲಿ ನೋಡಿ, ಇದನ್ನು ಒಂದು ಪದಾರ್ಥ ತೊಗೊಂಬಂದಿದ್ದೀವಿ, ನೀನು ದಯವಿಟ್ಟು ಒಂದು ಸ್ವೀಕರಿಸ್ಬೇಕು, ಆಗಲ್ಲ ಅಂತ ಹೇಳಬಾರ್ದು ಅಂತ ತಂದೆ ತಾಯಿಗಳು ಮಗನ ಪ್ರಾರ್ಥನೆ ಮಾಡ್ಕೋತಾರೆ. ಅದಕ್ಕೆ ಏನು ಹೇಳಿ, ನಾನು ಸ್ವೀಕರಿಸೋ ಹಾಗಿದ್ರೆ ನನಗೆ ಯಾವುದೂ ಅಗತ್ಯ ಇಲ್ಲ, ಬೇಡ ಅಂತ ಹೇಳ್ತಾನೆ. ಅವಾಗ ಏನು ಹೇಳಿ ಅಂತ ತುಂಬ ಬಲವಂತ ಮಾಡೋದು ಕೇಳಿದಾಗ ಆ ಪಾದರಕ್ಷೆ ತೋರಿಸ್ತಾ, ಇದನ್ನು ನೀನು ಹಾಕ್ಕೊಂಡು ಹೋಗ್ಬೇಕಪ್ಪ, ನೀನು ಕಾಲು ಚುಚ್ಚುತ್ತಪ್ಪ, ನಮಗೆ ಅದನ್ನು ನೋಡೋಕ್ಕಾಗಲ್ಲಪ್ಪ, ನೋಡದೇ ಇದ್ದರೂ ಕೂಡ ನಮಗೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲಪ್ಪ, ತುಂಬ ಕಷ್ಟ ಆಗುತ್ತೆ, ತಗೋ ಅಂತ ಹೇಳಿ ಕೊಡ್ತಾರೆ. ಅದನ್ನು ನೀವು ಕೊಡ್ತೀರಾ ಅಂತ ತಗೋತೀನಿ, ಅದನ್ನು ಉಪಯೋಗಿಸೋ ಮನಸ್ಸಿಲ್ಲ. ಅವನ ಸನ್ನಿಧಿಗೆ ಹೋಗ್ಬೇಕಾದ್ರೆ ಬರೀ ಕಾಲಲ್ಲೇ ನಡ್ಕೊಂಡೇ ಹೋಗ್ಬೇಕು, ನಾನು ಏನು ಚುಚ್ಚಲ್ಲ, ನನಗೆ ಅಭ್ಯಾಸ ಆಗಿದೆ ಅಂಥೇಳಿ ಕೊಡ್ತೀರಾ ಅಂತ ಸ್ವೀಕರಿಸಿದ್ದೀನಿ ಅಂತ ತೊಗೊಂಡಿರ್ತಾರೆ. ಸ್ವಲ್ಪ ದಿವಸ ಅವರು ನಿನ್ನ ಕಾಲಿಗೆ ಹಾಕಬೇಕು ನಾವು ಅಂತ ಇದು ಮಾಡ್ತಾರೆ. ಅಯ್ಯೋ ನನ್ನ ಕಾಲು ನೀವು ಮುಟ್ಟಬಾರ್ದು, ತಂದೆ ತಾಯಿ ನೀವು ಮುಟ್ಟಬಾರ್ದು ಅಂತ ಮಾಡ್ತಾರೆ. ಇಲ್ಲ ಎಷ್ಟೆಲ್ಲ ನಿನ್ನ ಕಾಲು ಮುಟ್ಟಿದ್ದೀವಿ ನಾವು, ಬೆಳೆಸಿಲ್ವಾ ಮಗುವಾಗಿದ್ದಾಗ ಅಂಥೇಳಿ ಬಲವಂತವಾಗಿ ಕಾಲಿಗೆ ಹಾಕ್ತಾರೆ. ಅದೊಂದು ಸ್ವಾರಸ್ಯವಾದ ಒಂದು ಇದು. ಆದಮೇಲೆ ಸ್ವಲ್ಪ ದಿವಸ ಇಟ್ಕೊಂಡಿರ್ತಾರೆ, ಇನ್ಯಾರೋ ವಯಸ್ಸಾದವರು ಬರ್ತಾರೆ. ಬಂದಾಗ ಅವರಿಗೆ ಪಾಪ ಬಡವರು, ಅವ್ರಿಗೇನೋ ಚಪ್ಪಲಿನೋ ಹಾಕ್ಕೊಂಡಿರಲ್ಲ, ಬರೀ ಕಾಲು ಬರ್ತಾರೆ, ಅವರಿಗೆ ತಮ್ಮ ಪಾದರಕ್ಷೆಯನ್ನು ಕೊಟ್ಬಿಡ್ತಾರೆ, ನೀವು ಉಪಯೋಗಿಸಿ ಇದನ್ನು ಅಂಥೇಳಿ ಕೊಟ್ಬಿಡ್ತಾರೆ. ಹಾಗೆ ಇನ್ನೊಬ್ಬ ಬರ್ತಾನೆ, ಇದು ಬಟ್ಟೆಗಳನ್ನ ಮಾರೋವನು. ಅವನು ತಮಗಾಗಿ ಒಂದು ಬಟ್ಟೆ ಅಂತ ಕೊಡ್ತಾನೆ, ಒಂದು ಪಂಚೆ ಶಲ್ಯ, ನೀವು ಉಪಯೋಗಿಸ್ಬೇಕು, ನನ್ನ ಪ್ರೀತಿಯಿಂದ ಕೊಡ್ತೀನಿ, ದಯವಿಟ್ಟು ಇದನ್ನು ನಿರಾಕರಿಸಬಾರದು ಅಂತ ಹೇಳ್ತಾನೆ. ಅದನ್ನು ಅವ್ರು ತಗೊಳ್ಳಲ್ಲ. ಇಲ್ಲಪ್ಪ, ನಾನು ಉಪಯೋಗಿಸೋದು ವರದರಾಜನಿಗೆ ಯಾವುದನ್ನು ಇದು ಮಾಡಿದಾರೋ, ಧರಿಸಿದಾರೋ ಅದನ್ನು ಕಾಲಕ್ಕೆ ತೆಗೆದುಕೊಡ್ತಾರೆ. ಅವನು ಧರಿಸಿದ್ದನ್ನು ನಾನು ಹಾಗೆ ಅವನ ಪ್ರಸಾದ ಅಂಥೇಳಿ ಸ್ವೀಕರಿಸಿ ಅದನ್ನು ಇದು ಮಾಡ್ತೇನೆ. ಉಡುತ್ತ ಕಳೆಯಿಂದ ನಿನ್ನ ಪೀದಗಾಡೈ ಉಡುತ್ತು ಅಂಥೇಳಿ ನಮ್ಮ ಇವರು ಪೆರಿಯಾಳ್ವಾರ್ ಹೇಳ್ತಾರೆ ಭಾಷೆಯಲ್ಲಿ. ಭಗವಂತ ಯಾವುದನ್ನು ಧರಿಸಿದಾನೋ ಅದನ್ನು ಕಳಚಿಟ್ಟ ಮೇಲೆ ಅದನ್ನು ನಾನು ಪ್ರಸಾದವಾಗಿ ನಾನನ್ನು ಧರಿಸ್ತೀನಿ. ಅವನು ಯಾವುದನ್ನು ಇದು ಪುಷ್ಪಮಾಲೆಯನ್ನು ಧರಿಸಿದಾನೋ ಅದನ್ನು ಪ್ರಸಾದವಾಗಿ ತೆಗೆದುಕೊತೀನಿ ಅಂಥೇಳಿ ಅದನ್ನೆಲ್ಲ ಹೇಳ್ತಾರೆ. ಹಾಗೆ ಅಂಥದ್ದನ್ನು ಮಾತ್ರ ನಾನು ತಗೊಳ್ಳೋದು,
ಏನು ಹೊಸದನ್ನು ನಾನು ಇಟ್ಕೊಳ್ಳಲ್ಲಪ್ಪ ಅಂತಾರೆ. ಅವನು ಅದಕ್ಕೂ ಉಪಾಯ ಮಾಡ್ತಾನೆ, ಇದನ್ನು ವರದರಾಜರಿದ್ದಾರೆ ಇದು ಸಮರ್ಪಣೆ ಮಾಡಿಬಿಡು, ಆಮೇಲೆ ಇದನ್ನು ಪ್ರಸಾದವಾಗಿ ಸ್ವೀಕರಿಸಿ ಅಂತ. ಸರಿ ಆಯಿತು ಅಂತ ತಗೋತಾರೆ. ಆಮೇಲೆ ಒಂದು ದಿವಸ ಬಂದು ಇವರು ತಂದೆ ತಾಯಿಗಳು, ನಿನಗೆ ಎಲ್ಲ ಹೇಳ್ದಪ್ಪ, ಎಲ್ಲ ಬೇಡ ಅಂತ ಹೇಳಿಬಿಟ್ಟೆ, ಈಗ ನಾವೆಲ್ಲ ಬಿಡ್ತಾ ಇದ್ದೀವಿ, ಕಾಶಿ ಕಡೆ ಹೋಗ್ತಾ ಇದ್ದೀವಿ, ಅದನ್ನ ನಮ್ಮ ಆಸ್ತಿ ಎಲ್ಲ ಭಾಗ ಮಾಡಿಕೊಂಡು ಕೊಡ್ತಾ ಇದ್ದೀವಿ, ನಿನ್ನ ಪಾಲನೆ ಕೊಡ್ತೀವಿ ಅಂತ ಬರ್ಕೊಡ್ತೀವಿ ಅಂತ ಹೇಳಿ ಬರೆದಿದ್ದನ್ನು ತಂದು ಕೊಡ್ತಾರೆ. ನೀನು ಸಮರ್ಪಣೆ, ನೀನು ಸ್ವೀಕರಿಸಲೇಬೇಕು ಇದನ್ನು, ಇಲ್ಲ ಅಂತ ಹೇಳಬಾರ್ದು ನೀನಿಷ್ಟ. ಹಾಗಾದರೆ ಸ್ವೀಕರಿಸ್ತೀನಿ, ಆದರೆ ನನ್ನ ಇಷ್ಟದಂತೆ ಇದನ್ನು ಬಳಸ್ಬೋದು ತಾನೇ ಅಂತ ಕೇಳ್ಕೊತಾರೆ. ಅದಕ್ಕೆ ಆಯಿತು ಹಾಗೆ ಮಾಡು ಅಂತ ಹೇಳ್ತಾರೆ. ತಗೊಂಡು ಅದನ್ನು ಕೂಡ ದೇವರ ಸೇವೆಗೆ ಅಂಥೇಳಿ ದೇವಸ್ಥಾನದ ಕೈಂಕರ್ಯಕ್ಕೆ ಅಂತ ಆಮೇಲೆ ಅದನ್ನು ಕೊಟ್ಬಿಡ್ತಾರೆ. ಅದನ್ನು ಇಟ್ಕೊಳ್ಳೋಣ. ಹೀಗೆ ಪೂರ್ತಿ ತ್ಯಾಗ, ನೈಷ್ಠಿಕ ಬ್ರಹ್ಮಚಾರಿಯಾಗಿದ್ದು ಎಲ್ಲರ ಒಂದು ಹಿತದೃಷ್ಟಿಯನ್ನು ಮನಸ್ಸಲ್ಲಿಟ್ಕೊಂಡು ಯಾರ್ಯಾರು ಕಾಲದಲ್ಲಿ ಯಾರ್ಯಾರಿಗೆ ಏನೇನು ಸೇವೆ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾರೆ. ಏಕೆಂದರೆ ಭಾಗವತರ ಸೇವೆ ಮಾಡಬೇಕು, ಅದು ತನ್ನ ಮುಕ್ತಿಯ ಮಾರ್ಗ ಕರ್ಕೊಂಡು ಹೋಗುತ್ತೆ ಅಂತ ಭಗವಂತನೇ ಹೇಳಿದ್ದರಿಂದ ಅದನ್ನು ಮಾಡ್ತಾ ಇರ್ತಾರೆ. ಒಂಥರ ಕರುಣಾರ್ದ್ರವಾದ ಒಂದು ದೃಷ್ಟಿ ಇರುತ್ತೆ. ಯಾರಿಗೆ ಏನೇನು ತೊಂದರೆ ಆದರೂ ಕೂಡ ಇವ್ರ ಹತ್ರ ಹೇಳ್ಕೊತಾರೆ. ಬಂದು ಹೇಳ್ಕೊಂಡಾಗ ಅದಕ್ಕೆಲ್ಲ ಸಲಹೆ ಹೇಳ್ಕೊಡ್ತಾರೆ. ಭಾಳ ಬುದ್ಧಿವಂತರು, ಶಾರ್ಪ್ ಮೈಂಡ್ ಇರುತ್ತೆ ಅವರಿಗೆ, ಅದೆಲ್ಲ ಮಾಡ್ತಾರೆ. ಆ ತರಹ ಘಟನೆಗಳು ತುಂಬ ಇದೆ, ಅಷ್ಟೆಲ್ಲ ಹೇಳ್ಕೊಂಡಿರೋಕ್ಕಾಗಲ್ಲ. ಹಾಗಾಗಿ ಆ ತರಹ ಒಂದು ವಿಶಾಲವಾದ ಹೃದಯ, ತ್ಯಾಗಬುದ್ಧಿ ಮತ್ತು ಸಂಪೂರ್ಣವಾಗಿ ಭಗವಂತನಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ದವರು. ಅದನ್ನು ಭಗವಂತನು ಕೂಡ ಇಷ್ಟಪಟ್ಟು ಸ್ವೀಕರಿಸಿ ವಿಶೇಷವಾಗಿ ಅದನ್ನು ಎಕ್ಸ್ಪ್ರೆಸ್ಸು ಮಾಡ್ಕೊಂಡಿದ್ದಾನೆ. ತಿರ್ಕಚ್ಚಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ, ನಾನು ನಿನ್ನ ಬಿಡೋಕ್ಕಾಗಲ್ಲ, ನನ್ನನ್ನು ನೀನು ಬಿಡ್ಬೋದು, ಆದರೆ ನಾನು ನಿನ್ನನ್ನು ಬಿಡೋಕ್ಕಾಗಲ್ಲ ಅಂತ ಭಗವಂತನೇ ಹೇಳ್ಕೊತಾನೆ ಅಂತ. ಅಷ್ಟರ ಮಟ್ಟಿಗೆ ಭಕ್ತನಾಗಿದ್ದ ಮಹಾಪುರುಷ, ಭಾಗವತ ಶಿರೋಮಣಿ. ಒಂದು ದೃಷ್ಟಿಯಿಂದ ಇವರು ಅಬ್ರಾಹ್ಮಣರು ಆದರೂ ಕೂಡ ಎಲ್ಲ ಬ್ರಾಹ್ಮಣ ಶ್ರೇಷ್ಠರು ಕೂಡ ಇವರಿಗೆ ಒಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಬರ್ತಾರೆ. ಇವರು ದೂರ ಹೋಗ್ತಾರೆ, ಮಾಡಬೇಡಿ ಅಂತ. ನೀವು ಪಾಶಗಳನ್ನು ಹೇಳ್ಕೊಡಿ, ಆಚಾರ್ಯರಾಗಿದ್ದು ಹೇಳ್ಕೊಡಿ ಅಂತ ರಾಮಾನುಜಾಚಾರ್ಯರೇ ಅವರು ಪೂರ್ವಾಶ್ರಮದಲ್ಲಿ ಹೇಳ್ಕೊತಾರೆ. ನನಗೆ ಆಚಾರ್ಯರು ನೀವೇ ಸಮಾಶಯನ ಮಾಡಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡ್ಕೋತಾರೆ. ಖಂಡಿತ ಹಾಗೆಲ್ಲ ಮಾತಾಡಬೇಡಪ್ಪ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ರಾಮಾನುಜರೇ ಹಾಗೆ ಹೇಳಬೇಕಾದ್ರೆ ಎಂಥ ದೊಡ್ಡ ವ್ಯಕ್ತಿ ಇವರು ಅಂತ. ಅಂಥ ದೊಡ್ಡ ವ್ಯಕ್ತಿಯನ್ನು, ದೊಡ್ಡತನವನ್ನು ಗುರುತಿಸಿದವರು ಯಾಮನಾಚಾರ್ಯರು ಗುರುತಿಸಿದ್ರು. ಅವರು ಕೂಡ ಇವ್ರನ್ನ ಇದು ಮಾಡ್ತಿದ್ರು. ಒಂದು ದೃಷ್ಟಿಯಿಂದ ರಾಮಾನುಜರು ಇವ್ರನ್ನ ಆಚಾರ್ಯರು ಅಂತಲೇ ಕನ್ಸಿಡರ್ ಮಾಡಿದ್ರು. ಅವರಿಗೆ ಫಾರ್ಮಲ್ ಆಗಿ 5 ಜನ ಆಚಾರ್ಯರು, ಇವ್ರನ್ನೂ ಕೂಡ ಮಾನಸಿಕವಾಗಿ 6ನೇವರಾಗಿ ಇಟ್ಕೊಂಡಿದ್ರು. ಆಚಾರ್ಯ ಸ್ಥಾನವನ್ನೇ ತನ್ನ ಮನಸ್ಸಿನಲ್ಲಿ ಕೊಟ್ಬಿಟ್ಟು ಇಟ್ಕೊಂಡಿದ್ರು. ಆದರೆ ಆಚಾರ್ಯ ಅಂತ ಹೊರಗಡೆ ಹೇಳಿದ್ರೆ ಇವರು ಒಪ್ತಿರಲಿಲ್ಲ, ಕಚ್ಚಿ ನಂಬಿಗಳು. ಹಾಗಾಗಿ ಮಾನಸಿಕವಾಗಿ ಇಟ್ಕೊಂಡಿದ್ರು. ನಮ್ಮ ಆಚಾರ್ಯ ಅಂತಲೇ ಅವರು ರಾಮಾನುಜರು ಹೇಳ್ತಿದ್ರು ಅನ್ನೋದು ಜ್ಞಾಪಿಸ್ಕೊತಾ, ಅಂಥ ಆಚಾರ್ಯತ್ವವನ್ನು ಸಂಪೂರ್ಣವಾಗಿ ಇಟ್ಕೊಂಡಿದ್ದಂಥ ಭಕ್ತಶ್ರೇಷ್ಠರು ಭಾಗವತರು, ಭಾಗವತ ಶಿರೋಮಣಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂತ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಅವರ ಹಿಂದೆ ಆಡಿಸ್ತಾ ಇದ್ದಂಥ ವರದರಾಜಸ್ವಾಮಿಗೂ ಕೂಡ ವರಗಳನ್ನು ದಯಪಾಲಿಸುವಂಥ ವರದರಾಜಸ್ವಾಮಿಗೂ ಕೂಡ ನಮಸ್ಕಾರ ಮಾಡ್ತಾ ಮಂಗಳವನ್ನು ಹೇಳ್ತೀನಿ. ಶ್ರೀರಂಗಾರ್ಪಣಮಸ್ತು.